ಹಾಸನದ ಜನಪ್ರಿಯ ಕನ್ನಡ ವಿವಿಸಿ ಚಾನೆಲ್ನಲ್ಲಿ ನೆನಪಿನ ಡೋಣಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಮೂವರು ಭಾಗಿಯಾಗಿದ್ದೇವೆ. ನಾನು BS ದೇಸಾಯಿ, ಚಿತ್ರಕಲಾ ಶಿಕ್ಷಕ, ಚಿತ್ರಕಲಾವಿದ, ಪ್ರಕೃತಿ ಪ್ರಿಯ, ಪ್ರಕೃತಿಯಲ್ಲಿಯ ಪಕ್ಷಿಗಳನ್ನು ಸೆರೆ ಹಿಡಿಯುವ ಛಾಯಾಗ್ರಾಹಕನು ಕೂಡ. ನನ್ನ ಜೊತೆ ಹಿರಿಯರಾದಂಥ ಪ್ರೊಫೆಸರ್ ಶಹಾಬುದ್ದೀನ್ ಅವರಿದ್ದಾರೆ. ಹಾಗೆ ಇನ್ನೊಬ್ಬರು ಕವಿ, ಸಾಹಿತಿ, ಲೇಖಕ ಹರೀಶ್ ಕಟ್ಟೆಬೆಳಗುಲಿ ಅವರಿದ್ದಾರೆ. ಮೊದಲು ನಾನು ಹಿರಿಯರಾದಂಥ ಪ್ರೊಫೆಸರ್ ಶಹಾಬುದ್ದೀನ್ ಅವರನ್ನು ನಾನು ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಬಾಲ್ಯ ಅನ್ನುವಂಥದ್ದು ಅದು ಬಡತನದ ಬೆಂದ ಕಾವಲಿಯಲ್ಲಿ ಬಂದಂಥದ್ದು ಅಥವಾ ಅಮೃತದ ಸುಳಿಗಾಳಿಯಲ್ಲಿ ಬಂದಂಥದ್ದು ಅಥವಾ ಪ್ರಕೃತಿಯ ಮಡಿಲಲ್ಲಿ ಸಹಜವಾಗಿ ಮೂಡಿ ಬಂದದ್ದು, ಈ ರೀತಿ ಎಲ್ಲ ಅವರ ಬಾಯಿಂದನೇ ಕೇಳೋಣ. ಕನ್ನಡ ಉರ್ದು ಸಾಹಿತ್ಯದಲ್ಲಿ ದೇಶದಲ್ಲಿಯೇ ಮುಂಚೂಣಿಯಲ್ಲಿದ್ದಾರೆ. ಕುವೆಂಪು ಮತ್ತು ಭೈರಪ್ಪನವರ ಹಲವಾರು ಕಾದಂಬರಿಗಳನ್ನು ಉರ್ದುವಿಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಸೈ ಅನ್ನಿಸಿಕೊಂಡಿದ್ದಾರೆ ಸೈಯದ್ ಶಹಾಬುದ್ದೀನ್ ಅವರು. ಉತ್ತರ ಪ್ರದೇಶ ಸರ್ಕಾರದಿಂದ ಗೌರವ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ತಮ್ಮ ಬಾಲ್ಯದ ಜೀವನವನ್ನು ನೆನಪಿಸಿಕೊಳ್ಳಿ ಅಂತ. ಸರ್, ನನ್ನ ಹುಟ್ಟೂರು ಹಾಸನ ಜಿಲ್ಲೆಯ ಆಲೂರು. ನಮ್ಮ ತಂದೆಯವರು 1954ರಲ್ಲಿ ಆಲೂರಿನ ಪುರಸಭೆಯ ಉಪಾಧ್ಯಕ್ಷರಾಗಿದ್ದರು. ಸ್ವಾತಂತ್ರ್ಯ ಚಳವಳಿಯಲ್ಲೂ ಭಾಗವಹಿಸಿದರು. ಅವರಿಗೆ ಕನ್ನಡ ಮತ್ತು ಉರ್ದು ಎರಡು ಭಾಷೆ ಮೇಲೆ ಒಂದು ಪ್ರಭುತ್ವ ಇತ್ತು. ಎರಡು ಭಾಷೆಯನ್ನು ಸಹ ಅವರು ಪ್ರೀತಿಸುವರು. ನನ್ನನ್ನು ಅವರು ಕನ್ನಡ ಶಾಲೆಗೆ ಹಾಕಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಆದರೆ ಕೆಲವರು ಇಲ್ಲ, ಉರ್ದು ಶಾಲೆಯಲ್ಲಿ ಸ್ಟ್ರೆಂತ್ ಇಲ್ಲ, ಸೇರಿಸಿ ಅಂದಾಗ ಸೇರಿಸಿದ್ರು. 3ನೇ ತರಗತಿವರೆಗೂ ಉರ್ದು ಶಾಲೆಯಲ್ಲಿ ಓದಿದ್ದೆ. ಅಷ್ಟರಲ್ಲೇ ನಮ್ಮ ತಂದೆ ಇಲ್ಲ, ಈಗ 4ನೇ ತರಗತಿಗೆ ನೀನು ಕನ್ನಡ ಸ್ಕೂಲ್ಗೆ ಸೇರಿಸ್ತೀನಿ ಅಂದರು. ಆಮೇಲೆ ಆಲೂರಿನಲ್ಲೇ ಕನ್ನಡ ಸ್ಕೂಲ್ಗೆ ತಂದು ಸೇರಿಸಿದ್ರು. ಭಾಳ ಖುಷಿಯಾಗಿ ಕನ್ನಡ ಇನ್ನೂ ಈ ಕಲಿತಾ ಇದ್ದೆ, ಸ್ಟೇಜಲ್ಲಿದ್ದೆ. ಆದರೆ ಅಲ್ಲಿ ಏನಾಗೋಯ್ತು ಅಂತ ಹೇಳಿದರೆ, ನಮ್ಮ ಈ ಉರ್ದು ಶಾಲೆಯಲ್ಲಿ ನಾನು ಏಕೈಕ ಆರ್ಟಿಸ್ಟ್. ಪೇಂಟಿಂಗ್ಸ್ ಎಲ್ಲ ಆಗಲೇ ಮಾಡ್ತಿದ್ದೆ ನಾನು. ಬೋರ್ಡ್ ಮೇಲೆ ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ನಂದೇ, ಎಲ್ಲರೂ ಮೆಚ್ಕೊಳ್ಳೋರು ಅಷ್ಟು. ಆ ಹುಡುಗರು ದಿನ ನಮ್ಮ ಸ್ಕೂಲ್ಗೆ ಬಂದು, ಕನ್ನಡ ಸ್ಕೂಲ್ಗೆ ಬಂದು ಪೀಡ್ಸಕ್ಕೆ ಶುರು ಮಾಡಿಬಿಟ್ರು. ನೀನು ಬಿಟ್ಟು ಬರಬಾರ್ದಾಗಿತ್ತು, ಅಲ್ಲೇ ಇರಬೇಕು, ನಮ್ಗೆ ಆರ್ಟಿಸ್ಟ್ ಯಾರೂ ಇಲ್ಲ ಕಣಯ್ಯ ಬಾ ಅಂತ ತುಂಬ ಹೇಳಿದರು. ಇಲ್ಲಪ್ಪ, ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ ಅಂತ ದಿನ ಈ ಥರ ಕಾಡಕ್ಕೆ ಶುರು ಮಾಡಿಬಿಟ್ರು. ಅಷ್ಟರಲ್ಲಿ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಕನ್ನಡ ಸ್ಕೂಲಲ್ಲಿ ಎಲ್ಲ ಪ್ರೀತಿಯಿಂದ ನೋಡೋರು. ಆದರೆ ಒಬ್ಬ ಹುಡುಗ ಮಾತ್ರ ಏನೋ ಸಾವಿ ಸಲಾಮ್ ಅಂದ್ಬಿಡೋನು. ನನಗೆ ಒಂಥರ ಇದಾಗುತ್ತೆ, ಏನಪ್ಪ ಇದು ಒಂಥರ ಅನಾಥ ಭಾವನ ನನಗೆ, ಯಾಕೆ ಹಿಂಗೆ ಅಂತ. ಬೇರೆಯವ್ರು ಆ ಹುಡುಗ ಒಬ್ಬ, ಅವ್ನಿಗೆ ಮರ್ತು ಬಿಟ್ಟಿದ್ದೀನಿ ನಾನು. ಅವನ ಆ ಥರ ಹೇಳೋದಕ್ಕೂ ಈ ನಮ್ಮ ಉರ್ದು ಸ್ಟೂಡೆಂಟ್ಸ್ ಬಂದು ನನಗೆ ಸ್ಕೂಲಿಗೆ ಕರೆಯೋಕ್ಕೂ ಒಂಥರ ಕಾಕ್ತಾಳಿ ಆಗೋಯ್ತು. ಆಮೇಲೆ ಮನೇಲಿ ಬಂದು ಹಠ ಮಾಡಿ ಕೂತ್ಕೊಬಿಟ್ಟೆ, ಇಲ್ಲ ನಾನು ಉರ್ದು ಶಾಲೆಗೆ ಸೇರ್ತೀನಿ, ಇಲ್ಲಿ ಓದೋದೇ ಇಲ್ಲ ಅಂತ. ಮತ್ತೆ ನಮ್ಮ ತಂದೆ ಏನು ಅಸಹಾಯಕರಾಗಿ, ಆಯ್ತಪ್ಪ ಬಿಡು, ಇಲ್ಲೇ ಓದು ಅಂತ. ಆದರೆ ಆ ಕಾಲದಿಂದನೂ ನನಗೆ ಕನ್ನಡ ಕಲಿಬೇಕು. ಅವ್ರು ನಮ್ಮ ತಂದೆಗೆ ಇವನಿಗೆ ಕನ್ನಡ ತುಂಬ ಅದ್ರ ಮೇಲೆ ಪ್ರಭುತ್ವ ಗಳಿಸುವಷ್ಟು ಇವನು ಮುಂದುವರಿಬೇಕು ಅನ್ನೋ ಭಾಳ ಆಸೆ ಇತ್ತು ನಮ್ಮ ತಂದೆಯವರಿಗೆ. ಅದು ಹೀಗಾಗಿ ತಪ್ಪು ಹೋಗಿತ್ತು. 7ನೇ ತರಗತಿವರೆಗೂ ನಾನು ವಾಸ್ತವವಾಗಿ ಓದಿದ್ದು ಉರ್ದು ಮಾಧ್ಯಮದಲ್ಲಿ, 7ನೇ ತರಗತಿವರೆಗೂ. ಮತ್ತು ಪ್ರೌಢಶಾಲೆಯಿಂದ ಅಂತಿಮ BA ತನಕ ಪೂರ್ಣ ಆಂಗ್ಲ ಮಾಧ್ಯಮ. MA ಮಾಡಿದ್ದು ಉರ್ದುವಿನಲ್ಲಿ. ಹೀಗಾಗಿ
ನನ್ನ ವಿದ್ಯಾಭ್ಯಾಸದ ಯಾವ ಮಜಲಿನಲ್ಲೂ ನಾನು ಕನ್ನಡ ಓದಿರಲಿಲ್ಲ. ನನ್ನ ಯಾವ ಮಾರ್ಕ್ಸ್ ಕಾರ್ಡಲ್ಲೂ ಕನ್ನಡ ಅನ್ನೋದು ಇಲ್ಲ. ಆದರೆ ಆ ಕಲಿಬೇಕು, ಅದರಲ್ಲಿ ಮುಂದುವರಿಬೇಕು, ಭಾಷಾ ಸೌಹಾರ್ದತೆ ಬೆಳೆಸಬೇಕು ಅನ್ನೋ ಆ ಉತ್ಕಟ ಆಸೆ ಇತ್ತಲ್ಲ, ಅದು ಬಿಡಲಿಲ್ಲ ನನಗೆ. ಕನ್ನಡದ ಕಂಪು ಖಂಡಿತ. ಯಾಕಂದ್ರೆ ನಾನು ಆ ವಾತಾವರಣದಲ್ಲಿ ಬೆಳೆದಿದ್ದೀನಿ. ಅಲ್ಲೂ 7th ಉರ್ದು ಸ್ಕೂಲಲ್ಲಿ ಇದ್ರೂ ಸಹ ಹೈಸ್ಕೂಲಲ್ಲಿ 3 ವರ್ಷ ನಾನು ನನ್ನ ಸಹಪಾಠಿಗಳೆಲ್ಲ ಸಮುದಾಯದವರಿದ್ದರು. ಅಲ್ಲಿ ಇಂಗ್ಲೀಷ್ ಮೀಡಿಯಂ ನಮ್ಮದು. ನಾನು ಇಂಗ್ಲೀಷ್ ಮೀಡಿಯಮ್ಮು ಮೊದಲನೇ ಬ್ಯಾಚ್. ಎಚ್ ವಿ ರಾಮಸ್ವಾಮಿ ಅಂತ ಹೆಡ್ ಮಾಸ್ಟರ್ ನಮಗೆ, ಅವರು ಅದನ್ನು ಇಂಟ್ರಡ್ಯೂಸ್ ಮಾಡಿದರು. ಹಾಗಾಗಿ ನಾನು MA ಆದ ನಂತರ, ಅದರಲ್ಲೂ ಲೆಕ್ಚರರ್ ಆದ ನಂತರ ಶಿವಮೊಗ್ಗೆಯ DVS ಕಾಲೇಜಿನಲ್ಲಿ ಉರ್ದು ಉಪನ್ಯಾಸಕನಾಗಿ ಸೇರಿಕೊಂಡು ಲೆಕ್ಚರರ್ ಆದ ನಂತರ ಕನ್ನಡವನ್ನು ಆಯಿಂದ ಶುರು ಮಾಡಿದೆ ಅಭ್ಯಾಸ. ಮಕ್ಕಳು ಕಲಿತಾರಲ್ಲ ಹಾಗೆ. ಫಸ್ಟ್ ಆಯಿ ಕಲಿತೆ, ಆಮೇಲೆ ಸಣ್ಣ ದಪ್ಪಕ್ಷರದಲ್ಲಿ ಸಣ್ಣ ಕಥೆಗಳು, ನ್ಯೂಸ್ ಪೇಪರ್ ನೋಡೋದು, ಆಮೇಲೆ ಈ ಬೋರ್ಡ್ಗಳು ಓದ್ತಾ ಇರೋದು. ಅಲ್ಲಿ ಬೋರ್ಡ್ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇರುತ್ತಲ್ಲ, ಅದು ಸ್ವಲ್ಪ ಅದಕ್ಕೂ ಟ್ಯಾಲಿ ಮಾಡಿ ಕಲ್ತ್ಕೊಳ್ಳೋದು. ಈ ಥರ ಮಾಡಿ ನಾನು ಭಾಷೆ ಕಲ್ತ್ಕೊಂಡೆ. ಸರ್, ಬಾಲ್ಯದ ನೆನಪುಗಳಿಂದ ನೀವು ಕಾಲೇಜು ಡಿಗ್ರಿ ಮತ್ತೆ ನೀವು ಲೆಕ್ಚರರ್ ಆಗಿ ಹೋದ ಸಂದರ್ಭದ ಮಾತನ್ನ ಹೇಳ್ತಾ ಇದ್ರಿ. ಒಂದಿಷ್ಟು ಹರೀಶ್ ಕಟ್ಟೆಬೆಳಗುಲಿ ಅವರ ಬಾಲ್ಯದ ನೆನಪುಗಳನ್ನು ಕೇಳೋಣ. ಹರೀಶ್ ಕಟ್ಟೆಬೆಳಗುಲಿ ಅವರು ಕವಿ, ಸಾಹಿತಿ, ಲೇಖಕ ಮತ್ತೆ PU ಇಲಾಖೆಯಲ್ಲಿ ಸುಮಾರು ವರ್ಷಗಳ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಅವರ ಸುಮಾರು ಕವನ ಸಂಕಲನ, ಕಥಾ ಸಂಕಲನ ಮತ್ತೆ ಅಂಕಣ ಬರಹಗಳನ್ನು ನಾನು ಓದಿದ್ದೇನೆ. ಮತ್ತೆ ಅವರ ಆ ಅಂಕಣಗಳಿಗೆ ಮುಖಪುಟ ಪುಸ್ತಕಗಳಿಗೆ ನಾನು ಕವರ್ ಪೇಜ್ ಮಾಡಿಕೊಟ್ಟಿದ್ದೇನೆ. ಆ ಟೈಮ್ನೊಳಗೆ ಮೊದಲ ಓದುಗ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅವರ ಒಂದು ಅಗಳು, ಅನ್ನದ ಅಗಳು ಆತ್ಮಲಿಂಗವಾಗಿಸಿ ಅನ್ನುವಂಥ ಮಾತು ಅವರಿಂದ ಬರಬೇಕಾದ್ರೆ ಅದು ಒಂದು ಟೈಟ್ಲು ಬಂದಂಥದ್ದು, ಬಹಳ ಕರ್ನಾಟಕದ ಮೆಚ್ಚುಗೆಯನ್ನ ಪಡೆದಂಥದ್ದು. ಹೀಗಾಗಿ ತಮ್ಮ ಬಾಲ್ಯದ ದಿನಗಳನ್ನ ತಾವು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ರಿ. ಸಾಮಾನ್ಯವಾಗಿ ಎಲ್ಲರ ಬಾಲ್ಯ ದಿನಗಳು ರೋಚಕ, ರೋಮಾಂಚನ ಮತ್ತೆ ಹಾಗೆ ರೋದನೆಯಿಂದ ಕೂಡಿರ್ತವೆ. ಅದರಲ್ಲಿ ನನ್ನ ಬಾಲ್ಯನೂ ಕೂಡ ವಿಭಿನ್ನ ಏನಲ್ಲ. ಆದರೆ ನನ್ನ ಬಾಲ್ಯ ರೋದನೆಗಿಂತ ರೋಚಕ, ರೋಮಾಂಚನವಾಗಿಯೇ ಕೂಡಿತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಅನುಭವಿಸಿ ಕೂಡ ಈ ಕಾಲಘಟ್ಟದಲ್ಲಿ ನಾನು ಬಂದಿದ್ದೇನೆ. ಈ ಕನ್ನಡ ಸಾಹಿತ್ಯ ಜಗತ್ತಿನೊಳಗೆ, ಕನ್ನಡ ಸಾಹಿತ್ಯ ಪರಂಪರೆ ಒಳಗೆ ಹಳ್ಳಿಯಲ್ಲಿ ಹುಟ್ಟಿದಂತಹ ಒಬ್ಬ ಕುಗ್ರಾಮದ ಮಗು ಕನ್ನಡ ಸಾಹಿತ್ಯ ಚರಿತ್ರೆ ಒಳಗೆ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಅಂದರೆ ಅದು ನಾನೇ ಉದಾಹರಣೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಹಳ್ಳಿ ತುಂಬ ಸಾಮಾನ್ಯವಾದಂತಹ ಹಳ್ಳಿ, ಕುಗ್ರಾಮ ಅಂತೂ ಅಲ್ಲ, ಎಲ್ಲ ಥರದ ಸವಲತ್ತು ಇದ್ದಂಥ ಹಳ್ಳಿ, ಹೊಳೆನರಸೀಪುರ ತಾಲೂಕಿನ ಕಟ್ಟೆಬೆಳಗುಲಿ ಅಂತ. ನಾನು ಓದುವ ಸಂದರ್ಭದಲ್ಲಿ ನನಗೆ ವಿದ್ಯೆನೇ ಹತ್ತೇ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯಿಂದ ಓದಿಸೋದು ಬಿಟ್ಬಿಟ್ಟಿದ್ರು. ನನ್ನ ಅಜ್ಜಿ ನಿತ್ಯ ಅವರು ಶಾಲೆಗೆ ಕರ್ಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರ್ತಾಯಿದ್ರು. ನಾನು ಕದ್ದು ಓಡಿ ಬಂದು ಮತ್ತೆ ಮನೆ ಹತ್ರ ಇರ್ತಾಯಿದ್ದೆ. ಕೊನೆಗೆ ನಮ್ಮೂರಿಗೆ ಒಬ್ಬರು ಜವರೈ ಮಾಸ್ಟ್ರು ಅಂತ ಒಬ್ಬರು ಟೀಚರು ಟ್ರಾನ್ಸ್ಫರ್ ಆಗಿ ಬಂದರು. ಅದೇ ಸಂದರ್ಭದಲ್ಲಿ ಈ ಕೇರ್ ಅಂತ ಕೊಡೋರು, ಉಪ್ಪಿಟ್ಟು ಅಂತ ಕೊಡೋರು. ಮನೆಯಲ್ಲಿ ಮಾಮೂಲು ರಾಗಿ ರೊಟ್ಟಿ ಮುದ್ದೆ ತಿಂದು ತಿಂದು ಬೇಜಾರಾದಂಥ ನಾಲಿಗೆಗೆ ಈ ಕೇರ್ ಅಂದದ್ದು ಇದೆಯಲ್ಲ ಉಪ್ಪಿಟ್ಟು, ತುಂಬ ರುಚಿಸ್ತು. ಉಪ್ಪಿಟ್ಟು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ನನ್ನ ಅಣ್ಣ ಶಾಲೆಗೆ ಹೋಗ್ತಾ ಇದ್ವಿ. ಈ ಉಪ್ಪಿಟ್ಟು ನನ್ನನ್ನು ಓದಿಸ್ಲಿಕ್ಕೆ ಪ್ರೇರೇಪಣೆ ಕೊಡ್ತು ಅಂತ ಅಂದರೆ ಆ ಮಹಾನ್ ಕಲ್ಪನೆ ಏನಿದೆ, ಮಕ್ಕಳಿಗೆ ಪೌಷ್ಟಿಕವಾಗಿರಬೇಕು ಆಹಾರ, ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅವ್ರನ್ನ ಆಕರ್ಷಣೆ ಮಾಡಬೇಕು ಅನ್ನೋ ಸರ್ಕಾರದ ನೀತಿ ಇದೆಯಲ್ಲ, ಆ ನೀತಿ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನನ್ನ ಬಾಲ್ಯ ಜೀವನ ಏನು ಮಹಾನ್ ಕಷ್ಟದಿಂದ ಕೂಡಿತ್ತು ಅಂತ ಏನಿಲ್ಲ, ಆದರೆ ನನ್ನ ಸೋಮಾರಿತನದಿಂದ ನಾನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಅಜ್ಜಿ ಕರ್ಕೊಂಡೋಗಿ ಶಾಲೆಗೆ ಬಿಟ್ಟ ಮೇಲೆ ಈ ಉಪ್ಪಿಟ್ಟು ಅನ್ನುವ ಒಂದು ಆಸೆಯಿಂದ ವಿದ್ಯಾಭ್ಯಾಸವನ್ನ ನಾನು ಬಿಟ್ಟಿದ್ದಂಥವನು ಪ್ರಾರಂಭ ಮಾಡಿದೆ. ಮತ್ತೆ ಅದರಿಂದ ಪ್ರಾರಂಭ ಆಯ್ತು. ಪ್ರಾರಂಭ ಮಾಡಿದ ಮೇಲೆ ಜವರೈ ಮಾಸ್ಟರ್ ಅಂದವರು ನೋಡ್ರಿ, ಮಕ್ಕಳಿಗೆ ಒಬ್ಬ ಶಿಕ್ಷಕ ದಂಡಿಸಿ ಕೊಡೋದಕ್ಕಿಂತ ಮುದ್ದಿಸಿ ಕೊಡುವಂತ ವಿದ್ಯೆ ಇದೆಯಲ್ಲ, ಒಳ್ಳೆ ಮಾತು, ಅದು ಬಹಳ ಎತ್ತರಕ್ಕೆ ಮಕ್ಕಳನ್ನ ಬೆಳಿಗ್ಗೆ ಸಹಕಾರ ಕೊಡುತ್ತೆ. ಅವ್ರು ಹೇಳ್ತಾ ಇದ್ರು, ನೋಡಪ್ಪ
ನಿನಗೆ ನಾವೊಂದು 6 ಜನ ಇದ್ವಿ, ಒಂದು 10-12 ಜನ ಮಕ್ಕಳಿದ್ವಿ ನಮ್ಮ ಬ್ಯಾಚಲ್ಲಿ. 6 ಜನಕ್ಕೆ ಬಹಳ ಸೋಮಾರಿಗಳು. ನಾವೆಲ್ಲ ಕದ್ದು ಕಳ್ಳಿ ಸಾಲುಗಳು, ಹಳ್ಳಿಲಿ ಹಿತ್ತಲುಗಳಿರ್ತದೆ, ಕಳ್ಳಿ ಸಾಲಲ್ಲಿ ಕೂತಿದ್ದು, ಶಾಲೆ ಬಿಡ್ತಿದ್ದಂಗೆ ಬ್ಯಾಗ್ ಹಾಕೊಂಡು ನಾವು ಓಡ್ ಬರ್ತಾ ಇದ್ವಿ. ನಮ್ಮ ಮನೆಯವರು ನಮ್ಮ ಮನೆಗೆ ಬಂದು ಕಂಪ್ಲೇಂಟ್ ಮಾಡೋರು, ಇವ್ರು ಶಾಲೆಗೆ ಹೋಗಿರಲಿಲ್ಲ ಅಂತ. ಮಾಸ್ಟ್ರು ಗಮನಿಸ್ತಾ ಇದ್ರು. ಜವರೇ ಮಾಸ್ಟ್ರನ್ನ ಅವ್ರು ನೆನಪಿಸ್ಕೋಬೇಕು. ಅವ್ರನ್ನ ನನಗೆ ಇವತ್ತು ಕೂಡ ಆದರ್ಶ ನನಗೆ ಅವರು. 6 ಜನಕ್ಕೆ ಜಾಸ್ತಿ ಉಪ್ಪಿಟ್ಟು ಹಾಕ್ಸೋರು. ನೀ ತಿನ್ರಿ ಅಂತ. ನಮ್ಗೆ ಆಶ್ಚರ್ಯ. ಆಮೇಲೆ ತಿಂದಾದ್ಮೇಲೆ ನೀವು ಕುತ್ಕೊಳ್ಳಿ, ನೀವು ಯಾರು ಶಾಲೆ ಬಿಟ್ಟ ಮೇಲೆ ಹೋಗ್ಬಾರ್ದು ಅಂತ. ನೋಡ್ರಿ, ನಿಮ್ಗೆ ಯಾವ ಉಪ್ಪಿಟ್ಟು ಜಾಸ್ತಿ ಹಾಕ್ಸಿದೀನಿ ಅಂದ್ರೆ ನೀವು ಚೆನ್ನಾಗಿ ಓದ್ಬೇಕು ಅಂತ. ಅವ್ರು ಹೇಳ್ತಾ ಇದ್ದಿದ್ದು ಸ್ಫೂರ್ತಿ. ಈಗ ನನ್ನ ಜೊತೆ 6 ಜನದಲ್ಲಿ 4 ಜನ ನಾವೆಲ್ಲ ಅಧಿಕಾರಿಗಳಾಗಿ ನಿವೃತ್ತಿ ಆದವರು, 2 ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾಗಿ ನಿವೃತ್ತಿ ಆಗಿದ್ದಾರೆ. ಹಾಸನದಲ್ಲೇ ಒಬ್ಬರಿದ್ದಾರೆ. ಈ ಉಪ್ಪಿಟ್ಟು ಅನ್ನೋ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಇಲ್ಲ ಅಂತ ಅಂದಿದ್ರೆ ನಾವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಥವಾ ವಿದ್ಯಾಭ್ಯಾಸ ಮಾಡಿದ್ರು ಈ ಮಟ್ಟದ ಚಿಂತನೆಗಳನ್ನ ನಾವು ಮೈಗೂಡಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ನನ್ನ ಬಾಲ್ಯ ಏನಿದೆ, ಆ ವಿದ್ಯಾಭ್ಯಾಸದ ಜೊತೆಗೆ ನಾನು ಎಷ್ಟು ಸೋಮಾರಿಯಾಗಿದ್ದೆ ಅಂತ ಅಂದ್ರೆ, ಈ ಮಾಂಸ ಮತ್ತು ಮೀನು ನನಗೆ ಪ್ರಿಯವಾದ ಆಹಾರಗಳು. ನಮ್ಮ ಅಜ್ಜಿ ಕರಿಮೀನನ್ನ ಸಾರು ಮಾಡ್ತಾರೆ ಅಂತ ಅಂದ್ರೆ ನಾನು ಶಾಲೆ ಬಿಟ್ಟು ಕೂಗ್ತಾ ಇದ್ದೆ. ಆಮೇಲೆ ಸಂತೆಯಿಂದ ಮಾಂಸ ತರೋರು, ಸೋಮವಾರ ಸಂತೆಯಿಂದ ಮಾಂಸ ತಂದ ದಿವಸ ನಾನು ಮಂಗಳವಾರ ದಿವಸ ಶಾಲೆಗೆ ಹೋಗ್ತಾ ಇರಲಿಲ್ಲ. ಅಂದ್ರೆ ರಾತ್ರಿ ಮಾಂಸದ ಊಟ ಉಳಿಯುತ್ತೆ, ಉಂಡು ಬಿಡೋದು, ಶಾಲೆಗೆ ಹೋಗ್ತಾ ಇರಲಿಲ್ಲ. ಈ ತರದ ಬಾಲ್ಯದ ನೆನಪುಗಳಿದೆ. ನರಸೀಪುರದ ಸಂತೆ ಸೋಮವಾರ ಸರ್. ಸೋಮವಾರದಿಂದ ನಮಗೆ ಮಾರ್ಕೆಟ್ಗಳಿರಲಿಲ್ಲ, ಹೋಗಕ್ಕೂ ಆಗ್ತಾ ಇರಲಿಲ್ಲ. ಸಂತೆಯಿಂದಲೇ ತರಬೇಕಾಯ್ತು ಮಾಂಸನ. ಮಂಗಳವಾರ ದಿವಸ ನಂದು ಎಲ್ಲರಿಗೂ ಭಾನುವಾರ ರಜಾ ಆದ್ರೆ ಶಾಲೆಗೆ, ನನಗೆ ಭಾನುವಾರ ಒಂದು ದಿವಸ ಶಾಲೆಗೆ ರಜಾ, ಮಂಗಳವಾರ ಒಂದು ದಿವಸ ಶಾಲೆಗೆ ರಜಾ. ಹಾಗಾಗಿ ಈ ಮಾಂಸ ಮತ್ತು ಮೀನು ಇವು 2 ಪ್ರಿಯವಾಗಿದ್ವಿ. ಅವು ತಿಂದಂತ ಕಾರಣಕ್ಕೋಸ್ಕರನೇ ದೇಹ ಗಟ್ಟಿಯಾಗಿ ಇವತ್ತು ಕೂಡ ನಾನು ಇಲ್ಲಿ ತನಕ ಯಾವುದೇ ಆಸ್ಪತ್ರೆಗೆ ಹೋಗಿಲ್ಲ. ನಾನು ಇಲ್ಲಿ ತನಕ ಕೂಡ ಹೋಗಿಲ್ಲ. ಬಹಳ ವಿಶೇಷ. ಇದು ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಮಾಂಸ ತಿನ್ನೋದು ಅಥವಾ ಮೀನ್ ತಿನ್ನೋದು ಅಪಚಾರ ಇರಬಹುದು, ಆದ್ರೆ ದೇಹದ ಶಕ್ತಿಗೆ ಅವು ಅಗತ್ಯ ಇದೆ. ಈ ತರದ ನನ್ನ ಬಾಲ್ಯದ ಜೀವನ ಪ್ರಾರಂಭ ಆಯ್ತು. ನನ್ನ 4ನೇ ತರಗತಿಯವರೆಗೂ ನಾನು ನನ್ನ ಊರಿನಲ್ಲೇ ಪ್ರೈಮರಿ ಶಾಲೆಯನ್ನು ಮುಗಿಸ್ದೆ. ಆಮೇಲೆ ಮಿಡ್ಲ್ ಸ್ಕೂಲ್ಗೆ ಪಕ್ಕದ ಎಳ್ಳೇಶ್ವರ ಅಂತ ಇದೆ, ಎಳ್ಳೇಶ್ವರಕ್ಕೆ ಹೋಗ್ತಾ ಇದ್ವಿ. ಆ ಎಳ್ಳೇಶ್ವರಕ್ಕೆ ಹೋಗ್ಬೇಕಾದ್ರೆ ನಮಗಾಗದಂಥ ಪರಮಾನಂದ ಎಲ್ಲೂ ಇಲ್ಲ. ಈ ಮುಂಗಾರು ಬಂದು ಏಪ್ರಿಲ್ ಮೇ ಆ ಸಾಲಲ್ಲಿ ಅನ್ಸುತ್ತೆ, ಜೂನ್ ತನಕ ಒಳ್ಳೆ ಮಾವಿನ ಹಣ್ಣು ಸಿಗೋದು, ನೇರಳೆ ಹಣ್ಣುಗಳು ಸಿಗೋದು ದಾರಿ ಉದ್ದಕ್ಕೂ. ನಮ್ದು ಬ್ಯಾಗು ಹಿಂದಕ್ಕೆ ಹಾಕೋ ಬ್ಯಾಗ್ ಅಲ್ಲ, ಇದು ಸೈಡ್ಗೆ ಹಾಕೊಳ್ಳೋಂಥ ಬ್ಯಾಗು. ಇಡೀ ನೇರಳೆ ಹಣ್ಣು ಮಾವಿನ ಹಣ್ಣೆಲ್ಲ ತುಂಬ್ಕೊಂಡು ಬರ್ತಾ ಇದ್ರೆ ಪುಸ್ತಕ್ಕೆಲ್ಲ ಗಲೀಜಾಗಿರೋದು ಅದು. ಆ ತರದ ಜೀವನದ ಅನುಭವಗಳಿದ್ದು. ಕೃಷ್ಣಮೂರ್ತಿ ಅಂತ ಒಬ್ರು ಹೆಡ್ ಮಾಸ್ಟರ್ ಸಿಕ್ಕಿದ್ರು, ಬಹಳ ಒಳ್ಳೆ ಮಾಸ್ಟ್ರು, ಚೆನ್ನಾಗಿ ಓದಿಸಿದ್ರು. 7th ಸ್ಟ್ಯಾಂಡರ್ಡ್ ನಾನು ಪಾಸ್ ಆದಾಗ ನನಗೆ ತಾಲೂಕ್ ಟಾಪರ್ ಅಂತ ಮೆರಿಟ್ ಸ್ಕಾಲರ್ಶಿಪ್ ಬಂತು. ಆ ಸ್ಫೂರ್ತಿಗೋಸ್ಕರ ನಿಜ, ಆ ಸ್ಫೂರ್ತಿಗೋಸ್ಕರ ಇದು ಮೆರಿಟ್ ಸ್ಕಾಲರ್ಶಿಪ್ ಬಂತು ಅನ್ನೋ ಕಾರಣಕ್ಕೋಸ್ಕರ ನಮ್ಮಪ್ಪ ಇಲ್ಲ ನನ್ನ ಮಗನ್ನ ಪೇಟೆಲೆ ಓದಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಸನ ತಂದು ಹಾಕಿದ್ರು. ಹಾಸನದಲ್ಲಿ ನಾನು ಇದು ಹೈಸ್ಕೂಲ್ಗೆ ಹಾಸನದಲ್ಲಿ ಸೇರ್ಕೊಂಡು ಹೈಸ್ಕೂಲ್ ಪ್ರಾರಂಭ ಮಾಡಿದೆ. ಆದ್ರೆ ಓಡಾಡ್ತಿದ್ರ ಅಲ್ಲಿಂದ? ಇಲ್ಲ, ಹಾಸ್ಟೆಲ್ ಸೇರ್ಕೊಂಡೆ. ಆದ್ರೆ ನನ್ನ ಬಾಲ್ಯದ ನೆನಪುಗಳಿದೆಯಲ್ಲ, ನಮಗೆ ಆ ತರದ ಯಾವುದೇ ಈ ಜಾತಿ ಮನೋಭಾವನೆ ಇರ್ಲಿಲ್ಲ ನಮಗೆ. ಇಲ್ಲ, ಅದು ಕಾಲ ಹಾಗಿತ್ತು ಬಿಡಿ. ನಾವು ಜಾತಿ ಮನೋಭಾವನೆ ಇರ್ಲಿಲ್ಲ, ನಾವೆಲ್ಲ ಹಂಚ್ಕೊಂಡ್ ತಿಂತ ಇದ್ವಿ. ಕೊನೆಗೆ ನಾನು ಇಲ್ಲಿ ಸಿಟಿಗೆ ಬಂದಾಗ್ಲೇ ನನಗೆ ಈ ಜಾತಿ ವ್ಯವಸ್ಥೆ ಟಚ್ ಆಗಿದ್ದು ಅವಾಗ್ಲೇ. ಗುರ್ತಿಸೋರು ಅವರು, ನೀನ್ ಸ್ಕಾಲರ್ಶಿಪ್ ಹಾಕಿದೀಯಾ, ಇಂಥ ಜಾತಿಯವರ, ನೀನ್ ಹಾಕಿಲ್ವಾ, ಇಂಥ ಜಾತಿಯವನ, ಈ ತರ ನನ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಯಾಕೆ ಕೇಳ್ತಾರೆ ಅಂತ. ಮೆರಿಟ್ ಸ್ಕಾಲರ್ಶಿಪ್ ಬರೋ ತನಕ ನನಗೆ ಜಾತಿಯ ಸ್ಪರ್ಶನೇ ಇರಲಿಲ್ಲ. ಹಾಗಾಗಿ ನನ್ನ ಬಾಲ್ಯ ತುಂಬಾ ರೋಚಕವಾಗಿದೆ. ತುಂಬಾ ರೋಚಕ ಅಂದ್ರೆ ತುಂಬಾ ರೋಚಕ. ನನಗೆ ಮುಖ್ಯವಾಗಿ ನಮ್ಮ ಅಜ್ಜಿ ನನ್ನ ತಾಯಿ ಅಲ್ಲದೆ ಇದ್ರು ನನ್ನ ತಾಯಿಯ ದೊಡ್ಡಮ್ಮ. ನಾನು ಬಾಲ್ಯದಲ್ಲಿ ನಮ್ಮ ಅಪ್ಪನ ತಾಯಿಯನ್ನಾಗ್ಲಿ, ನಮ್ಮ ಅಪ್ಪನನ್ನಾಗ್ಲಿ, ನಮ್ಮ ತಾಯಿಯ ಅಪ್ಪನನ್ನಾಗ್ಲಿ ನಾನು ನೋಡೇ ಇಲ್ಲ. ನನಗೆ ಸಿಕ್ಕಿದ್ದು ನಮ್ಮ ತಾಯಿಯ ತಾಯಿ. ಹಾಗಾಗಿ ಅವರ ಪ್ರಭಾವಕ್ಕೆ ಒಳಪಟ್ಟು ಬಾಲ್ಯವನ್ನು ತುಂಬಾ ಆನಂದವಾಗೇ ಕಳೆದಿದ್ದೀನಿ. ಬಡತನ ಅನ್ನೋದು ಆ ಥರದ್ದೇನು ಇರಲಿಲ್ಲ, ತುಂಬಾ ಆನಂದವಾಗಿ ಕಳೆದಿದ್ದೀನಿ. ನಂತರ ಈ ಹೈಸ್ಕೂಲಿಗೆ ಬಂದಾದ ನಂತರ ಮನೆಯಲ್ಲಿ ಸಾಂಸಾರಿಕ ವಿಘಟನೆಗಳು ಸ್ಟಾರ್ಟ್ ಆಗಿ ಅಣ್ಣ ತಮ್ಮರ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ
ಲೆಕ್ಕಾಚಾರದ ಬದುಕು ಅವರವರೇ ಕಟ್ಕೊಂಡಾದ ನಂತರ ನಮ್ಮಪ್ಪನಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ನಮ್ಮ ಅಪ್ಪನ ಸಮಸ್ಯೆ ಆದಾಗ ನಮ್ಮ ಓದಿಸೋದು, ಸುಖವಾಗಿಡೋದು, ಈ ಥರದ ಎಲ್ಲ ಸಮಸ್ಯೆ ಬಂದಾಗ ಅವರು ಭಾಳ ಭಾಳ ತುಂಬ ಕಡಿಮೆ ಕಂಟ್ರೋಲಲ್ಲಿ ನಮ್ಗೆ ಇಟ್ಕೊಂಡ್ರು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನಪ್ಪ ಅಸಲೆ ಮಳೆಗಳಿಗೆ ಪಲ್ಲುಗಟ್ಲೆ ಮೀನನ್ನು ಹಿಡಿತಾ ಇದ್ರು. ನಮ್ಮೂರಲ್ಲಿರೋ ಡ್ಯಾಮು 1870 ಕಟ್ಟಿರುವಂತದ್ದು. ಕುಳಿ ಹಾಕ್ತಿದ್ರ? ಕೂಳಿ ಅಲ್ಲ, ಬಲೆ ಹಾಕೋರು, ಗೋಜವರು, ಪಲ್ಲುಗಟ್ಲೆ ಮೀನು. ಅದ್ರ ಬಗ್ಗೆ ಪದ್ಯ ಬರೆದಿದ್ದೀನಿ. ಪಲ್ಲಗಟ್ಲೆ ಅಂತ ಅಂದ್ರೆ ಅದನ್ನ ಇಡೀ ಕಣಕ್ಕೆಲ್ಲ ಹಾಸಿ ಒಣಗಿಸ್ತಾ ಇದ್ವಿ. ಈಗ ಹಿಡಿ ಸಿಗ್ಬೇಕಾದ್ರೂ ಕಷ್ಟ ಇಲ್ಲ, ಈಗ ಸಿಗಲ್ಲ ಸರ್. ಅಂತ ಡ್ಯಾಮ್ ಅದು. ಈಗ್ಲೂ ಆ ಡ್ಯಾಮನ್ ಕಟ್ಟಿರೋದು ಸಿಮೆಂಟ್ ಹಾಕಿ ಕಟ್ಟಿಲ್ಲ, ಅದು ಗಾರೆ. 1870 ಕಟ್ಟಿರೋ ಗಾರೆ, ಶ್ರೀರಾಮದೇವ್ರ ಕಟ್ಟೆ. ಆ ಕಟ್ಟೆಯಲ್ಲಿ ನಮ್ಮ ಅಪ್ಪನ ನಿತ್ಯ ಕರ್ಮಗಳು, ಆ ಕರ್ಮಭೂಮಿನೇ ನಮ್ಮ ಅಪ್ಪನಿಗೆ ಅದು. ಬಂದಂತ ಮೀನು ಮಾರಿ ಹಣ ಸಂಗ್ರಹಿಸಿ ಓದಿಸಿ ಕೊನೆಗೆ ನಾವೆಲ್ಲ ಒಂದು ಹಂತಕ್ಕೆ ಬಂದ್ವಿ. ನನ್ನ ಬಾಲ್ಯ ಅತ್ಯಂತ ಸುಂದರವಾದ ಬಾಲ್ಯ. ತುಂಬಾ ಸಂತೋಷ, ಬಹಳ ಇಂಟ್ರೆಸ್ಟಿಂಗ್ ಇದೆ ಬಿಡಿ. ತುಂಬಾ ಸಂತೋಷ. ನಿಮ್ಮಿಬ್ಬರ ಬಾಲ್ಯಗಳನ್ನು ಕೇಳಿದೆವು. ನನ್ನ ಬಾಲ್ಯದ ಸಂದರ್ಭವನ್ನು ನಾನು ಹೇಳಬೇಕು. ದೇಸಾಯಿ ಅವರು, ನಾನು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು. ಬಸವನ ಬಾಗೇವಾಡಿ ಅಂದ್ರೆ ಹೆಸರು ಹೇಳಿದಂತೆ ಬಸವಣ್ಣನವರ ಹುಟ್ಟಿದ ಊರು. ಅಲ್ಲಿಂದ ಮುಂದೆ ಚೀರಲದಿನ್ನಿ ಅಂತ ಹೇಳಿ ಒಂದು ಹಳ್ಳಿ. ಆ ಹಳ್ಳಿ ನನ್ನ ತಾಯಿಯ ತವರು ಮನೆ. ಅಲ್ಲಿ ನನ್ನ ಜನನ ಆಯಿತು ಅಕ್ಟೋಬರ್ 2, 1965. ನಾನು 3 ವರ್ಷ ಬಾಲಕನಿದ್ದಾಗಲೇ ನಾನು ತಾಳಿಕೋಟೆ, ವಿಜಯನಗರ ಸಾಮ್ರಾಜ್ಯದ ಒಂದು ಪತನ ಆದಂತ ಸಂದರ್ಭವನ್ನು ನಾವು ಕೇಳ್ತೇವೆ, ತಾಳಿಕೋಟೆ ಯುದ್ಧ ಅಂತ. ಅಲ್ಲಿ ನಮ್ಮ ತಂದೆ ಊರು. ಅಲ್ಲಿ ನನ್ನ ಬಾಲ್ಯದ ಶಿಕ್ಷಣ ಪ್ರಾರಂಭ ಆಗತ್ತೆ. ನಾನು 3 ವರ್ಷ ಇದ್ದಾಗ್ಲಿಂದನೇ ನಾನು ಚಿಕ್ಕಪ್ಪ ಮತ್ತೆ ಅತ್ತೆಯ ಗರಡಿಯಲ್ಲಿ ಬಂದವನು. ಸಾಮಾನ್ಯವಾಗಿ ಮಕ್ಕಳು ಒಂದಿಂದ ಆಟ ಆಡ್ಲಿಕ್ಕೆ ಬಹಳ ಇಷ್ಟ. ಆದ್ರೆ ನಮ್ಮನೆ ಒಳಗೆ ಬಹಳ ಶಿಸ್ತು. ಆ ಶಿಸ್ತು ಹೆಂಗೆ ಅಂತಂದ್ರೆ ಬಟ್ಟೆ ಗಲೀಜಾಗಬಾರ್ದು, ಕೈ ಕಾಲು ಗಲೀಜಾಗಬಾರ್ದು ಅನ್ನುವಂಥದ್ದು. ಹೀಗಾಗಿ ಅದು ಒಂದು ಬಹಳ ತಲ್ಲವನ ಸಂಗತಿ ಆಯ್ತು. ನಮಗೆ ಖುಷಿ ಆಗೋದಂದ್ರೆ ಎಲ್ಲಾ ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ, ಮುಕ್ತವಾಗಿ ಆಟ ಇರ್ಬೇಕು, ಸಹಜತೆ. ಆ ಸಹಜತೆ ಇಲ್ಲಾರ್ದಂಗೆ ಇವ್ರು ಬಡ್ದು ಹಾಕ್ಬಿಡೋರು, ಚೆನ್ನಾಗಿ ಬಡಿತಿದ್ರು. ಅದಕ್ಕೆ ಏನಾಯ್ತು, ಹೀಗೆ ನಾನು ಸುಮ್ಮನೆ ಎಲ್ಲಾ ಮಕ್ಕಳ ಜೊತೆ ಇದ್ರೂ ಕೂಡ ನನಗೆ ಒದೆ ಬೀಳ್ತಾವಲ್ಲ ಅಂತ, ಅದಕ್ಕೆ ನಾನು ಕುಂತಲ್ಲೇ ಗೀಚಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಗೀಚುವಿಕೆನೆ ಚಿತ್ರಗಳು ಮೂಡಿ ಬರ್ಲಿಕ್ಕೆ ಕಾರಣ ಆಯ್ತು. ಅಲ್ಲ, ಪ್ರತಿಭೆ ನಿಮ್ಮಲ್ಲಿ ಇತ್ತು, ಸಹಜವಾಗಿ ಇತ್ತು, ಪ್ರಕೃತಿ ನೀಡಿತ್ತು ನಿಮಗದನ್ನ. ಯಾವುದೋ ಒಂದು ರೂಪದಲ್ಲಿ ಅದು ಪ್ರಕಟ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ. ನಾನು ಬಾಲ್ವಾಡಿಯನ್ನು ಓದ್ತಿದ್ದೆ. ಬಾಲ್ವಾಡಿ ಓದುವಾಗ ನಮಗೆ ಮೊಟ್ಟೆಯ ಕೆಲವು ಒಂದೊಂದು ಪೀಸ್ ಕೊಡ್ತಿದ್ರು, ಪೂರ್ಣ ಮೊಟ್ಟೆ ಕೊಡ್ತಿರ್ಲಿಲ್ಲ. ಅದು ತುಂಬಾ ರುಚಿ ಅನ್ಸೋದು. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮೊಟ್ಟೆ ಗಿಟ್ಟೆ ತಿಂತಿರ್ಲಿಲ್ಲ, ಮೊಟ್ಟೆ ಕೊಡ್ತಿರ್ಲಿಲ್ಲ. ಅಲ್ಲ, ಆ ಕಾಲದಲ್ಲಿ ಅದು ಪ್ರಸಾದ ಅಂತ ಹೇಳ್ಬೇಕು. ನಿಜ ಅಲ್ವಾ ಸರ್? ಈಗ ಆಗ ಆ ಕಾಲದಲ್ಲಿ ಆಹಾರ ಸಂಸ್ಕೃತಿಯನ್ನೇ ಪ್ರಶ್ನೆ 69, 68, 69. ಆಗ ಈ ಕಾಲಕ್ಕಿಂತ ಆ ಕಾಲದಲ್ಲೇ ಆಹಾರ ಸಂಸ್ಕೃತಿ ಬಗ್ಗೆ ಬಹಳ ಮೈಲಿಗೆ ಇತ್ತು. ಅಂತದ್ದು ಶಾಲೆ ಒಳಗೆ ಮೊಟ್ಟೆ ಪೀಸ್ ಸಿಗುತ್ತೆ ಅಂತ ಅಂದ್ರೆ ತುಂಬಾ ಪ್ರಗತಿಪರವಾಗಿ ಯೋಚನೆ ಮಾಡಿದೆ ಆಗ ಸರ್ಕಾರ ಅನ್ಸುತ್ತೆ. ಅಲ್ಲಿಂದ ಬಹಳ ಖುಷಿಯಾದಂತ ವಿಚಾರ ಏನಂತಂದ್ರೆ, ನನ್ನ ಜೊತೆ ನನ್ನ ಮನೆ ಪಕ್ಕದಲ್ಲಿರುವಂತ ಹುಡುಗಿ ನಾನು ಇಬ್ರು ಜೊತೆಯಾಗಿ ಹೋಗ್ತಿದ್ದೇವೆ. ಅವತ್ತಿನ ದಿನಗಳಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಹುಡುಗ ಹುಡುಗಿ ಅನ್ನುವಂಥದ್ದು ಇದನ್ನೇ ಇಲ್ಲ. ನಾವೆಲ್ಲ ಒಂದೇ ಸಮಾನರೇ ಇರ್ಲಿಲ್ಲ. ನಮ್ಮ ಮನೆ ಒಳಗಡೆ ಸಾಮಾನ್ಯವಾಗಿ ಕೂಲಿಗೆ ಹೋಗ್ತಿದ್ರು. ನಾವು ಈ ಬಾಲ್ವಾಡಿ ಅಂತಂದ್ರೆ ಬೆಳಗ್ಗೆ 8:30, 9 ಗಂಟೆಗೆ ಹೋಗಿ ಮತ್ತೆ 12, 1 ಗಂಟೆಗೆ ಬಿಟ್ಬಿಡೋದು. ಬಿಟ್ಟ ನಂತರ ಮನೆಗೆ ಬರ್ತಿದ್ದೇವಲ್ಲ, ನಾನು ಇರೋದು ನನ್ನ ಜೊತೆ ಹುಡುಗಿ ಬರ್ತಿದ್ದಾಳಲ್ಲ, ಅವ್ರದ್ದು ದೊಡ್ಡದಿತ್ತು ಮನೆ. ಆ ಮನೆಯೊಳಗೆ ಇರ್ತಿದ್ದೆ ನಾನು. ಅವರು ಭೇದ ಭಾವ ಎಣಿಸದೆ ರೊಟ್ಟಿ ಒಳಗೆ ಬೆಣ್ಣೆ ಹಾಕಿ ಕೊಡೋರು. ನನಗೆ ಅದು ಅಮೃತ. ಆ ಅಮೃತವನ್ನ ತಿಂದ ಸಲುವಾಗಿನೇ ಇವತ್ತು ಇಷ್ಟು ಚೆನ್ನಾಗಿದ್ದೇವೆ ಅಂತ. ಒಳ್ಳೆಯ ವಿಚಾರಗಳು, ಸದ್ವಿಚಾರಗಳು ದಿನಾಲು ವಾತಾವರಣದಲ್ಲಿ ಬೆಳೆದಿದ್ದೀರಿ ನೀವು. ವಾತಾವರಣ ಸೌಹಾರ್ದ. ನಾನು ಇವತ್ತಿಗೂ ಕೂಡ ಆ ಮನೆಯ ಅನ್ನ ತಿಂದಿದ್ದೀನಿ. ಇವತ್ತಿಗೂ ಕೂಡ ಆ ಜೀವಗಳು ಎಲ್ಲಿದ್ದವೋ ಅಂತ ಜೀವಗಳು ಎಲ್ಲರಿಗೂ ಶರಣು. ಅಷ್ಟು
ನೋಡಿ, ನಾನು 4-5 ವರ್ಷ ಇದ್ದಾಗಿನ ನೆನಪುಗಳು. ನಂತರ 1ನೇ ಕ್ಲಾಸ್ ಅದು ಹೋಲಕತ್ತಂದ್ರೆ ಚಿತ್ರ ಚೆನ್ನಾಗಿ ಆಗ್ಲಕತ್ತಿದ್ದು. ಬರಿತಾ ಬೇರೆದವರೆಲ್ಲ ಫ್ರೆಂಡ್ಸು ಮುಕ್ತಿ ಹಾಕೊಳ್ಳೋರು. ನಮ್ಮ ಫ್ರೆಂಡು ಎಷ್ಟು ಚೆನ್ನಾಗಿ ಚಿತ್ರ ಬರೀತಾನೆ ಅಂತ. ನಾನು ಹೇಳೋದು ಗೊತ್ತಿರ್ಲಿಲ್ಲ ಒಬ್ಬ ಕಲಾವಿದ ನಿಮ್ಮಲ್ಲಿ ಇದಾನೆ ಅಂತ. ನಂತರ 2, 3, 4 ಕ್ಲಾಸ್ನೊಳಗೆ ಎಲ್ಲಾ ಸಬ್ಜೆಕ್ಟು ಆಯ್ತು, ಮತ್ತೆ ಚಿತ್ರ ಆಯ್ತು. ತುಂಬಾ ಚೆನ್ನಾಗಿರ್ತಿತ್ತು. ನಮ್ಮ ಶಿಕ್ಷಕರು ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ರು. ಕಟ್ಟಿಮನಿ ಅಂತ ಹೇಳಿ ನನಗೆ ಮಾಸ್ಟರ್ ಇದ್ರು. ಅವರು 2ನೇ ಕ್ಲಾಸ್ಲಿಂದ 5ನೇ ಕ್ಲಾಸ್ ವರೆಗೂ ಕಂಟಿನ್ಯೂ ಇದೇ ಮಕ್ಕಳು ಬೇಕು ಅಂತ ಹೇಳಿ ನಮ್ಮನ್ನ ಪ್ರತಿ ವರ್ಷ ನಮ್ಮ ಇದಕ್ಕೆ ಕ್ಲಾಸ್ಗೆ ಟೀಚರ್ ಆಗೋರು. ನೋಡಿ, ಎಲ್ಲ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ನಮ್ಗೆ ಇದೇ ಟೀಚರ್ ಬೇಕು ಅಂತ ಹೋರಾಟ ಮಾಡ್ತಾರೆ. ಅವ್ರು ಈ ಮಕ್ಕಳು ಬೇಕು ಅಂತ. ಬಹಳ ಖುಷಿಯಾದಂತ ಸಂಗತಿ. ಅಲ್ಲಿಂದ ನಮ್ಮ ಸ್ಲೇಟ್ಗೆ ಹೀಗೆ ಲೈನ್ ಹಾಕಿ ಕೊಡ್ತಿದ್ರು, ದುಂಡಾದಂತ ಅಕ್ಷರಗಳನ್ನ ಬರೀಲಿಕ್ಕೆ. ಅದು ಹೆಂಗೆ ಅಂತಂದ್ರೆ, ಸ್ಲೇಟು ಮೊಳೆಯಿಂದ ಹೀಗೆ ಗೆರೆ ಹಾಕಿಬಿಟ್ರೆ ಅದು ಪರ್ಮನೆಂಟ್ ಗೆರೆ. ಆ ಕಾಪಿರೈಟ್ ಬುಕ್ಸ್ ಬರ್ತಾವಲ್ಲ, ಆ ರೀತಿಯಲ್ಲಿ ಅದ್ರೊಳಗೆ ದುಂಡಾದಂತ, ನಾನು ತುಂಬಾ ದುಂಡಾದಂತ ಅಕ್ಷರ, ಡಬಲ್ ರೂಲ್ ಅಂತಾರಲ್ಲ. ಹೌದು, ಡಬಲ್ ರೂಲ್. ಹೀಗಾಗಿ ಅವತ್ತು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರ್ತವೆ. ಅವತ್ತು ಕಲ್ತಂತ ವಿದ್ಯೆ ಇವತ್ತಿನವರೆಗೂ ಅದು ಬೆಳೆದು ಬಂದಿದೆ. ಚಿಕ್ಕಂದಿನ ವಿದ್ಯೆ ಬಹಳ ಅದು ಫೌಂಡೇಶನ್ ಇದ್ದಂಗೆ. ಸತ್ಯ. ಹಾಗೆ 4-5ನೇ ಕ್ಲಾಸಿಗೆ ಬರ್ತಾನೆ ಅಷ್ಟೊತ್ತಿಗೆ ನಾನು ಈ ಗಾದೆ ಮಾತುಗಳನ್ನ, ಸ್ಲೋಗನ್ಗಳನ್ನ ಬರಿತಾ ಇದ್ದೆ. ನನ್ನ ಕಡೆಯಿಂದ ಬರ್ಸೋರು ಮೇಷ್ಟ್ರು. ಅವರು ಒಂದು ಸಾರಿ ತುಂಬಾ ಹೊರಗಡೆ ಕಮರ್ಷಿಯಲ್ ಆಗಿ ಕೆಲಸ ಮಾಡೋರ ಜೊತೆ ಕಾಂಪಿಟೇಷನ್ ಬಿದ್ದಂಗಾಯ್ತು. ಅವ್ರು ಬಂದು ಒಂದಿಷ್ಟು ಮಾಡಿಕೊಟ್ಟಿದ್ರು. ಅವ್ರು ಬೇರೆ ಸೆಕ್ಷನ್ದವ್ರು ಮಾಡಿಸಿದ್ರು ಟೀಚರ್ಸ್. ನೋಡಿ, ಇದೇನಂತ ಚೆನ್ನಾಗಿಲ್ಲ, ನಮ್ಮ ಹುಡುಗ ಬರೀತಾನೆ ಅದಕ್ಕಿಂತ ಚೆನ್ನಾಗಿ. ಇಲ್ಲ ಇದೆ ಪ್ರತಿ ನನಗೆ ರೋಮಾಂಚನ ಆಗೋದು, ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಅದು ಅಂತ. ಆವಾಗ ನನಗೆ ಒಳಗಡೆ ಅನಿಸೋದು, ಇನ್ನೂ ಚೆನ್ನಾಗಿ ಬರೀಬೇಕು, ಇನ್ನೂ ಚೆನ್ನಾಗಿ ತೋರಿಸ್ಬೇಕು. ಹೀಗಾಗಿ ಚಿತ್ರ ಅಕ್ಷರ ಎರಡೂ ಅದು ಚಿತ್ರಕಲೆಯಾಗಿ ರೂಪುಗೊಳ್ತು. ಹೀಗಾಗಿ ಇವನ್ ಚಾರ್ಟ್ಗಳನ್ನು ಮಾಡ್ತಾ ಇದ್ದೆ ನಾನು. ಅದು ಕೃಷ್ಣದೇವರಾಯ ಅವರು ಇರಬಹುದು, ಪುಲಿಕೇಶಿ ಇರಬಹುದು, ಅಲ್ಲಿಂದ ಲ್ಯಾಂಡ್ಸ್ಕೇಪ್ ಆಗಿರಬಹುದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಗೋಲ್ ಗುಂಬಜು, ತಾಜ್ ಮಹಲ್ ಅಂತವನ್ನೆಲ್ಲ ಬರೀತಿದ್ದೆ. ನಮ್ಮ ಮಾಸ್ಟ್ರುಗಳು ತುಂಬಾ ಪ್ರೋತ್ಸಾಹ ಕೊಡೋರು. ಹೀಗಾಗಿ ಆ ಪ್ರೈಮರಿ ಶಿಕ್ಷಣ ಅತ್ಯದ್ಭುತವಾಗಿ ನನಗೆ ಮೂಡಿ ಬಂತು. ನಂತರ ಹೈಸ್ಕೂಲ್ಗೆ ಹೋದಗಳನ್ನ ನಮ್ಮ ಸೈನ್ಸ್ ಚಿತ್ರಗಳನ್ನ ಬರೀಬೇಕು. ಅಲ್ಲಿ ಈ ಸೈನ್ಸ್ ಮಾಸ್ಟರ್ಗಳು ನನಗೆ ಒಂದು ಪೀರಿಯಡ್ ಅಡ್ವಾನ್ಸ್ ಆಗಿ ಕರೆಸಿ, ನೀನ್ ಚಿತ್ರ ಬರಿ, ಈ ಪಾಠ ನಾನು ಮಾಡಬೇಕು, ಇದು ಬೋರ್ಡ್ ಮೇಲೆ ಇರುತ್ತೆ, ಅದನ್ನ ಚಿತ್ರ ಮತ್ತೆ ಪಾರ್ಟ್ಗಳನ್ನ ಬರೆದು ಬಿಡಿ ಅಂತ. ನನಗೆ ಬರೀ ಕಚೋರು ನಾನು ತುಂಬಾ ಚೆನ್ನಾಗಿ ಬರೆಯೋನು. ನಾನು ಬರೆದಂತ ಚಿತ್ರವನ್ನ ಅವರು ಹೆಚ್ಚು ಕಡಿಮೆ ಒಂದು 15 ದಿವಸಗಳ ಕಾಲ ಎಲ್ಲಾ ಸೆಕ್ಷನ್ ತುಂಬಾ ಇದ್ದು ನಮ್ಮಲ್ಲಿ. ಹುಡುಗರು ಬೇರೆ, ಹುಡುಗಿಯರು ಬೇರೆ, ಅಲ್ಲಿಂದ ಬೇರೆ ತುಂಬಾ ದೊಡ್ಡ ಶಾಲೆ ಇರೋದ್ರಿಂದ ಅದು ಅವರೆಲ್ಲರಿಗೂ ಪಾಠ ಮಾಡ್ಬೇಕಾದ್ರೆ ಚಿತ್ರ ಯಾರು, ನಮ್ಮ ಹುಡುಗ ಬರೋದು ನಮ್ಮ ಶಾಲೆಯವನೇ, ನಿಮ್ಮ ಫ್ರೆಂಡು ಅಂತ. ಹೀಗಾಗಿ ಚಿತ್ರ ಅನ್ನುವಂಥದ್ದು ಅಚ್ಚುವತ್ತಿ ಬಿಡ್ತು. ನನ್ನ ಜೀವನಕ್ಕೆ ಇದೇ ದಾರಿ ಅಂತ ಅವತ್ತೇ ನಾನು ನಿರ್ಣಯ ಮಾಡ್ಕೊಂಡ್ಬಿಟ್ಟೆ. ನಂತರ ನಾಟಕದಲ್ಲಿ ಒಂದಿಷ್ಟು ಆಸಕ್ತಿ ಬಂತು. ಆ ಹೈಸ್ಕೂಲ್ ಮಟ್ಟದಲ್ಲಿ ಇದ್ದಾಗಲೇ ನಾಟಕಗಳನ್ನ ಮಾಡ್ತಿದ್ದೆವು. ಬಹಳ ನನಗೆ ಸೈನ್ಸ್ ಚಿತ್ರ ಚೆನ್ನಾಗಿ ಬರೀತಿದ್ದೆ, ಆದ್ರೆ ಸೈನ್ಸ್ದ ವಿಷಯ ಇದೆಯಲ್ಲ ಅದು ಕಷ್ಟ ಆಗ್ತಿತ್ತು. ಜೀವಶಾಸ್ತ್ರ ಸರಳ ಅನ್ಸೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಕಷ್ಟ ಅನ್ಸೋದು ಇದ್ದಂತ ಫ್ಯಾಕ್ಟ್ ಅದು. ಆದ್ರೆ ಚಿತ್ರ ಬರೆಯೋದ್ರ ಮುಖಾಂತರ ನಾನು ಫೇಮಸ್ ಆಗಿದ್ದೆ. ಎಷ್ಟೋ ಸರಿ ವಿಜ್ಞಾನದ ತರಗತಿಗಳಲ್ಲಿ ವಿಜ್ಞಾನ ಶಿಕ್ಷಕರ ಚಿತ್ರವನ್ನ ಬರೀತಿದ್ದೆ. ಅದು ಹೇಗ್ ಬರೆದಿದ್ದೆ ಅಂತಂದ್ರೆ, ಒಬ್ರು ಭೌತಶಾಸ್ತ್ರ ನಮಗೆ ಮಾಸ್ಟ್ರು, ಅವ್ರಿಗೆ ಇಷ್ಟೇ ಮೀಸೆ, ಈ ಚಾರ್ಲಿ ಚಾಪ್ಲಿನ್ ಮೀಸೆ ಇದ್ದಂಗೆ ಅವ್ರದ್ದು ಬರೆದಿಟ್ಟಿದ್ದೆ. ಅದು ಬರೆದ್ ಮುಗಿದುಗಳನ್ನ ಈ ಸ್ನೇಹಿತರೆಲ್ಲ ತಗೊಂಡು ಹೋಗಿ ತೋರಿಸ್ಬಿಟ್ರು. ಬಿತ್ತಪ್ಪ ಚೆನ್ನಾಗಿ ಒಲೆ ಬಿತ್ತು ಅಂತ ಅನ್ಕೊಂಡೆ. ಅದು ಪುಣ್ಯಕ್ಕೆ ಅವ್ರು ತುಂಬಾ ಸ್ಟ್ರಿಕ್ಟ್ ಮಾಸ್ಟ್ರು, ಚೆನ್ನಾಗಿ ಒದೆನೂ ಕೊಡೋರು. ಅಂದ್ರೆ ಅವ್ರು ಕಾರ್ಟೂನ್ ಬಿಡಿಸಿದ್ರ ನೀವು? ಇಲ್ಲ, ಭಾವಚಿತ್ರವನ್ನೇ ಬರೆದಿದ್ದೆ. ಅದನ್ನ ನೋಡಿದಗಳೇ ಅವ್ರು ಸಂತೋಷ ಪಟ್ರು. ಹುಡುಗ ಸಿಕ್ಕಾಪಟ್ಟೆ ಸರ್ ನನ್ನಂಗೆ ಇದೆ ಅಲ್ವಾ ತಯಕೆ ಚಂದ್ರು. ಹೀಗಾಗಿ ಅದು ಇಂಥ ಒಂದಲ್ಲ, ಸುಮಾರು ಘಟನೆಗಳು ಹೈಸ್ಕೂಲ್ ಮಟ್ಟದಲ್ಲಿನೇ ತುಂಬಾ ಚೆನ್ನಾಗಿ ಬಂತು. ನಂತರ ನಾನು ಅದನ್ನೇ ಕಲಿಬೇಕು ಅನ್ನೋ ಸಲುವಾಗಿ ನಾನು ನಂತರ
ಚಿತ್ರಕಲಾ ತರಬೇತಿಗೆ, ಅದರ ಚಿತ್ರಕಲಾ ಮಾಸ್ಟರ್, ಆ ಮಾಸ್ಟರ್ ತರಬೇತಿಗೆ ಮುಂದೆ ಹೋದೆ. ಅದರ ಮುಂದಿನ ಘಟನೆಗಳನ್ನ ಕೇಳೋಕ್ಕಿಂತ ಮುಂಚೆ ನಿಮ್ಮ ಮುಂದಿನ ಮಾಹಿತಿಗಳನ್ನು ಹೇಳಿ. ನಾನು ಆಲೂರು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ 1964ನೇ ಇಸ್ವಿ, ಹೈಸ್ಕೂಲ್ ಸೆಕೆಂಡ್ ಇಯರಲ್ಲಿ ಇದ್ದೆ. ಆ ಕಾಲದಲ್ಲಿ ನಮ್ಮ ಹಾಸನದ ಜಾತ್ರೆ ತುಂಬ ಫೇಮಸ್, ಇಡೀ ನಾಡಿಗೆ ನಮ್ಮ ಹಾಸನ ದನಿನ ಜಾತ್ರೆ ಅದರಲ್ಲೂ ಬಹಳ ವಿಶೇಷ. ಆ ಸಂದರ್ಭದಲ್ಲಿ ನಮ್ಮ ಹಾಸನಕ್ಕೆ ನಾಟಕ ಕಂಪನಿಗಳು ಬರ್ತಾ ಇದ್ದು. ನಾವಿನ್ನೂ ನೋಡಿರಲಿಲ್ಲ, ಗುಬ್ಬಿ ವೀರಣ್ಣರು, ಪೀರ್ ಸಾಹೇಬ್ರು ಅವ್ರದ್ದೆಲ್ಲ ಕಂಪ್ನಿಗಳು ಬರ್ತಾ ಇದ್ವು. ನಾವು ನೋಡಿದ್ದು ಒಂದು ಕಂಪ್ನಿಗೆ ರಾಜ್ಕುಮಾರ್, ಚಂದ್ರೋಡಿ ಲೀಲಾ, ಬಾಲಕೃಷ್ಣ, ಅಶ್ವಥ್, ರಾಜ್ ಶಂಕರ್, ನರಸಿಂಹರಾಜು ಇವರೆಲ್ಲ ಬರೋರು. ಆ ಸಂದರ್ಭದಲ್ಲಿ ನಾವು ಹೈಸ್ಕೂಲಲ್ಲಿ ಓದ್ತಾ ಇರುವ ಕಾಲ ಹೇಳಿದ್ನಲ್ಲ, ಆಗ ನಮ್ಮೂರಲ್ಲಿ ನಾರಾಯಣರಾಜು ಮೇಷ್ಟ್ರು ಅಂತ ಇದ್ರು. ಅವರು ನರಸಿಂಹರಾಜು ಅವರ ಖಾಸ ತಮ್ಮ, ಸ್ವಂತ ತಮ್ಮ. ಅವ್ರು ಮಿಡ್ಲ್ ಸ್ಕೂಲಲ್ಲಿ ಟೀಚರ್ ಆಗಿದ್ರು ಆಲೂರಲ್ಲಿ. ಆಗ ನಮ್ಮ ಊರಿನವರೆಲ್ಲ ಹೇಳೋರು, ಮೇಷ್ಟ್ರೆ ನಿಮ್ಮ ಅಣ್ಣಾರು ನರಸಿಂಹರಾಜು ಬಹಳ ಎಷ್ಟು ದೊಡ್ಡ ಕಲಾವಿದರು, ನಮಗೂ ಹೆಮ್ಮೆ, ಅವ್ರ ತಮ್ಮ ನೀವು ನಮ್ಮೂರಲ್ಲಿ ಇದ್ದೀರಾ, ನಮ್ಗೆ ಇನ್ನೂ ಬಹಳ ಸಂತೋಷ, ನಮ್ಮೊಂದು ಕೋರಿಕೆ ಇದೆ ಅಂದರು. ಏನು ಹೇಳಿ ಅಂದಾಗ, ನೋಡಿ ಪ್ರತಿ ವರ್ಷ ರಾಜ್ಕುಮಾರ್ ಜೊತೆಲಿ ನರಸಿಂಹರಾಜು, ಬಾಲಕೃಷ್ಣ ಬರ್ತಾರೆ, ನಿಮ್ಮ ಅಣ್ಣಾರು ನರಸಿಂಹರಾಜಿಗೆ ಹೇಳಿ ರಾಜ್ಕುಮಾರಿಗೆ ನಮ್ಮ ಆಲೂರಿಗೆ ಕರ್ಕೊಬರಕ್ಕೆ ಅಂತ. ಆಯಿತು, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಕರ್ಕೊಬಂದರು. ಆವತ್ತು 3:15 ಗಂಟೆಗೆ ನಮ್ಮ ಸ್ಕೂಲಿಗೆ ನಮ್ಮ ಹೆಡ್ ಮಾಸ್ಟರ್ ಎಚ್ ವಿ ರಾಮಸ್ವಾಮಿ ಅವರು ಪೂರ್ಣ ಬೆಲ್ ಹೊಡೆಸಿದ್ರು. ನಮ್ಗೆ ಸಂತೋಷ, ಏನಪ್ಪ ಇಷ್ಟು 3 ಗಂಟೆ ನಂಗೆ ಬಿಡ್ತಾ ಇದ್ದಾರಲ್ಲ ಅಂತ. ನಾವೆಲ್ಲ ಹೊರಗಡೆ ಬಂದು ಎಲ್ಲ ಒಂದು ಕಡೆ ಸೇರ್ಕೊಂಡ್ಮೇಲೆ ಅನೌನ್ಸ್ ಮಾಡಿದ್ರು ನಮ್ಮ ಹೆಡ್ ಮಾಸ್ಟ್ರು, ಹೋಗ್ರೆ ಮುನ್ಸಿಪಾಲ್ಟಿ ಹತ್ತಿರ ಫಂಕ್ಷನ್ ಇದೆ, ರಾಜ್ಕುಮಾರ್ ಬಂದಿದ್ದಾರೆ, ನರಸಿಂಹರಾಜು, ಬಾಲಕೃಷ್ಣನೂ ಇದ್ದಾರೆ, ನಿಮಗೆ ಈಗ ಬಿಡು ಇದೆ, 3:15 ಗಂಟೆಗೆ ಕ್ಲಾಸ್ ಬಿಡ್ತಾ ಇದ್ವಿ, ಹೋಗಿ ಅಂತ. ಭಾಳ ಆಶ್ಚರ್ಯ ಆಗತ್ತೆ ನಿಮಗೆ, ನಂಬ್ತಿರೋ ಇಲ್ವೋ. ನಾವು ಹೈಸ್ಕೂಲಿಂದ ಮುನ್ಸಿಪಾಲ್ಟಿವರೆಗೂ ರಾಜ್ಕುಮಾರ್ ಅಲ್ಲಿ ಇದ್ರಲ್ಲ, ಓಡಿ ಹೋದು. ನಾವು ಇಲ್ಲೇ ಚಾಲೆಂಜ್ ಮಾಡಿದ್ವು, ಯಾರು ಹೋಗಿ ಮೊದಲನೇದಾಗಿ ಹಸ್ತಲಾಗ ಮಾಡ್ತಾರೆ ರಾಜ್ಕುಮಾರ್ಗೆ, ಯಾರು ಶೇಕ್ ಹ್ಯಾಂಡ್ ಮಾಡ್ತಾರೆ ಅಂತ. ನಾನು ಎಷ್ಟು ಸ್ಪೀಡ್ ಓಡಿದ್ದೀನಿ ಅಂತ ಹೇಳಿದರೆ, ನಾನೇ ಹೋಗಿ ಫಸ್ಟ್ ರಾಜ್ಕುಮಾರ್ಗೆ ಶೇಕ್ ಹ್ಯಾಂಡ್ ಮಾಡಿದೆ. ನನ್ನ ಜೊತೆಲಿ ಓಡ್ ಬಂದವರು ಅವ್ರ ಫ್ಯೂಚರ್ ಹೇಳ್ತೀನಿ. ಅಲ್ಲಿ ನಾನು ಶೇಕ್ ಹ್ಯಾಂಡ್ ಮಾಡಿದೆ. ಆಗಿನ ರಾಜ್ಕುಮಾರ್ 64, ಏನು ಮನ್ಮಥ, ಅಗಲವಾದ ಮುಖ, ಬಣ್ಣ, ಗುಂಗುರು ತಲೆ, ಸದಾ ಸಿಂಪಲ್ ಆಗಿ ಒಂದು ಹಸಿರು ಶಾಲು, ಒಂದು ವೈಟ್ ಶರ್ಟ್, ಪಂಚೆ, ಚಪ್ಪಲಿ ಅಷ್ಟೇ, ಜಾಸ್ತಿ ಅವರ ಏನೇನು ಅಂಥ ಮನ್ಮಥ. 100 ಕಣ್ಣು ಸಾಲದು ಆಗಿನ ರಾಜ್ಕುಮಾರ್ ನೋಡಕ್ಕೆ. ಅವ್ರ ವಯಸ್ಸಾದ್ಮೇಲೆನೆ ಅಷ್ಟು ಚೆನ್ನಾಗಿ ಕಾಣ್ತಿದ್ರು. 64ನಲ್ಲಿ ಹೇಗಿದ್ರು, 30 ವರ್ಷ 60 ವರ್ಷ ಆಯ್ತು. ಹಾಗಾಗಿ ಅವ್ರ ರಾಜ್ಕುಮಾರ್ಗೆ ನಾನು ಶೇಕ್ ಹ್ಯಾಂಡ್ ಮಾಡಿದೆ. ಮಾಡ್ತಾ ಇರುವಾಗ ಓಡ್ ಬಂದಲ್ಲ, ಆಯಾಸದಿಂದ ಉಬ್ಬುಸ ಬಿಡ್ತಾ ಇದ್ದೆ. ಅವ್ರ ರಾಜ್ಕುಮಾರ್, ಯಾಕಪ್ಪ ಹೀಗೆ ಓಡ್ ಬಂದೆ, ನಿಧಾನಕ್ಕೆ ಬರಪ್ಪ, ಇಲ್ಲ ನಿಮ್ ನೋಡಕ್ ನೋಡ್ತಾ ಇದೆಯಲ್ಲ, ನೋಡುವಂತೆ, ಹೀಗೆ ಓಡ್ ಬರಬಾರ್ದು. ಆಮೇಲೆ ನಾನು ಶೇಕ್ ಹ್ಯಾಂಡ್ ಮಾಡಿದ್ಮೇಲೆ ನಮ್ಮ ಕ್ಲಾಸ್ಮೇಟ್ ಒಬ್ರು NS ಭಾರತಿ ಅಂತ ಶೇಕ್ ಹ್ಯಾಂಡ್ ಮಾಡಿದ್ರು. NS ಭಾರತಿ ನಮ್ಮ ಕ್ಲಾಸ್ಮೇಟ್. ಆಶ್ಚರ್ಯ ಆಗತ್ತೆ. ನಾವು ಓಡಿ ವಿಶೇಷ ಇದು ಓಡ್ ಬಂದು ನಾವು ರಾಜ್ಕುಮಾರ್ಗೆ ನಾನು ಶೇಕ್ ಹ್ಯಾಂಡ್ ಮಾಡಿದೆ ಫಸ್ಟ್ ಸೆಕೆಂಡ್ NS ಭಾರತಿ ಮಾಡಿದ್ರು. ಆ NS ಭಾರತಿ ಮುಂದಕ್ಕೆ ಆರತಿ ಆಗ್ಬಿಟ್ರು. ಆರತಿ ಸಿನಿಮಾ ನಟಿ. ನಮ್ಮ ಕ್ಲಾಸ್ಮೇಟ್, ನಮ್ಮ ಬ್ಯಾಚ್, ನಮ್ಮ ದೇಸಾಯಿ ಅವರು ಈಗ ಟೀಚರ್ ಆಗಿದ್ದಾರಲ್ಲ, ಅದೇ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದಾರೆ. ಆಮೇಲೆ ನಮ್ಮ ಕ್ಲಾಸ್ಮೇಟ್ ಒಬ್ಬ, ನಮ್ಮ ಬ್ಯಾಚ್ A ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತವರೆಗೂ ಅಂತ ಬ್ಯಾಚ್ ಬಂದಿಲ್ಲ. ಒಬ್ರು MLC, ಆರತಿ MLC ಆಗಿದ್ರು. ಒಬ್ಬ ಡೆಪ್ಟಿ ಕಮಿಷನರ್ ನಾಗೇಂದ್ರ ಅಂತ, ಇನ್ನೊಬ್ಬ ತಿಮ್ಮಪ್ಪಗೌಡ, HD ತಿಮ್ಮಪ್ಪಗೌಡ ಅಂತ, ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇನ್ನೊಬ್ಬ ಮೋಹನ್ ರಾಜ್ ಅಂತ, ಅವನು ಇದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಮುಂದಕ್ಕೆ ಡೈರೆಕ್ಟರ್ ಆಫ್ ಏಡ್ಸ್ ಇದೆಯಲ್ಲ ಅದಕ್ಕೆ ಡೈರೆಕ್ಟರ್ ಆಗಿದ್ದ. ಇಂಥ ಬ್ಯಾಚ್ MLC, ಹೀರೋಯಿನ್ನು, ಪ್ರೊಫೆಸರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಡೆಪ್ಟಿ ಕಮಿಷನರು, ಡಿಸ್ಟ್ರಿಕ್ಟ್ ಸರ್ಜನ್, ಇಂಥ ಬ್ಯಾಚ್ ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಸ್ಕೂಲ್ ಆಯ್ತು, ಈಗ ನಮ್ಮ ಸ್ಕೂಲ್ ನಿಮ್ಮ ಸ್ಕೂಲೇ ಆಯ್ತು. ಇಲ್ಲಿವರೆಗೂ ಅಂತ ಬ್ಯಾಚ್ ಬಂದಿಲ್ಲ.
ಆಮೇಲೆ ಆ ನಾಗೇಂದ್ರ ಇದ್ದಾನಲ್ಲ, ಅವನ ಹತ್ರ ಏನೋ ಕೆಲಸ ಆಯಿತು, ಡೆಪ್ಟಿ ಕಮಿಷನರ್ ಆಗಿದ್ನಲ್ಲ, ಇದಕ್ಕೇನೋ ಕೆಲಸ ಮಾಡಿಸ್ಕೊಂಡ್ರಂತೆ ಬೆಂಗಳೂರಲ್ಲಿ. ನಂಬರ್ ಕೊಟ್ಟಿದ್ರು ಆರ್ತಿ. ನನ್ಗೆ ತಂದು ಆಲೂರಿಗೆ ಬಂದಾಗ ತಗೊಳ್ಳೋ ಮಾತಾಡೋ, ನನ್ನ ಅವಳದೇ ನಂಬರ್ ಕೊಟ್ಟಿದ್ದೀನಿ ಇದು ಅಂತ. ಆಮೇಲೆ ನಾನು ಫೋನ್ ಮಾಡಿದೆ ಆರ್ತಿಗೆ. ಆಗ ಲ್ಯಾಂಡ್ ಫೋನ್ ಇಷ್ಟು ಮಂದಿ ಇದ್ದಿರಲಿಲ್ಲ, ಸುಮಾರು ಒಂದು 30 ವರ್ಷದ ಹಿಂದೆ. ಫೋನ್ ಮಾಡ್ತಾ ನಾನು ಹೇಳಿದೆ, NS ಭಾರತಿನಾ ಅಂದೆ. ಹೌದು ಹೌದು NS ಭಾರತಿನೇ, ನೀವು ಯಾರು ಅಂದರು. ನಾನು ನಿಮ್ಮ ಕ್ಲಾಸ್ಮೇಟ್ ಕಣ್ರಮ್ಮ, ಸೈಯದ್ ಶಹಾಬುದ್ದೀನ್ ಅಂತ. ಸ್ವಲ್ಪ ಜ್ಞಾಪಕ ಬರ್ತಾ ಇದೆ, ಹೇಳಿ ಹೇಳಿ ಅಂದರು. ಯಾಕಂದ್ರೆ ಅವ್ರು ಒಂದ್ಸರಿ ನನಗೆ ಹೇಳಿದ್ರು ಆರ್ತಿ, ಆಗ ಏನು ಭಾರತಿ, ನಮ್ಗೆ ಈಗಲೂ ಆರ್ತಿ ಅನ್ನಕ್ಕಾಗಲ್ಲ, ಭಾರತಿನೇ ಅನ್ನೋದು ನಾವು. ಆಗ ಅವ್ರು ಒಂದ್ಸರಿ ಹೇಳಿದ್ರು, ಶಹಾಬುದ್ದೀನ್ ನಿಮ್ಮ ಕ್ಲಾಸಲ್ಲಿ ನೀವೊಬ್ರು ಇನ್ನೊಬ್ರು ರಹೀಮ್ ಅಂತ ಇದ್ದಾರೆ, ಮುಸ್ಲಿಮ್ಸ್ ಅಲ್ಲಿ ಇಬ್ರು ಒಳ್ಳೆ ಹುಡುಗರು ಅಂತ ನಾನು ಮೆಚ್ಕೊಂತೀನಿ. ಆದ್ರೂ ಬಾಕಿಗಳು ಎಲ್ಲ ಮೊಂಗಗಳು ಕಣ್ರಿ, ಏನ್ ಹಂಗ ಆಡ್ತವೆ. ನಂಗೆ ನೋಡಿದ್ರೆ ಕೋಪ ಬರುತ್ತೆ. ನೀವಿಬ್ರು ಗಂಭೀರವಾಗಿರ್ತೀರಪ್ಪ, ನಿಮ್ ಇಬ್ರ ಬಗ್ಗೆ ನನ್ಗೆ ಬಹಳ ಅಭಿಮಾನ ಅಂತ ಹೇಳಿದ್ರು. ಅದು ಹಾಗಾಗಿ ಸ್ವಲ್ಪ ಜ್ಞಾಪಕ ಇದೆ ಅವ್ರಿಗೆ, ಮುಸ್ಲಿಮ್ಸ್ ಅಲ್ಲಿ ನಾವು ಅಂತ ಜ್ಞಾಪಕ ಇದೆ. ಆಮೇಲೆ ನೀವೇನಾಗಿದ್ದೀರಾ ಅಂದ್ರು. ನಾನು ಈಗ ಪ್ರೊಫೆಸರ್. ಬಹಳ ಸಂತೋಷ ಅಂದ್ರು. ಆಮೇಲೆ ಯಾವುದು ಅಂದ್ರು. ಹೀಗೆ ಉರ್ದು ಅಂದೆ. ಸಾಹಿತ್ಯದಲ್ಲಿ ಏನಾರ ಮಾಡಿದ್ದೀರಾ ಅಂತ. SL ಭೈರಪ್ಪನವ್ರ ವಂಶವೃಕ್ಷ ಉರ್ದು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದೀಗ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ MAಗೆ ಟೆಕ್ಸ್ಟ್ ಇದು ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ. ಈಗ ಕುವೆಂಪು ಅವ್ರ ಜೀವನ ಚರಿತ್ರೆ ಉರ್ದುಲ್ ಬರಿತಾ ಇದ್ದೀನಿ. ಇನ್ನೂ ಈ ಥರದ ಕೆಲಸ ಮಾಡಿದ್ರು. ಬಹಳ ಸಂತೋಷ, ಬಹಳ ಹೆಮ್ಮೆ ಶಹಾಬುದ್ದೀನ್, ನಮ್ಮ ಕ್ಲಾಸ್ಮೇಟ್ ನೀವು ಇಷ್ಟೊಂದು ಮಾಡ್ತಾ ಇದ್ದೀರ, ನೀವು ಕನ್ನಡ ಎಲ್ಲೂ ಓದಿರ್ಲಿಲ್ವಲ್ಲ ಅಂದರು. ಆಮೇಲೆ ಕಲ್ತೆ ಕಣ್ರಮ್ಮ, ನಮಗೆ ಕ್ಲಾಸ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಎಲ್ಲ ಕ್ಲಾಸಲ್ಲಿ ಕೂರ್ತಾ ಇದ್ದು. ಲ್ಯಾಂಗ್ವೇಜ್ ಆದಾಗ ನೀವು ಕನ್ನಡಕ್ಕೆ ಹೋಗ್ತಿದ್ದೀರಿ, ನಾವು ಉರ್ದು ಹೋಗ್ತಾ ಇದ್ದು. ಈಗ ನಾನು ಕನ್ನಡ ಕಲ್ತ್ಕೊಳ್ತೀನಿ ಅಂತ. ಆಮೇಲೆ ನಾನು ಹೇಳಿದೆ, ನೋಡಿ ಭಾರತಿ, ನೀವು ಆರ್ತಿ, ಅಲ್ಮೇಲು, ರಂಗನಾಯಕಿ ಎಲ್ಲಾಗಿದ್ದೀರಿ, ಆದರೆ ನಮ್ಗೇನೋ ಭಾರತಿನೇ ಅಂತೆ. ಅಯ್ಯೋ ಶಹಾಬುದ್ದೀನ್, ನಿಮ್ಮ ಬಾಯಿಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನನಗೆ ಬಾಲ್ಯ ಜ್ಞಾಪಕಕ್ಕೆ ಬರ್ತಾ ಇದೆ. ನೀವು ಹಾಗೇ ನನ್ಗೆ ಮಾತಾಡಿಸ್ಬೇಕು, ನೀವು ಭಾರತಿ ಅಂತಾನೆ ಮಾತಾಡಿಸ್ಬೇಕು ಅಂದರು. ಅದು ಒಂದು ಸರಿ ಆ ಭೇಟಿ. 2ನೇ ಸರಿ ನಾನು ಆಕಾಶವಾಣಿ ಹಾಸನಕ್ಕೆ ಬಂದಿದ್ದೆ ರೆಕಾರ್ಡಿಂಗಿಗೆ. ಅಲ್ಲಿ ಉಷಾಲತಾ ಅಂತ ಒಬ್ಬರು ಮೇಡಮ್ ಇದ್ರು. ಅವ್ರು ಹೇಳಿದರು, ಸರ್ ನಿಮ್ಮ ಕ್ಲಾಸ್ಮೇಟ್ ಅಂತಲ್ಲ ಆರ್ತಿಯವರು, ನಾವೊಂದು ಸಂದರ್ಶನ ರೆಕಾರ್ಡ್ ಮಾಡ್ತೀವಿ, ನಮಗೆ ಅದು ಸ್ವಲ್ಪ ನೀವು ಹೇಳಿ ಅವ್ರಿಗೆ, ಅವರು ಒಪ್ಕೊಳ್ಳೋದು ಭಾಳ ಕಷ್ಟ ಅಂದರು. ನೀವು ಫೋನ್ ನಂಬರ್ ಇದು, ನೀವು ಫೋನ್ ಹಾಕಿ ನಾನು ಮಾತಾಡ್ತೀನಿ ಅಂದೆ. ಫೋನ್ ಬಂತು. ನಾನು ಕಂಡ್ರಮ್ಮ ಶಹಾಬುದ್ದೀನ್. ಹೇಳಿ ಶಹಾಬುದ್ದೀನ್ ಹೇಳಿ ಅಂದೆ. ನಾನು ಆಕಾಶವಾಣಿಗೆ ಬಂದಿದ್ದೀನಿ ರೆಕಾರ್ಡಿಂಗಿಗೆ. ಎಲ್ಲ ಸ್ಟಾಫ್ ಎಲ್ಲ ಕೇಳ್ತಾ ಇದ್ದೆ, ನೀವು ಆರ್ತಿ ಈಗ ಅವ್ರ ಕ್ಲಾಸ್ಮೇಟ್ ಅಂತಲ್ಲ, ಅವ್ರಿಗೆ ಒಂದು ಸಂದರ್ಶನ ಕೊಡೋಕ್ಕೆ ಹೇಳಿ. ಖಂಡಿತ ನೀವು ಏನು ಹೇಳಿದ್ರು ಮಾಡ್ತೀನಿ ಹೇಳಿ, ಖಂಡಿತವಾಗ್ಲೂ ಕೊಡ್ತೀನಿ, ಅವ್ರು ಯಾವಾಗ ಬೇಕಾದರೂ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಎಲ್ಲ ಆರೋಗ್ಯ ಚೆನ್ನಾಗಿದೆ ಕಣ್ರಮ್ಮ. ನಾನು ಶಹಾಬುದ್ದೀನ್ ನಿಮ್ಮ ಬಗ್ಗೆ ಹೇಳ್ತಲೇ ಇರ್ತೀನಿ ನೋಡು. ನನ್ನ ಮಗಳಿಗೆ ಹೇಳಿದೆ, ನೋಡು ಅವ್ರು ಎಲ್ಲೂ ಕನ್ನಡ ಓದಿರಲಿಲ್ಲ, ಕನ್ನಡ ಕಲ್ತ್ಕೊಂಡು ವಂಶವೃಕ್ಷ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದು ನನಗೆ ಭಾಳ ಹೆಮ್ಮೆ. ನಮ್ಮ ಕ್ಲಾಸ್ಮೇಟ್ ಅವರು, ನಾನು ಕೇಳಿರಲಿಲ್ಲ ಈ ಥರದ್ದು ಒಬ್ಬ ಪ್ರೊಫೆಸರ್ ಇಷ್ಟು ಕೆಲಸ ಮಾಡೋರು, ಉರ್ದುನವರು ಈ ಥರ ಮಾಡ್ತಾರೆ ಅಂತ. ಅದು ನಮ್ಮ ಕ್ಲಾಸ್ಮೇಟ್ ಅಂದರೆ ನನಗೆ ಭಾಳ ಹೆಮ್ಮೆ. ಆಮೇಲೆ ನನ್ನ ಮಗಳು MSc ಮಾಡ್ತಾ ಇದ್ದಾಳೆ ಶಹಾಬುದ್ದೀನ್, ಈಗ ತಾನೇ ಹೋದ್ಲು, ಇಲ್ಲದೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೆ ಅಂತ. ಈ ಥರ ಹೈಸ್ಕೂಲ್ ಜ್ಞಾಪಕ ಇದೆಯಲ್ಲ, ಅದು ನನಗೆ ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಈಗ ಇರ್ತಿದ್ರೆ ನಾನು ಹೋಗಿ ಮಾತಾಡ್ಸೋದು, ಈಗ ಅಮೇರಿಕಾಗೆ ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ಯಾವ ಸಂಪರ್ಕನೂ ಇಲ್ದಂಗಾಗಿದೆ. ಆರ್ತಿ ಅವರು ನಿಮ್ಮ ಸಹಪಾಠಿ, ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ಅತ್ಯುನ್ನತವಾದ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟರು. 115 ಚಿತ್ರಗಳು, ಅದರಲ್ಲಿ 15 ಚಿತ್ರಗಳು ರಾಜ್ಕುಮಾರ್ ಜೊತೆಲಿ. ಹೌದು. ಅವರು ತಾವು ಓದಿದ ಶಾಲೆಗೆ ಇವತ್ತಿಗೂ ಕೂಡ ಪ್ರತಿ ವರ್ಷ 5,000 ರೂಪಾಯಿ ಮೊದಲನೆಯ ಅಂದ್ರೆ SSLCಯಲ್ಲಿ ಯಾರು ಟಾಪರ್ ಇರ್ತಾರೋ ಅವರಿಗೆ ಕೊಡ್ತಾ ಇದ್ದಾರೆ. ಈಗಲೂ ಬರ್ತಾ ಇದೆ. ಮಂಜಪ್ಪಗೌಡರು ಹೇಳಿದ್ರು. ಹೌದು, ಬರ್ತಾ ಇದೆ. ಚಾಮರಾಜನಗರದೊಳಗಡೆ ಅವ್ರದ್ದೊಂದು ಸಂಸ್ಥೆ ಇದೆ, ಆ ಸಂಸ್ಥೆ ಅಡಿಯಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ತುಂಬಾ ಆರ್ತಿ ಅವರ ಮೂಲ ಹೆಸರು ಭಾರತಿ, ಆದ್ರೆ ಭಾರತಿ ಅಷ್ಟೊತ್ತಿಗೆ ಆಗ್ಲೇ ತುಂಬಾ ಫಿಲಂ ಲೈನ್ ಒಳಗೆ ಒಳ್ಳೆ ಹೆಸರು ಮಾಡಿರೋದ್ರಿಂದ ಇವರು ಭಾರತಿ ಹೋಗಿ ಆರತಿ ಆದ್ರು. ತುಂಬಾ ಸಂತೋಷದ ವಿಷಯ ಸರ್, ತುಂಬಾ ಒಳ್ಳೆ ನೆನಪುಗಳನ್ನು ತೆಗೆದ್ರಿ. ಈಗ ಹಾಗೆ ಹರೀಶ್ ಕಟ್ಟೆಬೆಳಗುಲಿ ಅವರು ಈ ತಮ್ಮ ಉನ್ನತ ಶಿಕ್ಷಣದ ಜೊತೆಲೆ ತಮ್ಮ ಕಾವ್ಯ ಪ್ರಪಂಚ, ಕಥಾ ಪ್ರಪಂಚ, ಅಂಕಣಗಳು ಹೇಗೆ ಮೂಡಿ ಬಂದು ಅನ್ಲಿಕ್ಕೆ ಅವರು ತಮ್ಮ ಮಾತಿನಲ್ಲಿ ಹೇಳಬೇಕು.
ಮಾಧ್ಯಮಿಕ ಶಿಕ್ಷಣವನ್ನು ನಾನು ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ಹಾಸನಕ್ಕೆ ಬಂದು ಸೇರ್ಕೊಂಡ್ಮೇಲೆ ನನಗೆ ಶಂಕರೇಗೌಡ HD ಶಂಕರೇಗೌಡ ಅನ್ನುವ ಕನ್ನಡ ಶಿಕ್ಷಕರು ಸಿಕ್ಕಿರು. ಅವರು ನನಗೆ ತುಂಬ ಗ್ರಾಮರನ್ನು ಮತ್ತು ಓದುವ ಹವ್ಯಾಸವನ್ನು ನನ್ನಲ್ಲಿ ಹಚ್ಚಿದ್ರು. ನಂತರ ನಾನು ಹೈಸ್ಕೂಲ್ ಮುಗಿದ ಮೇಲೆ ಹೈಸ್ಕೂಲ್ ಎಲ್ಲ SSLC ಫಸ್ಟ್ ಅಟೆಂಪ್ಟಲ್ಲೇ ನಾನು ಪಾಸ್ ಆದೆ. ನಮ್ಮೂರಿನಲ್ಲಿ SSLCಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿರೋ ನಾನು 2ನೇವರು. ಮೊದಲನೇವರು ಪದ್ಮರಾಜ್ ಅಂತ, ಅವರು ಫಸ್ಟ್ ಅಟೆಂಪ್ಟಲ್ಲಿ SSLC ಪಾಸ್. ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ SSLCಯನ್ನು ಮೊದಲನೇ ಪ್ರಯತ್ನದಲ್ಲಿ ಪಾಸ್ ಆಗ್ತಾರೆ ಅಂತ ಆದರೆ ಅದು ಜಗತ್ತಿನ ಒಂದು ಅದ್ಭುತ ಅಂತ ಭಾವಿಸ್ಕೊಂಡಿದ್ದಂಥ ಸಂದರ್ಭ. ದಿನಗಳ ಹಾಗೆ ನಾನು SSLCನ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದು ನನ್ನ ಇಡೀ ಅಪ್ಪ ಅಮ್ಮ ನೆಂಟರಿಗೆ ಇವರಿಗೆಲ್ಲ ಒಂಥರ ಹಬ್ಬದ ವಾತಾವರಣ. ಕೊನೆಗೆ ಇಲ್ಲ, ಇವನು SSLC ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ಕೊಂಡಿದ್ದಾನೆ, ಯಾವ್ದಾದ್ರು ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕಳಿಸ್ಬೇಕು ಅಂತ ಅವ್ರ ಆಲೋಚನೆ. ನನಗೆ ದೇಸಾಯಿ ಅವರು ಹೇಳ್ದಂಗೆ ನನಗೆ ವಿಜ್ಞಾನ ಹತ್ತಲ್ಲ ನನಗೆ. ಆ ನಂತರ ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಒತ್ತಡಕ್ಕೆ ಮಣಿದು ಡಿಪ್ಲೊಮಾ ಕಾಲೇಜಿಗೆ ಅರ್ಜಿ ಹಾಕ್ತೆ, ಸಿಕ್ಬಿಡ್ತು. ಅದು LV ಪಾಲಿಟೆಕ್ನಿಕ್ ಊರಿಂದ ಹೊರಗೆ ಅಂಡಮಾನ್ಗೆ ಹೋದಂಗೆ ಆಗುತ್ತೆ. ಒಂದು 15 ದಿವಸ ಹೋದ್ಮೇಲೆ ನನಗೆ ಆಗಲ್ಲ, ನಾನು ಓದೋದು ಬಿಟ್ಬಿಡ್ತೀನಿ, ನನಗೆ ಡಿಪ್ಲೊಮಾ ಆಗಲ್ಲ ಅಂತ ಅಂದೆ. ಕೊನೆಗೆ ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು ಎರಡು ಒಟ್ಟಿಗೆ ಇದ್ವಿ. ಯಾವ ವರ್ಷದಲ್ಲಿ? 81 ಆರ್ಟ್ಸ್ ಕಾಲೇಜ್ ಸೈನ್ಸ್ ಕಾಲೇಜ್ ಒಟ್ಟಿಗೆ ಇತ್ತು. ವಿರೂಪಾಕ್ಷಪ್ಪನವ್ರು ಇದ್ರ ಅವಾಗ? ಸರ್, ನಮ್ಗೆ ಹಾಲಪ್ಪನವ್ರು ಪ್ರಿನ್ಸಿಪಾಲ್, ಚನ್ನಗಿರಿ ಕಡೆಯವರು. ಹಾಲಪ್ಪನವ್ರು ಪ್ರಿನ್ಸಿಪಾಲ್ ಇದ್ರು. ಆಮೇಲೆ ನಾನು ಇಲ್ಲಿ PUC ಜಾಯಿನ್ ಆದೆ. PUC ಜಾಯಿನ್ ಆಗಿ ನನಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟು ಆರ್ಟ್ಸ್ ಅಂತ ತಗೊಂಡೆ. ಆರ್ಟ್ಸ್ ತಗೊಂಡಾದ್ಮೇಲೆ ನನಗೆ TKN ಅಂತ ನಾಗರಾಜ್ ಅಂತ ಕನ್ನಡ ಲೆಕ್ಚರ್ ಇದ್ರು. ಅವರು ಆರ್ಟ್ಸ್ ಅಂದ್ರೆ ಯಾವ ಸಬ್ಜೆಕ್ಟ್ಸ್ ತಗೊಂಡಿದ್ರಿ? ಆಪ್ಷನಲ್ಸ್? ನಾನು ಫಸ್ಟ್ HEPS ತಗೊಂಡೆ, ಡಿಗ್ರಿ ಒಳಗೆ HEP. ಆದ್ರೆ ನಾನು ಹಿಸ್ಟ್ರಿ ಮೇಜರ್ ನಂದು. ಆದ್ರೆ ನನ್ನ ಇದೆಲ್ಲ ಆಸಕ್ತಿ ಎಲ್ಲ ಕನ್ನಡ ಲಿಟ್ರೇಚರ್ ಬಗ್ಗೆ. ಶಾಂಬೈನವ್ರು ಇದ್ರು ನನಗೆ ತಗೊಳ್ಳೋರು, ಎಕನಾಮಿಕ್ಸ್ ಶಾಂಬೈನವ್ರು ಇದ್ರು. ಆಮೇಲೆ DT ರಂಗಸ್ವಾಮಿ ಅಂತ ಕನ್ನಡದವ್ರು ಇದ್ರು. ಅನಂತ್ ಸ್ವಾಮಿ DS ಅನಂತ್ ಸ್ವಾಮಿ ಅಂತ ಇದ್ರು, ಕನ್ನಡ ಇದ್ರು. ಕೊನೆಗೆ ನಾನು PUC ಪಾಸ್ ಆಯಿತು. PUC ಪಾಸ್ ಆದಾಗ ಡಿಗ್ರಿ ಸೇರ್ಕೋಬೇಕಾಗಿತ್ತು. ಡಿಗ್ರಿ ಸೇರ್ಕೊಂಡೆ. ಕೆಲವರು ನಮ್ಮ ಕಾಳೇಗೌಡರು, AS ಕಾಳೇಗೌಡರು, ನೀನು ಕನ್ನಡ ತಗೊಳ್ಳೆಯ ಅಂತ ಅಂದರು. ನನಗೆ ಯಾಕೆ ಕನ್ನಡ ಹಳೆಗನ್ನಡ ಮೈಯತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ, ಸರ್ ದಯವಿಟ್ಟು ನನಗೆ ಆಗಲ್ಲ, ಅದು ಓದೋಕ್ಕಾಗಲ್ಲ, ಹಳೆಗನ್ನಡಗಳು ಓದೋಕ್ಕಾಗಲ್ಲ, ನಾನು ಹಿಸ್ಟ್ರಿ ತಗೋತೀನಿ ಸರ್, ಹಿಸ್ಟ್ರಿಲೇ ವಿದ್ಯಾಭ್ಯಾಸ ಮಾಡ್ತೀನಿ ಅಂತಂದಾಗ, ಆಯಿತು ನಿಮ್ಮಿಷ್ಟ ಕಣ್ರಿ, ನಾವೇನೋ ನಿಮ್ಗೆ ಒಳ್ಳೇದು ಕೇಳ್ತೀವಿ ಅಂತ ಅಂದರು. ಆಮೇಲೆ ನಾನು ಮೇಜರಾಗಿ ಹಿಸ್ಟ್ರಿಯನ್ನು ತಗೊಂಡೆ. HEP ಇಲ್ಲೇ ಓದಿದ್ದು. ಕೊನೆಗೆ ನಾನು ಓದೋ ಸಂದರ್ಭದಲ್ಲೇ ಡಿಗ್ರಿಗೆ ಸೇರ್ಕೊಂಡ್ಮೇಲೆ, ಸೆಕೆಂಡ್ ಇಯರ್ ಡಿಗ್ರಿ ಸೇರ್ಕೊಂಡ್ಮೇಲೆ ಸಾಹಿತ್ಯದ ಕಡೆ ತುಂಬ ಒಲವು ಸ್ಟಾರ್ಟ್ ಆಯಿತು. ನನಗನ್ಸುತ್ತೆ 1983 ಐ ಥಿಂಕ್ 1983 ಅಕ್ಟೋಬರ್ ತಿಂಗಳಲ್ಲಿ ಜನತಾ ಮಾಧ್ಯಮಕ್ಕೊಂದು ಪದ್ಯ ಕಳಿಸ್ದೆ. ಅದು ಪ್ರಕಟ ಆಗೋಗ್ಬಿಡ್ತು. ಅದು ಪದ್ಯದಲ್ಲಿ ಏನಿತ್ತೋ ಏನೋ ಗೊತ್ತಿಲ್ಲ, ಹುಡುಗಾಟ, ಅದು ಪ್ರಕಟ ಆಗೋಯ್ತು. ಅಲ್ಲಿಂದ ಸಾಹಿತ್ಯದ ಕಡೆಗೆ ಒಲವು ಸ್ಟಾರ್ಟ್ ಆಯಿತು. ಆ ನಂತರ ಸಾಹಿತ್ಯದ ಆಸಕ್ತಿ ಜಾಸ್ತಿ ಆಯ್ತಾ ಸಾಹಿತ್ಯದ ದಿಗ್ಗಜರುಗಳನ್ನೆಲ್ಲ ಭೇಟಿ ಮಾಡುವಂತ ಒಂದು ಹವ್ಯಾಸ ಸ್ಟಾರ್ಟ್ ಆಯ್ತು. ದಿಗ್ಗಜರಲ್ಲಿ ಅಂದ್ರೆ ಯಾರ್ಯಾರು? ನಾನು ನಮ್ಮ ಇವರು ಸಿದ್ಧಲಿಂಗಯ್ಯನವ್ರನ್ನ ಬಹಳ ಕಾಸ, ಸಿದ್ಧಲಿಂಗಯ್ಯನವ್ರನ್ನ, ದೇವನೂರವ್ರನ್ನ ಭೇಟಿ ಮಾಡಿದ್ದೀನಿ. ಹೌದು, ನಾಗತಳ್ಳಿ ಚಂದ್ರಶೇಖರ್ ಅವರು ಈಗಲೂ ಒಡನಾಟ ಇದೆ. ಎಲ್ಲ ಮುಕುಂದರಾಜ್ ಕನ್ನಡ ಸಾಹಿತ್ಯ ಅಕಾಡೆಮಿಯ ಈಗಿನ ಅಧ್ಯಕ್ಷ. ಅವರು ನಾವು ತುಂಬಾ ಆತ್ಮೀಯರು, ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ದಾರೆ, ಒಳ್ಳೆ ಪ್ರೋತ್ಸಾಹ ಸಿಕ್ತು. ಹೌದು, ಈಗಲೂ ಕೂಡ ಅವರು ಬಂದ್ರೆ, ಹಾಸನಕ್ಕೆ ಬಂದ್ರೆ ಭೇಟಿ ಮಾಡೇನೆ ಹೋಗ್ತಾರೆ. ಹಾಗಾಗಿ ಆನಂತರ ಈ ಸಾಹಿತ್ಯ ಇದು ಆಸಕ್ತಿ ಜಾಸ್ತಿ ಆಯ್ತಿದಾಗೆ ಆ ಪುಸ್ತಕವನ್ನು ಮಾಡಿದೆ. ಜಾವನ್ ನಾರಾಯಣ ಸ್ವಾಮಿ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನಗನ್ಸುತ್ತೆ ಜಾವನ್ ನಾರಾಯಣ ಸ್ವಾಮಿ ಇನ್ನೂ ಒಂದು 10 ವರ್ಷ ಬದುಕಬೇಕಾಗಿತ್ತು. ಅದು ಎಸ್ಪೆಷಲಿ ಇವತ್ತಿನ ಅಸಹಿಷ್ಣುತೆ ವಾತಾವರಣದಲ್ಲಿ ನಾವು ಬದುಕುವ ಸಂದರ್ಭದೊಳಗೆ ಆ ಥರದ ತೀರಾ ಅವಶ್ಯಕತೆ. ಹೌದು, ಆ ಥರದ ವಿಚಾರವಂತರಿಗೆ ಆಯಸ್ ಜಾಸ್ತಿ ಕೊಡಬೇಕು, ದೇವರು ಕೊಡಲ್ಲ. ಹಾಗಾಗಿ ಜಾವನ್ ನಾರಾಯಣ ಸ್ವಾಮಿ ಅವರು ನನಗೆ ತುಂಬ ಇದನ್ನು ಸಪೋರ್ಟ್ ಮಾಡಿದರು. ಅವರ ಮಾರ್ಗದರ್ಶನದಲ್ಲೇ ಒಂದು ಮೊದಲನೇ ಕವನ ಸಂಕಲನ ತಂದೆ, ಹಗಲು ತರದ ಬೆಳಕು ಅನ್ನುವ ಕವನ ಸಂಕಲನ. ಆ ಕವನ ಸಂಕಲನಕ್ಕೆ ನಮ್ಮ ದೇಸಾಯಿಯವರೇ ಕವರ್ ಪೇಜ್ ಬರ್ಕೊಟ್ರು. ಆ ಕವನ ಸಂಕಲನಕ್ಕೆ 3 ಪ್ರಶಸ್ತಿಗಳು ಬಂದ್ಬಿಟ್ವಿ. ಅದು ರಾಜ್ಯ ಮಟ್ಟದ ಪ್ರಶಸ್ತಿಗಳು.
ಚಿತ್ರದುರ್ಗದ ಬೃಹನ್ಮಠದ್ದು ಸಾಧನಶ್ರೀ ಪ್ರಶಸ್ತಿ ಕೊಟ್ಬಿಟ್ರು. ಬಹಳ ಸಂತೋಷ. ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿ ಪಡುವಂತ ವಿಷಯ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಆ ಪ್ರಶಸ್ತಿ ಕೊಡೋ ಸಂದರ್ಭದಲ್ಲಿ ಗೆಸ್ಟು ನಿಟ್ಟೂರ್ ಶ್ರೀನಿವಾಸರಾಯರು, ಆಮೇಲೆ ನಮ್ಮ ಕಂಬಾರ್ರೆ ಗೆಸ್ಟು ತಗೊಂಡೋಗಿ ಕವರ್ ಪೇಜ್ ಕೊಟ್ಟೆ. ನಿಮ್ಮ ಅದೃಷ್ಟ ಅಂತ ದೊಡ್ಡ ವ್ಯಕ್ತಿಗಳು ಪ್ರಶಸ್ತಿ ಕೊಡೋ ದಿವಸ ಕವರ್ ಪೇಜ್ ಕೊಟ್ಟೆ ಕಂಬಾರ್ರಿಗೆ ಮತ್ತೆ ಶ್ರೀನಿವಾಸರಾಯರಿಗೆ. ಅವ್ರಿಗೆ ವಯಸ್ಸಾಗಿತ್ತು. ಕಂಬಾರ್ ನೋಡ್ಬಿಟ್ಟು ಹಿಂಗೆ ತಿರುಗಿಸಿ ನೋಡಿದ್ರು. ಕೊನೆಗೆ ಆ ಪೇಜನ್ನು ಓಪನ್ ಮಾಡಿ ಕಲಾವಿದ್ರು ಯಾರು ಅಂತ ನೋಡಿದ್ರು. ದೇಸಾಯಿ ನಿಮ್ದೇ ಅವರು ಅಂದ್ರು. ಗಾಂಧಿ ಭವನ್, ಬೆಂಗಳೂರು ಗಾಂಧಿ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಇತ್ತು. ನಿಮ್ದೇ ಅವರು ಅಂದ್ರು. ಸರ್ ನಾನೀಗೆ ಇವರೆಲ್ಲಿ ಅವರು ಅಂದ್ರು. ಸರ್ ಈ ತರ ಸರ್. ಏನ್ ಮಾಡ್ತಾ ಇದಾರೆ? ಟೀಚರ್ ಸರ್. ವೆರಿ ಗುಡ್. ಇದು ಹೆಂಗ್ರಿ ಸಾಧ್ಯ ಇದು? ಅವ್ರೇನ್ ಅಂದ್ಕೊಂಡ್ರು, ಈ ಸೂರ್ಯಗ್ರಹಣದ ದಿವಸ ಇದು ನಮ್ಮ ಸೂರಗಳ ಹಾಕೊಂಡು ತೆಗ್ದಿರೋ ಫೋಟೋ ಅಂದ್ಕೊಂಡ್ರಿ ಇವ್ರು ಕವರ್ ಪೇಜ್ ಮಾಡಿದ್ದು ಒಂದು ಅಲ್ಯೂಮಿನಿಯಂ ತಟ್ಟೆಗೆ ಮಾಮೂಲು ಯಾಕೆ ಸೇರಿಸಿದ್ದಾನೆ ದೇವರು. ಎತ್ತರಣ ಮಾಮರ ಎತ್ತರಣ ಕೋಗಿಲೆ, ಎತ್ತರಣಿಂದ ಎತ್ತರಣ ಸಂಬಂಧವಯ್ಯ ಅನ್ನೋ ಹಾಗೆ ನೀವು ಹಾಸನ, ಇವರು ಬಿಜಾಪುರ ಜಿಲ್ಲೆ, ಹೀಗೆ ಸೇರಿಸಿ ಅದು ಅಷ್ಟು ಒಂದು ಕೃತಿ ಬರ್ಬೇಕಾಗಿತ್ತಲ್ಲ. ಹೌದು, ಕವರ್ ಪೇಜ್ ಮಾಡಿದ್ದೆ ಒಂದು ಬಹಳ ಅದ್ಭುತ. ಅದು ಕವರ್ ಪೇಜ್ ಮಾಡಿದ್ದೆ ಒಂದು ಅಲ್ಯೂಮಿನಿಯಂ ಪ್ಲೇಟ್ಗೆ ಒಂದು 5 ರೂಪಾಯಿನ ನೀಲಿ, ನಾವು ಬಟ್ಟೆಗೆಲ್ಲ ನೀಲಿ ಹಾಕ್ತೀವಲ್ಲ ಸರ್, ವೈಟ್, ಆ ನೀಲಿ ಪೌಡರ್ ಚೆಲ್ಲಿ ಫೋಟೋ ಕ್ಲಿಕ್ ಮಾಡಿದ್ರೆ ಅಷ್ಟೇ. ಅದ್ರೊಳಗಡೆ ಸೂರ್ಯನ ಪ್ರತಿಬಿಂಬ ಅದ್ರೊಳಗಡೆ ಹಿಡಿದಿತ್ತು. ಅದು ಆ ಟೈಟ್ಲಿಗೂ ಈ ಕವರ್ ಪೇಜ್ಗೂ ಬಹಳ ಹಗಲು ತರದ ಬೆಳಕು. ಕಂಬಾರಿಗೆ ಬೆಳಕಿದೆ ನಮಗೆ, ಆದ್ರೆ ಅದು ಹಗಲಾಗಿಲ್ಲ ಅನ್ನುವ ಅರ್ಥದ ಕವರ್ ಪೇಜು ಅದಾಯ್ತು. ಅಲ್ಲಿಗೆ 3 ಪ್ರಶಸ್ತಿಗಳು ಬಂದ್ಬಿಟ್ಟು ಇವ್ರ ಕವರ್ ಪೇಜ್ಗಂತೂ ಬಹಳ ಮೆಚ್ಚುಗೆ ಸಿಕ್ತು. ಆ ನಂತರದ್ದು 2ನೇ ಕವನ ಸಂಕಲನ ಹುಟ್ಟೆ ಕಟ್ಟಿಗೆ ಆಗು ಅಂತ. ಹುಟ್ಟೆ ಕಟ್ಟಿಗೆ ಆಗು ಸ್ವಲ್ಪ ಕಾಂಟ್ರವರ್ಸಿನೂ ಕೂಡ ಆಯ್ತು. ಅದು ಯಾಕಾಯ್ತು ಅಂತಂದ್ರೆ, ನೀವು ಏನು ಈ ಅನ್ಟಚಬಿಲಿಟಿ ಅನ್ನೋದು ಇದೆಯಲ್ಲ, ಸ್ಪರ್ಶ ಅನ್ನೋದು, ಈಗ ಒಂದು ಹದ್ದು ಮತ್ತು ಕಾಗೆ ಮಾಂಸವನ್ನ ಕಚ್ಕೊಂಡು ಹೋಗಿ ಮರದ ಮೇಲೆ ಕುತ್ಕೊಂಡು ತಿಂತವೆ. ಆ ಮಾಂಸದ ಕಟ್ಟಿಗೆಯನ್ನ ನೀವು ಆಯ್ಕೆ ಬಂದು ಯಜ್ಞಯಾಗಗಳನ್ನ ಮಾಡ್ತೀರಿ. ಯಜ್ಞಯಾಗಗಳನ್ನ ಮಾಡ್ತೀರಿ, ಅದೇ ಕಟ್ಟಿಗೆಯಲ್ಲಿ ಮಾಡ್ತೀರಿ. ಅದು ನಿಮಗೆ ಸಲ್ಲುತ್ತೆ ಅನ್ನೋದಾದ್ರೆ ಈ ಮನುಷ್ಯ ಯಾಕೆ ಸಲ್ಲಬಾರದು ಅನ್ನುವ ಈ ಕಲ್ಪನೆಯನ್ನ ಒತ್ತಟ್ಟಿ ಇಟ್ಕೊಂಡು ಬರೆದಂತಹ ಈ ಮಾತು ಕುವೆಂಪು ಕೇಳ್ತಿದ್ರೆ ನಿಮ್ಗೆ ಬಹಳ ಪ್ರೋತ್ಸಾಹ. ಇಲ್ಲ ಸರ್, ಅದು ತುಂಬಾ ಮೆಚ್ಕೊಡೋರು. ಕುವೆಂಪು ನೀವು ತಿಳಿಸ್ಬೇಕಾಗಿತ್ತು. ಹುಟ್ಟೆ ಕಟ್ಟಿಗೆ ಆಗು ನನ್ನ ಅವಮಾನ ನೀವು ಅಂತ. ನನ್ನ ಬದುಕಿದೆಯಲ್ಲ, ನನ್ನ ಜೀವನ ಇದೆಯಲ್ಲ, ಹುಟ್ಟಿದೆಯಲ್ಲ, ಈ ಹುಟ್ಟು ಮನುಷ್ಯನಾಗಿ ಹುಟ್ಟಿಸ್ಬೇಡ, ಒಂದು ಕಟ್ಟಿಗೆ ಆಗಿ ಹುಟ್ಟಿಸು ಅನ್ನುವ 2ನೇ ಕವನ ಸಂಕಲನ. 3ನೇದು ಅನ್ನದಾಗುಳ ಆತ್ಮಲಿಂಗವಾಗಿಸಿ ಅಂತ. ಅನ್ನದಾಗುಳ ಆತ್ಮಲಿಂಗವಾಗಿಸಿ ಅರ್ಥಪೂರ್ಣ ಇದೆ. ಒಬ್ಬ ಬಡವನಿಗೆ, ಹಸಿದವನಿಗೆ ಒಂದು ಅನ್ನದ ಅಗಳು, ಅದು ಅನ್ನದ ಅಗಳಲ್ಲ, ಆತ್ಮ. ಬರೀ ಆತ್ಮವಲ್ಲ, ಅದು ಲಿಂಗ. ಒಬ್ಬ ಶರಣನಿಗೆ ಎಷ್ಟು ಲಿಂಗ ಪವಿತ್ರವೋ, ಒಬ್ಬ ಹಸಿದವನಿಗೂ ಕೂಡ ಅನ್ನದ ಅಗಳು ಕೂಡ ಅಷ್ಟೇ ಮುಖ್ಯ. ಅವನು ಅನ್ನದ ಅಗಳನ್ನ ಎಲ್ಲಿಗೆ ಇಟ್ಕೊಂತಾನೆ? ಹಸಿದ ಹಲ್ಲಿನ ನಡುವೆ. ಒಂದು ಹಸಿದಿರುತ್ತೆ, ಹಸಿದವನಿಗೆ ಇಡೀ ಅನ್ನದ ಅಗಳು ನುಂಗ್ಬಿಡ್ಬೋದು. ಹಸಿದ ಹಲ್ಲಿನ ನಡುವೆ ಇಟ್ಕೊಂಡ್ರೆ ಅದು ಅರ್ಧ ದಿನ ಹಸಿವನ್ನು ಕಡಿಮೆ ಮಾಡುತ್ತಂತೆ. ಆ ತರದ ಕಲ್ಪೆಟ್ಕ ಅನ್ನದ ಅಗಳು ಆತ್ಮಲಿಂಗವಾಗಿ ಸ್ಪರ್ಧೆ. ಆ ನಂತರದ್ದು ಸುಳ್ಳಾಡಿದನೇ ಸರ್ವಜ್ಞ, ಇದು ಹೂವಿನ ಲೋಕವೇ. ಈ ತರದ ಒಂದು 5 ಕೃತಿಗಳನ್ನ ತುಂಬಾ ಚೆನ್ನಾಗಿ. ಸುಳ್ಳಾಡಿದನೇ ಸರ್ವಜ್ಞ ಕೃತಿಯೊಳಗೆ ಸಹ ಬಹಳ ಚೆನ್ನಾಗಿ, ಸುಳ್ಳಾಡಿದನೇ ಸರ್ವಜ್ಞ ಕೃತಿ ಒಳಗೆ ಇವತ್ತಿನ ಪರಿಸ್ಥಿತಿ ಒಳಗೆ, ನಮ್ಮ ಕಾಲಘಟ್ಟದೊಳಗೆ ಏನಾಗ್ತದೆ ಅಂದ್ರೆ, ಕೃಷಿಯನ್ನ ನಂಬಿ ಬದುಕುವಂತಹ ರೈತನ ಬದುಕು ಮೂರಾ ಬಟ್ಟೆ ಆಗೋಗಿದೆ. ಎಲ್ಲ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹಾಗಾಗಿ ಈ ಕೃಷಿ ನಂಬಿದಂತಹ ರೈತ ಸಾಯುವ ಸಂದರ್ಭವನ್ನ ಇವನೇನಾರು ಸರ್ವಜ್ಞ ನೋಡಿದ್ರೆ ನಾನು ದಾಖಲಿಸುತ್ತಿರುವಂತಹ ಸಾಹಿತ್ಯ ತ್ರಿಪದಿಗಳು ತಪ್ಪು ಅನ್ನುವ ಭಾವನೆ ಅವನಿಗೆ ಮೂಡ್ತಾ ಇತ್ತು ಅನ್ಸುತ್ತೆ. ಇದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಅಂದ ಸರ್ವಜ್ಞ. ನಿಜ ಎಲ್ಲ ಆಗ್ತಾ ಇದೆ ಸರ್ ಇವತ್ತು. ಕೃಷಿಯನ್ನ ನಂಬಿ ಯಾರು ಬದುಕಿದ್ದಾರೆ? ಮೋಸ್ಟ್ ನೆಗ್ಲೆಕ್ಟೆಡ್ ಬಿಡಿ. ಹೌದು. ಆ ನಂತರದ ಇನ್ನೊಂದು ಕೃತಿ, ಇದು ಹೂವಿನ ಲೋಕವೇ. ಹೌದು, ನಾವಿರುವ ಜಗತ್ತೆಲ್ಲ ಹೂವಿನ ಲೋಕ. ಒಂದು ಈ ಭೂಮಿ ಒಳಗೆ, ವಾತಾವರಣದೊಳಗೆ, ಪ್ರಕೃತಿಯೊಳಗೆ ಹೂವು ಅರಳಿಲ್ಲ ಅಂದ್ರೆ ಒಂದು ನಾಗರಿಕತೆ ಸಾಹಿತ್ಯ ಅನ್ನುವ ಕಲ್ಪನೆ. ಹೇಗೆ ಅಂತಂದ್ರೆ, ಒಂದು ಹೂವು ಅರಳುತ್ತೆ, ಆ ಹೂವಿನ ಆಕರ್ಷಣೆಗೆ ಮಕರಂದಕ್ಕಾಗಿ ದುಂಬಿ ಬರುತ್ತೆ. ಆ ದುಂಬಿ ಪರಾಗಸ್ಪರ್ಶ ಮಾಡಿ ಆ ಹೂವಿನಲ್ಲಿ ಕಾಳನ್ನು ಕಟ್ಟುತ್ತೆ. ಆ ಕಾಳು ಮತ್ತೆ ಹುಟ್ಟಿ ಮತ್ತಷ್ಟು ಹೂವು ಕಾಳಾಗುತ್ತೆ.
ಆ ಕಾಳು ಆಹಾರವಾಗುತ್ತೆ. ಆಹಾರ ತಿಂದಂತಹ ಜೀವ, ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಆ ಜೀವ ಒಂದು ನಾಗರಿಕತೆಯನ್ನ ಕಟ್ಟುತ್ತೆ. ಆ ನಾಗರಿಕತೆ ಒಂದು ಸಾಮ್ರಾಜ್ಯವನ್ನೇ ಕಟ್ಟುತ್ತೆ. ಈ ಹೂವು ಅರಳಿಲ್ಲ ಅಂದ್ರೆ ಸಾಮ್ರಾಜ್ಯನೂ ಇರಲ್ಲ, ಸಾಮ್ರಾಟನೂ ಇರಲ್ಲ ಅನ್ನುವ ಒಂದು ಕಲ್ಪನೆಯಲ್ಲಿ ಮಾಡಿದಂತಹ ಇದು ಹೂವಿನ ಲೋಕವೇ ಕೃತಿ. ಇಂತಹ ಕೃತಿಗಳನ್ನೆಲ್ಲ ನಾನು ನನ್ನ ಇದರೊಳಗೆ ಬರೆದೀನಿ. ಎಲ್ಲ ಶೀರ್ಷಿಕೆಗಳು ಹೇಗಿದ್ದಾವೆ ಅಂದ್ರೆ ಓದ್ಬೇಕು ಕೃತಿ ಅನ್ಸುತ್ತೆ. ಇಲ್ಲ ಸರ್, ಅದು ತುಂಬಾ ಅವು ಎಲ್ಲ ಲೇಖನಗಳು ಕೂಡ ಪ್ರಕಟವಾದಾಗ ತುಂಬಾ ರೆಸ್ಪಾನ್ಸ್ಗಳು ಕೂಡ ಬಂದು, ಹಾಗಾಗಿ ಇಂಥ ಕೃತಿಗಳನ್ನ ನಾನು ಕೊಟ್ಟಿದ್ದೀನಿ. ಈ ಕೃತಿಗಳನ್ನ ಕೊಡ್ಲಿಕ್ಕೆ ಬಹಳ ಮೂಲ ಏನು, ನನಗೆ ಪ್ರೇರಣೆ ಏನು ಅಂತಂದ್ರೆ, ನಾನು ಬಾಲ್ಯದಲ್ಲಿ ಪಡ್ಕೊಂಡಂತಹ ಬಾಲ್ಯದ ಲವಲವಿಕೆಯ ಜೀವನ. ಆ ನಂತರ ನೀವು ನಂಬುವುದಿಲ್ಲ ನಾನು ಬೆಳ್ಳಿ ಚುಕ್ಕಿಯ ಬೆಳಕು ಅಂತ ಒಂದು ಪದ್ಯ ಬರೆದೇನೆ. ಅದು ನನ್ನ ಅನುಭವ ಅಲ್ಲ, ನನ್ನ ಗೆಳೆಯನ ಅನುಭವ. ಚಂದ್ರು ಅಂತ ಹೇಳಿದ್ದಾರೆ. ಇವತ್ತು ನಾವು ದೇವತೆಗಳಿಗೆ ಅಭಿಷೇಕಗಳನ್ನ ಮಾಡ್ತೀವಿ, ಪ್ರಸಾದದ ಹೆಸರಲ್ಲಿ ಪೋಲ್ ಮಾಡ್ತೀವಿ, ಎಷ್ಟೋ ಬಡವರಿಗೆ ತಿನ್ನಕ್ಕೆ ಅನ್ನ ಇಲ್ಲ. ಚಂದ್ರು ಈಗ ಚಂದ್ರು ಇದ್ದಾರೆ, ಅವ್ರು ರಿಟೈರ್ಡ್ ಆಗಿ 67ನೇ ವರ್ಷ. ಅವರು ಬಾಲ್ಯದ ನೆನಪನ್ನ ನನಗೆ ಪ್ರಸ್ತಾಪ ಮಾಡಿದಾಗ ನಾನ್ಯಾಕೆ ಅವೆಲ್ಲ ಕೇಳ್ಕೊಂಡು ಒಂದು ಪದ್ಯ ಬರೆದವ್ರು ಕೊಟ್ಟ ತಕ್ಷಣ ಅವರು ನೋಡಿ ಕಣ್ಣೀರು ಹಾಕ್ಬಿಟ್ರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ಮುಸಲ್ಮಾನನ ಒಂಟೆತ್ತಿನ ಗಾಡಿಗೆ ಹಾಕಿದಂತ ಕಾಳು, ಹುರುಳಿ ಕಾಳು ತಿನ್ನಿಸ್ತಾರೆ ಗಾಡಿ ಚೆನ್ನಾಗಿ ಎಳಿಲಿ ಅಂತ. ಆ ಹುರುಳಿ ಕಾಳು ಬಿದ್ದಿದ್ದನ್ನ ತಂದು ತೊಳೆದು ಒಣಗಿಸಿ ಹಿಟ್ಟು ಮಾಡಿ ತಿಂತಾರೆ ಸರ್. ಅದು ಎಲ್ಲಿ ಹೋಗಂಗಿಲ್ಲ. ನೀವು ಜಗತ್ತಿನ ಯಾವುದೇ ಚರಿತ್ರೆ ಕಲ್ಪನೆಗಳಲ್ಲ. ಇದೇ ಸಿದ್ದಯ್ಯನಗರದ ವ್ಯಕ್ತಿ. ಅವ್ರು ಹೇಳ್ತಾರೆ, ಕೊನೆ ತನಕ ಅವರು ಎತ್ತು ಸಾಯಬಾರ್ದು ಅಂತ ನಾನು ಹರಕೆ ಕಟ್ಕೊಂಡಿದ್ದೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟು ಬಡತನ. ಆಮೇಲೆ ಮುದ್ದೆ ಮುಸುರಿಗೆ ಹಾಕ್ತಾರಲ್ಲ, ತೊಳೆದು ತಿಂದಿದ್ದಾರೆ. ನಾನು ಕತೆ ಹೇಳ್ಬೇಡಪ್ಪ, ನೀನು ಕಲ್ಪನೆ ಅಲ್ಲ, ನೀನು ಕರೆಕ್ಟಾಗಿ ಹೇಳು ಅಂತಂದಾಗ ತಾಯಿ ಹಣೆ ಮಾಡಿದ್ರು ಅವರು. ಈ ತರದ ಬದುಕನ್ನೆಲ್ಲ ನಾವು ಅನುಭವಿಸಿದೀವಿ ಅಂತ. ಈ ಜಗತ್ತಂಗಿದೆ ಸರ್. ನಮಗ್ ಬೇಕಾಗಿರೋದು ಸಹಿಷ್ಣುತೆ, ಪ್ರೀತಿ, ಮತ್ತೆ ಸೌಹಾರ್ದತೆ ಬೇಕು ಸರ್. ಇವತ್ತು ನಮಗೆ ಬೇಕಾಗಿರೋದು ಸೌಹಾರ್ದತೆ. ಈಗ ಪ್ರಾಣಿಗಳನ್ನ ನೀವು ಮುಟ್ಟಿಸ್ಕೊಂತೀರಿ ಏನ್ ಸರ್? ಖಂಡಿತ. ಬೆಕ್ಕುಗಳನ್ನ ಒಳಗೆ ಕರ್ಕೊಂತೀರಿ. ಅವ್ರು ಏನಾಗಿದ್ದಾರೆ? ಅವರು ಮಾನವ. ನಿಜವಾಗ್ಲೂ ನನ್ಗೆ ಅನ್ಸುತ್ತೆ ಸರ್, ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ಭ್ರಾತೃತ್ವ ಇದೆ. ಅಲ್ಲಿ ಉಳ್ಕೊಂಡಿದೆ ಬಿಡಿ, ನಗರದೊಳಗೆ ಇಲ್ಲ ಸರ್. ನನಗೆ ಆತಂಕ ಆಗೋದೇನು ಅಂತಂದ್ರೆ, ನಾವು ವಿದ್ಯಾವಂತರಿದೀವಿ, ನಾಗರಿಕರಿದ್ದೀವಿ, ಗೊತ್ತಾಯ್ತಾ? ತುಂಬಾ ನಾಜುಕಿನ ಬದುಕನ್ನು ನಾವು ಕಟ್ಕೊಂಡಿದೀವಿ. ನಮ್ಮಲ್ಲಿ ಯಾಕೆ ಈ ತರದ ವ್ಯತ್ಯಾಸಗಳು ಅಂತ ಬಹಳ ಈಗ ಜಾತಿ ಮೇಲ್ಸ್ತರದಲ್ಲಿದ್ರು ಅಸಹಿಷ್ಣುತೆ ಅನ್ನೋದು ಇದೆಯಲ್ಲ, ಅಂತರಾತ್ಮದಲ್ಲಿ ಬಹಳ ಬೆಂಕಿಯಾಗಿ ಜ್ವಾಲೆ ಆಗ್ತಿದೆ. ಯಾವಾಗ ನಾಗರಿಕ ಹೋರಾಟಗಳು ಪ್ರಾರಂಭ ಆಗ್ತವೋ ಅನ್ನೋ ಆತಂಕ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಈ ಸಮಾಜ ಏನ್ ಮಾಡ್ಬೇಕು ಅಂತಂದ್ರೆ, ಓದುವ ಕಡೆ, ಒಳ್ಳೆ ವಿಚಾರವನ್ನ ತಿಳ್ಕೊಳ್ಳುವ ಕಡೆ ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ಅಸಹಿಷ್ಣುತೆಯನ್ನ ತಳ್ಳಿ ಸಹಿಷ್ಣುತೆಯ ಮನೋಭಾವನ ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಂಡ್ರೆ ಸಹ ಜಗತ್ತು ಸುಂದರವಾಗಿರುತ್ತೆ. ಈ ಸಮಾಜ, ದೇಶ ಉಳಿಬೇಕು ಅಂತ ಹೇಳಿದ್ರೆ ಅದು ಆಗ್ಬೇಕು ಸರ್, ಅದಾಗ್ಬೇಕು. ಇಲ್ಲಿ ನಾವು ಆಹಾರ ಸಂಸ್ಕೃತಿಯನ್ನೇ ಒಂದು ಮುಟ್ಟಬೇಡ, ಸ್ವೀಕರಿಸಬೇಡ, ತಿನ್ನಬೇಡ ಅನ್ನುವ ತಾರತಮ್ಯ ನೀತಿ ಇದೆಯಲ್ಲ, ಅದು ನಮ್ಮಲ್ಲಿ ಹೋಗ್ಬೇಕು ಸರ್. ನಮ್ಮಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಮುಂದಿನ ಜಗತ್ತು, ಮುಂದಿನ ಯುದ್ಧಗಳು ಎರಡು ಕಾರಣಕ್ಕೋಸ್ಕರ ಆಗ್ತವೆ. ಒಂದು ಅಸಹಿಷ್ಣುತೆ, ಮತ್ತೊಂದು ನೀರು. ಈ ನೀರು ನಮಗೆ ರಕ್ತ ಹೇಗೆ ಮುಖ್ಯವೋ, ಭೂಮಿಗೆ ನೀರು ಕೂಡ ರಕ್ತ ಇದ್ದಾಗೆ. ಯಾವತ್ತು ಈ ನೀರಿನ ಸಮಸ್ಯೆ ಈ ಭೂಗೋಳದೊಳಗೆ ಪ್ರಾರಂಭ ಆಗ್ತದೋ ಅವತ್ತು ತಂತಾನೆ ಈ ಭೂಗೋಳದ ಸ್ಫೋಟವಾಗಲಿ ನಾಶವಾಗಲಿ ಆಗ್ತದೆ. ಹಾಗೆ ನಮ್ಮಲ್ಲೂ ಕೂಡ ಅಸಹಿಷ್ಣುತೆ ಏನಾರು ಮುಗಿಲಿದ್ರೆ ನಮ್ಮ ಮನುಷ್ಯತ್ವ ಎಲ್ಲ ಕಳ್ಕೊಂಡು ನಾವು ತೀರಾ ಈ ಮುಂದಿನ ಜಗತ್ತನ್ನು ನೋಡ್ಲಾರ್ದಂತಹ ಕುರುಡರಾಗ್ತೀವಿ. ಆತ್ಮ ಕುರುಡರು, ಅಂತರಂಗದ ಕುರುಡರುಗಳಾಗ್ತೀವಿ. ಇದು ಆಗ್ಬಾರ್ದು ಅಂತ ನನ್ನ ಇಡೀ ಸಾಹಿತ್ಯದ ಸಾರ. ಹರೀಶ್ ಕಟ್ಟೆ ಬೆಳಗುಲಿ ಅವರು ಬಹಳ ಅತ್ಯುತ್ತಮವಾದಂತ ಮಾತು, ಧ್ವನಿಪೂರ್ವಕವಾಗಿ ಬಂದದ್ದು. ಹಾಗೆ ನನ್ನ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮುಗಿಸಿ ನಾನು ಯಾವಾಗ ಚಿತ್ರಕಲಾ ತರಬೇತಿಗೆ ಬರೋ ಅಷ್ಟೊತ್ತಿಗೆ ಒಂದು ವಿಷಯ ಹೇಳಲೇಬೇಕು. ಅದು ನಾನು 8ನೇ ಕ್ಲಾಸು ಪಾಸಾಗಿದ್ದೆ. ನಮ್ಮ ತಾಯಿ
ಮತ್ತೆ ನನ್ನ ಸೋದರ ಮಾವ ಅಲ್ಲಿ ನನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. 8ನೇ ಕ್ಲಾಸ್ ಪಾಸ್ ಆಗಿದ್ದ ಸಂದರ್ಭದೊಳಗೆ ಇನ್ನೊಬ್ಬರ ಮದುವೆ ಒಳಗೆ ನನ್ನ ಮದುವೆ ಮಾಡಿ ಹಾಕ್ಬಿಟ್ರು. ನಾನು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ನಾನು ಅದೇ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ತೀನಿ ನಂತರ, ಈಗ ಬೇಡ ಅಂದ್ರೆ ಕೇಳಲಿಲ್ಲ. ನನಗೆ 13 ವರ್ಷ, ನನ್ನ ಸಂಗಾತಿಗೆ 9 ವರ್ಷ. ಬೇಡ, ಮದುವೆ ನಿಮಗಾಗತ್ತೇನೋ ನನಗಾಗತ್ತೇನೋ, ಯಾಕೆ ಮಾಡ್ತೀರಾ? ಉತ್ತರ ಕನ್ನಡದಲ್ಲಿ ಈಗಲೂ ಇದೆ ಎನ್ನುವ ಒಂದು, ಈಗ ಸಾಕಷ್ಟು ಒಂದು ಅವೇರ್ನೆಸ್ ಬಂದಿದೆ, ಆದ್ರೂ ಕೂಡ ಎಲ್ಲೋ ನಡೀತಿದೆ ಅಂತ ಹೇಳ್ತಾರೆ. ಪರಮಾಶ್ಚರ್ಯ ಬಿಡಿ. 13, 9. ನಾನು ನಂತರ ಬಹಳ ಫೈಟ್ ಮಾಡಿದೆ. ಯಾಕೆಂದ್ರೆ ಅವತ್ತಿನ ಸಂದರ್ಭಕ್ಕೆ ನನಗೆ ಮದುವೆ ಸಂಗಾತಿ ಅಗತ್ಯನೇ ಇಲ್ಲ. ಆದ್ರೆ ಅದು ಯಾಕೆ ಬಂತು, ಏನ್ ಬಂತು, ಅದಕ್ಕೆ ಆದಂತ ಒಂದು ಪಾರಂಪರಿಕ ಹಿನ್ನೆಲೆಯನ್ನ ಅವ್ರು ಕೊಡ್ತಾರೆ. ಅದು ಸರಿ ತಪ್ಪು ವಿಚಾರಗಳನ್ನು ವಿಮರ್ಶೆ ಮಾಡ್ಕೊಂಡಾಗ ಹೌದು, ಆ ಆಂಗಲ್ ವಿಚಾರ ಮಾಡಿದಾಗ ಅದು ಸರಿ ಅಂತ ಅನಿಸ್ಬಹುದು. ಆದಾಗ್ಯೂ ಕೂಡ ಇವತ್ತು ವೈದ್ಯಕೀಯ ಕಾರಣಗಳಿಂದ ಮತ್ತೆ ಯಾರು ಇವರು ಸಂಗಾತಿಗಳಾಗ್ತಾರೆ ಅವ್ರಿಗೆ ವಯಸ್ಸಿನ ಪೂರ್ಣ ಇಲ್ಲದೆ ಅದು ಮಾಡಬಾರದು ಅನ್ನೋದು ಒಂದು ಇದನ್ನೇ ಬಂದ್ಬಿಟ್ಟಿದೆ, ಸರ್ಕಾರದ ಆದೇಶಗಳೇ. ಅವತ್ತೇನಾದ್ರೂ ಇತ್ತು ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಜೈಲಿಗೆ ಹಾಕ್ಬೇಕಾಗಿತ್ತು. ಆದ್ರೆ ನನಗೆ ಎಂತ ಸಂದರ್ಭದಲ್ಲಿ ಇತ್ತ ಅಂತ ಬಾಲ್ಯ ವಿವಾಹ ಮಾಡಬಾರ್ದು ಇತ್ತು. ಆದ್ರೆ ಅಷ್ಟು ಗಟ್ಟಿ ನಿರ್ಧಾರ ಇರ್ಲಿಲ್ಲ. ಹೆಚ್ಚು ಕಡಿಮೆ ಆ ಕಾಲಕ್ಕೆ ಅದು ಮುಗಿತಾ ಬಂದಿತ್ತು. ಆಗ ನಾವು ಅದು ರಾಜಾರಾಮ್ ಮೋಹನ್ ರಾಯ್ ಅವ್ರ ಕಾಲದೆಲ್ಲ ನೋಡಿದ್ರೆ ನಾವು ಇವ್ರ ಕಾಲಕ್ಕೆ ಅದು ಮುಗಿಯೋ ಹಂತದಲ್ಲಿ ಇತ್ತು. ಅದಕ್ಕೆ ಅದು ಬಲಿಯಾದನೋ ಆಯ್ತು ಏನೋ ಆಯ್ತು, ಒಂದು ಕೆಲವೊಮ್ಮೆ ನಾವು ಹೇಳ್ತೇವಲ್ಲ, ಕೆಲವು ನಿರ್ಧಾರಗಳು ಆಗಿದ್ದನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಹಾಗೆ ನಾನು ತಗೊಂಡೆ. ಯಾಕಂದ್ರೆ ನಮ್ಮ ಅಮ್ಮ ಅಂದ್ರೆ ನನಗೆ ದೊಡ್ಡ ಪ್ರೀತಿ, ಅಮ್ಮನ ದೊಡ್ಡ ಶಕ್ತಿದ ಅವರು ಕೌಶಲ್ಯವೇ ನನ್ನೊಳಗಡೆ. ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಹಾಗಾಗಿ ಅಮ್ಮ ಹೇಳಿದ್ದು ದೇವ್ರು ಹೇಳಿದ್ದನ್ನ ಯಾರು ಹೇಳಿದ್ದ ತಾಯಿ. ಹಾಗಾಯ್ತು. ಹಾಗಾಗಿ SSLC ಮುಗಿಸಿದ ನಂತರ ನಮ್ಮ ತಂದೆ ನನಗೆ ಈ ಚಿತ್ರಕಲಾ ತರಬೇತಿಗೆ ಹೋಗ್ತೀನಿ ಅಂತಂದ್ರೆ, ನಮಗೆ ಅವ್ರು KSRTC ಡ್ರೈವರು, ಅಷ್ಟು ಸಂಬಳ ಬರುವಂತದ್ದು, ತೀರಾ ಏನು ಕೂಲಿ ಕಾರ್ಮಿಕರ ತರ ಏನಲ್ಲ. ಆದ್ರೂ ಅಯ್ಯೋ ಕಷ್ಟ ಆಗಿದೆ. ಅಷ್ಟೊತ್ತಿಗೆ ಡಿವೈಡ್ ಆಗಿದ್ರು ನಮ್ಮ ತಂದೆ ಮತ್ತೆ ಚಿಕ್ಕಪ್ಪ. ಅದು ನಮ್ಮ ಚಿಕ್ಕಪ್ಪ ಅವರೆಲ್ಲ ಇವ್ರ ಆಸ್ತಿಯನ್ನು ತಗೊಂಡ್ಬಿಟ್ಟಿದ್ರು. ಹೀಗಾಗಿ ಅವರು ತುಂಬಾ ಕಷ್ಟ ಇದೆ, ನೀನು ಸಾಕು ಓದೋದು ಅಂತ. ನನಗೆ ದಿಕ್ಕೇ ತೋಚದಂಗಾಯ್ತು. ಅಲ್ಲ, ನಿಮ್ಮ ಉದ್ದೇಶನೇ ಬೇರೆ, ಏಮ್ ಇರೋದೇ ಬೇರೆ. ಪೂರ್ಣ ಅದ್ರೊಳಗೆ ನಾನು ಕಲಿಬೇಕು, ಅದ್ರೊಳಗೆ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋನಿಗೆ ಇವರು ಮದುವೆ ಮಾಡಿ ಹಾಕಿದ್ರೆ ಮುಂದೆ ಓದ್ಬೇಡ ಅಂತ. ಅದಕ್ಕಾಗಿ ಇಲ್ಲ, ಆಗೋದಿಲ್ಲ, ನಾನು ಮನೆ ಬಿಟ್ಟು ಬೇಕಾದ್ರೂ ಹೋಗ್ತೀನಿ, ನಾನು ಕಲೀಲೇಬೇಕು ಅಂತ ಹೋಗಿ ನಾನು ಯಾವತ್ತು ಮನೆ ಬಿಟ್ಟು ಹೋಗದೆ ಇರೋನು ಅವತ್ತು ಮನೆ ಬಿಟ್ಟು ಹೊರಗಡೆ ಹೆಜ್ಜೆ ಹಾಕಿ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಸಿಗೆ ಕುಳಿತುಕೊಂಡಿದ್ದೆ. ಹಿಂದೆ ಓಡಿ ಬಂದ್ರು ನಮ್ಮಪ್ಪ, ಬಂದು ಕರೆದು ಆಯ್ತು ನೀನು ಓದಿದ್ದ, ನೀನೇನು ಓದ್ತೀಯೋ ಅದನ್ನೇ ಕಲಿಸ್ತೇವೆ ಅಂತ. ಮುಂದೆ ಹೀಗಾಗಿ 2 ವರ್ಷ ತುಂಬಾ ಅವರಿಂದ ದುಡ್ಡು ತಗೊಂಡು ನಾನು ಅದನ್ನು ಕಲಿತೆ. ಎಷ್ಟರ ಮಟ್ಟಿಗೆ ನಾನು ಡೆಡಿಕೇಟ್ ಆಗ್ತಿದ್ದೆ ಅಂತಂದ್ರೆ, ಡೇ ಎಲ್ಲ ಕ್ಲಾಸ್ ಆದ್ರೆ ಸಂಜೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂತಲ್ಲೆಲ್ಲ ನಾವು ನೋಡಿ ಚಿತ್ರ ಬರೀಬೇಕಾಗಿತ್ತು. ಅವ್ರು ಕುಳಿತುಕೊಂಡಿದ್ದು, ನಿಂತ್ಕೊಂಡಿದ್ದು, ಮಲ್ಕೊಂಡಿದ್ದು, ಓಡಾಡ್ತಾ ಇರೋದು ಕ್ಲಾಸಲ್ಲಿ ಮತ್ತೆ ಕ್ಲಾಸ್ ಹೊರಗಡೆ, ಬಸ್ ಸ್ಟ್ಯಾಂಡು ಮತ್ತೆ ರೈಲ್ವೆ ಸ್ಟೇಷನ್ ಅಂತಲ್ಲೆಲ್ಲ ಅದು ನಮ್ಮ ಹೋಮ್ ವರ್ಕ್ ಅನ್ನೋ ತರ, ಅಂದ್ರೆ ಫೀಲ್ಡ್ ವರ್ಕ್ ಅದು ಮಾಡ್ಲೇಬೇಕು. ಅವಾಗ ಏನಾಗುತ್ತೆ, ಅವರ ಹಾವಭಾವಗಳು ಗೊತ್ತಾಗ್ತವೆ, ಅವರ ಒಂದು ಅನಾಟಮಿ ಸ್ಟಡಿ ಗೊತ್ತಾಗುತ್ತೆ, ಎಲ್ಲಿ ಇದ್ದಾರೆ ಆ ಲೊಕೇಶನ್ ಗೊತ್ತಾಗುತ್ತೆ. ಇವೆಲ್ಲವೂ ಕೂಡ ಮಾಡ್ತಾ 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 ಒಂದು ಉನ್ನತವಾದಂತ ಪ್ರಗತಿ ಅದ್ರೊಳಗೆ ಕಾಣ್ತಾ ಬಂತು. ಹಾಗೆ ನಮಗೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಜನಜಂಗುಳಿ, ಜಾತ್ರೆ, ಮಾರ್ಕೆಟು ಇವೆಲ್ಲ ಕಾಮನ್ ಆಗಿ ಅಲ್ಲಿ ನಾನು ಒಬ್ಬರು ಹೋಗಿ ಕುಂತ್ಕೊಂಡು ಬಿಡ್ತಿದ್ದೆ. ಅವೆಲ್ಲ ಆಗು ಹೋಗುಗಳು ಚಿತ್ರ ಬರೀತಾ ಅವು ಕೆಲವೊಮ್ಮೆ ಕತೆಗಳಾಗಿ ಕಾವ್ಯಗಳಾಗಿ ಹೊರ ಹೊಮ್ತಿದ್ವು. ನಾನು ಸುಮ್ಮನೆ ಕತೆಗಾರನೂ ಅಲ್ಲ, ಕಾವ್ಯಗಾರನೂ ಅಲ್ಲ. ಆದ್ರೆ ಇವೆಲ್ಲವೂ ಚಿತ್ರ, ಸಾಹಿತ್ಯ, ಕಾವ್ಯ ಇವು ಒಂದೇ ಮೂಲ ಸೆಲೆಗಳು ಅನ್ನೋದಕ್ಕೆ ನಾನು ಇಲ್ಲಿ ಹೇಳಿಕ್ ಬಂದೆ. ಯಾಕಂದ್ರೆ ಇವತ್ತು ನಾವು 3 ಆ ನಿಟ್ಟಿನೊಳಗೆ ಕುಂತಿದ್ದೇವೆ. ನಂತರ ರಾತ್ರಿ 1-1:30 ಗಂಟೆ ತನಕ ನಾನು ಸ್ಟಡಿ ಮಾಡ್ತಿದ್ದೆ. ನಾನು ಎಲ್ಲದರೊಳಗೂ ಫಸ್ಟ್ ಶಾಲೆಗೆ. ಆ ರೀತಿ ಮಾಡಿಕೊಂಡು ಫಸ್ಟ್ ಇಯರು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂತು. ಆ 3ನೇ ರ್ಯಾಂಕ್ ಬಂದದ್ದು
ನನಗೆ ಬಂದದ್ದು ಖುಷಿ ಆಯ್ತು. ಆದ್ರೆ 2ನೇ ರ್ಯಾಂಕ್ ಯಾರದ್ದು ಅಂತಂದ್ರೆ ನಮ್ಮಲ್ಲೇನೆ ಒಂದು ಹುಡುಗಿ ಇತ್ತು, ಅವಳು ಏನೂ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅವಾಗ ಬೇಸರ ಆಯ್ತು, ಹೌದು ನಮ್ಮ ಸ್ಥಾನ ಅಲ್ಲಿ ಹೋಗಿದೆ, ಅವ್ರಿಗೆ ಏನು ಮಾಡ್ತಿರೋರಿಗೆ ಅಂತ. ಅಂದ್ರೆ ಹೀಗೆಲ್ಲ ನಡೀತವೆ, ಸಮಾಜದ ಏರುಪೇರುಗಳು ನಡೀತಿರ್ತವೆ, ನಾವು ದಿಟ್ಟತನದಿಂದ ಎದುರಿಸಬೇಕು ಅನ್ನುವಂಥ ಮನೋಭಾವನೆ ಬಂತು. ಯಾಕೆಂದ್ರೆ ನಾನು ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವೊಮ್ಮೆ ಹಾಗಾಗತ್ತೆ. ಹೀಗೆ 2 ವರ್ಷ ಕಲಿತೆ. ಮುಂದೆ ನಾನು 2 ವರ್ಷ ಕಲ್ತಾದ ನಂತರ ಮುಂದೆ ಹೈಯರ್ ಸ್ಟಡೀಸಿಗೆ ಹೋಗ್ಬೇಕು ಅಂತಂದ್ರೆ ಮನೆಯಲ್ಲಿ ಮೊದಲೇ ಪರ್ಮಿಷನ್ ಆಗಿತ್ತು 2 ವರ್ಷ ಮಾತ್ರ ಅಂತ. ನಾನು ಕೂಡ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಒಂದು ಬೇರೆ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ನಿಂತೆ. ಟ್ರೇಸರ್ ಆಗಿ ನಾನು ಕೆಲಸ ಮಾಡಿದೆ. ಒಂದು ತಿಂಗಳಿಗೆ 420 ರೂಪಾಯಿ ಇತ್ತು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಏರಿಯಾ, ಅಲ್ಲೆಲ್ಲ ಇಂಜಿನಿಯರ್ಸು ದೊಡ್ಡ ದೊಡ್ಡ ಟಾಪ್ ಚೀಫ್ ಇಂಜಿನಿಯರ್ ವರೆಗೂ ಇರೋರು. ಅಲ್ಲಿ ನಾನು ಟ್ರೇಸರ್ ಅಂತ ಕೆಲಸ ಮಾಡ್ತಿದ್ದೆ. 1 ವರ್ಷ ಮಾಡಿದೆ. ಆ ದುಡ್ಡನ್ನು ತಗೊಂಡು ಅದೇ ಸಂದರ್ಭಕ್ಕೆ ನಾನು ಹೈಯರ್ ಸ್ಟಡೀಸ್ ಕಟ್ಟಿದೆ. ಕಟ್ಟಿ ಹೈಯರ್ ಸ್ಟಡೀಸ್ 3rd ಇಯರ್ 4th ಇಯರ್ 5th ಇಯರ್ ಎಲ್ಲ ಶ್ರಮ ಪಟ್ಟಿದ್ದೀರಾ ಬಿಡಿ. ಮಾಡಿ ಅರ್ನ್ ವೈಲ್ ಯು ಲರ್ನ್ ಅಂತ ಸ್ಕೀಮ್ ಇವರೇ ಮಾಡ್ಕೊಂಡಿದ್ದಾರೆ. ರಾಯಬಾಗದೊಳಗಡೆ ಒಂದು ಪ್ರಿನ್ಸಿಪಾಲ್ ಹುದ್ದೆ ಖಾಲಿ ಇತ್ತು ಫೈನ್ ಆರ್ಟ್ಸ್ ಕಾಲೇಜ್ನೊಳಗೆ. ಅವರು ಒಳ್ಳೆ ನಮಗೆ ಸ್ಕಾಲರ್ ಇರಬೇಕು, ಒಳ್ಳೆ ಪ್ರತಿಭೆ ಇದ್ದವ್ರು ಇರಬೇಕು ಅಂತೇಳಿ ಹುಡುಕೊಂಡು ಬಂದು ನಾನು ಪರೀಕ್ಷಾ ಹಾಲ್ನೊಳಗೆ ಬರೀತಾ ಇರೋದನ್ನ ನೋಡಿ ನನಗೆ ಅಪ್ಲೈ ಮಾಡಿ ಅಂತ ಕೊಟ್ರು. ನೋಡಿ, ಅವರೇ ಹುಡ್ಕೊಂಡು ಬಂದ್ರು. ಹೀಗಾಗಿ ಅಷ್ಟೊತ್ತಿಗೆ ಆಗ್ಲೇ ಈ ಪೋರ್ಟ್ರೈಟು ಲ್ಯಾಂಡ್ಸ್ಕೇಪ್ಸ್ ತುಂಬಾ ಪ್ರಸಿದ್ಧಿಯಾಗಿತ್ತು, ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇದ್ದು ಮಾಡಿದಂತ. ಜಾತಿ ಧರ್ಮ ಆ ಬಣ್ಣ ಈ ಬಣ್ಣ ಅನ್ನೋದೇ ಎಲ್ಲದರ ಮಿಶ್ರಣದೊಂದಿಗೆ ಹೊಸದನ್ನ ನಾನು ಕೊಡ್ತಾ ಅಲ್ಲ, ಒಂದು ವಿಶಾಲವಾದ ಮನೋಭಾವ ಬಿಡಿ. ಅದು ನನಗೆ ಖಂಡಿತ ಅದು ನನಗೆ ಖುಷಿ ಕೊಟ್ಟಂತದ್ದು. ಯಾಕೆ ನಿಮ್ಮ ಮನೋವೈಶಾಲ್ಯತೆ ಆಮೇಲೆ ನಿಮ್ಮ ಉದಾರ ಮನೋಭಾವ ಇದೆಯಲ್ಲ, ಆ ಮಟ್ಟಕ್ಕೆ ತಂತು ಅಲ್ಲ, ಎಲ್ಲ ಪರಸ್ಪರ. ಈಗ ನಾವು 3 ಸೇರಿದ್ದೇವೆ, ನಮ್ಮ 3 ಮನೋಭಾವನೆಗಳು ಆಗಿದ್ದೇವೆ. ನನಗೇನ್ ಅನ್ನಿಸ್ತಿದೆ ಅಂತಂದ್ರೆ ಇಲ್ಲಿ ಹೆಸರು ಬೇರೆ ಬೇರೆ, ಆಕಾರ ಬೇರೆ ಬೇರೆ, ಆದ್ರೆ ಅದ್ರ ಒಳಗಿರುವ ಜೀವಸತ್ವ ಒಂದೇ. ಅಲ್ಲೇ ನಮ್ಮ ಹರೀಶ್ ಅವರು ಹೇಳಿದ್ರಲ್ಲ, ಮನುಷ್ಯರಲ್ವಾ, ಮಾನವರಲ್ವಾ ಅಲ್ವಾ? ಖಂಡಿತ. ಹೀಗಾಗಿ ಚಿತ್ರಕಲೆ ಒಳಗಡೆ ನಾನು ಹೀಗೆ ಬಂದು ಕೊನೆಗೆ ಹಾಸನದಲ್ಲಿ ಬರಬೇಕು ಅಂತಂದಾಗ ನಾನು ಇಂಡಿ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 3 ವರ್ಷ ಅಲ್ಲಿ ವರ್ಕ್ ಮಾಡಿ ನಂತರ ಸರ್ಕಾರಿ ಕೆಲಸ ಅಂತ ಬಂದದ್ದು ಹಾಸನಕ್ಕೆ. ಹೀಗಾಗಿ ಉತ್ತರದಿಂದ ದಕ್ಷಿಣಕ್ಕೆ ಬಂದೆ. ದಕ್ಷಿಣ ನಾನು ಕನಸು ಕಾಣ್ತಾ ಇದ್ದೆ. ದಕ್ಷಿಣ ಕರ್ನಾಟಕ ಅಂತಂದ್ರೆ ಅದು ಪ್ರಕೃತಿಯ ಸೌಂದರ್ಯದಿಂದ ತುಂಬಿದಂತ ಸ್ವರ್ಗ. ಕೆಲಸ ಮಾಡಿದ್ರೆ ಅಂತಲ್ಲಿ ಮಾಡಬೇಕು ಅಂತ ಅದು ಗೊತ್ತಿದೆ. ಆದ್ರೆ ಆಕಸ್ಮಿಕವಾಗಿ ನಾನೇನು ಈ ವಿಭಾಗಕ್ಕೆ ಹಾಕಿದವನಲ್ಲ, ನಾನು ಬೆಳಗಾವಿ ವಿಭಾಗ ನಮ್ಮದು ಬರೋದು. ಬೆಳಗಾವಿ ವಿಭಾಗಕ್ಕೆ ಹಾಕಿದ್ದು, ಅಲ್ಲಿ ಹೆಚ್ಚುವರಿ ಆಯ್ತು ಅಂತ ಅಲ್ಲಿಂದ ಎತ್ತಿ ತಗೊಂಡು ಬಂದು ಮೈಸೂರಿಗೆ ನಂತರ ಅಲ್ಲಿಂದ ಬಂದ ನಂತರ RC ರೋಡ್ ಬಾಯ್ಸ್ ಹೈಸ್ಕೂಲ್ ಬಹಳ ಪ್ರಸಿದ್ಧವಾದಂಥದ್ದು. 1864ರಲ್ಲಿ ಪ್ರಾರಂಭ ಆದಂತ ಶಾಲೆ, ಶತಮಾನಗಳು ಕಳೆದು ಹೋಗಿತ್ತು ಅಂತ ಶಾಲೆಗೆ ನಾನು ಮಾಸ್ಟರ್ ಆಗಿ ಬಂದೆ. ಅಲ್ಲಿ ಸುಮಾರು 50-60 ಜನ ಮೇಷ್ಟ್ರು. ನಾನು ಜೂನಿಯರ್ ಆಗಿದ್ದೆ. ಆದ್ರೆ ನನ್ನ ಚಿತ್ರಗಳನ್ನು ನೋಡಿ ಬಹಳ ಖುಷಿ ಪಡ್ತಿದ್ರು, ಪ್ರೋತ್ಸಾಹಿಸ್ತಿದ್ರು. ಹೊಸ ಹುಡುಗ ಬಂದಿದ್ದಾರೆ ನೋಡಿ, ಉತ್ತರ ಕರ್ನಾಟಕದವರು ಅಂತ ಹೇಳಿ ಅಲ್ಲಿಂದ ಪುಷ್ ಮಾಡೋರು. ಹೀಗಾಗಿ ಬಹಳ ಚಂದ ನನ್ನ ಚಿತ್ರಕಲಾ ಶಿಕ್ಷಣದ ಜೊತೆಲೆ ಕಲಾವಿದನ ಜೀವನವು ಜೊತೆ ಸಾಹಿತ್ಯ, ಸಂಗೀತ, ನಾಟಕ ಇವು ಎಲ್ಲ ಜೊತೆಗೆ ಬಂದ್ರು. ಇಲ್ಲಿ ವ್ಯರ್ಥ ಮಾಡಿಲ್ಲ ಬಿಡಿ, ವ್ಯರ್ಥ ಮಾಡ್ಲಿಲ್ಲ, ಎಲ್ಲಿಯೂ ವ್ಯರ್ಥ ಮಾಡ್ಲಿಲ್ಲ. ನನಗೆ ಜಾವನ ಅವರ ಸ್ನೇಹ ಆಯ್ತು. ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು, ಅದು ಒಮ್ಮೆಲೆ ಅಂತ ಹೇಳಿದ್ರೆ ತುಂಬಾ ಶ್ರಮ ಪಟ್ಟಿದೆ. ಇನ್ನೊಂದು ಸರ್, ಈಗ ದೇಸಾಯಿ ಅವರ ಚಿತ್ರಕಲೆ ಅಂದ್ರೆ, ಈಗ ದೇಸಾಯಿ ಅವರು ಗೊತ್ತಿಲ್ಲದಿದ್ದರೂ ಕೂಡ ಅವ್ರ ಚಿತ್ರ ನೋಡಿ ಪ್ರಭಾವಿತರಾಗ್ತಾರೆ ಅನ್ನೋದಕ್ಕೆ ನನ್ನ ಸುಳ್ಳಾಡಿದರೆ ಸರ್ವಜ್ಞ ಕೃತಿಯ ಮುಖಪುಟ ನೋಡಿ ಮಂಜುನಾಥ್ ಗೌಡ್ರು ಅಂತ ಅವರು ಬೆಂಗಳೂರಿನವರು, ಹೈಕೋರ್ಟ್ ವಕೀಲರು, ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಗೋಗ್ರಾ ಅಂತ. ಆ ಗೋಗ್ರಕ್ಕೆ ನಾನು ಪೋಸ್ಟರ್ನ ಇವ್ರ ಕಲೆ ಬರೆಸ್ಬೇಕು, ಇವ್ರು ಪರಿಚಯ ಮಾಡಿಸಿ ಅಂತ. ಆಮೇಲೆ ಇವ್ರು ಹಿಂಡ್ಸ್ಬೇಕು ನನಗೆ. ಕೊನೆಗೆ ಹೇಳಿದೆ, ಗೋಗ್ರಾ ಅಂದ್ರೆ ಈ ತರ, ಅವ್ರ ಸಿನಿಮಾದವ್ರು ಗುಟ್ಟು ಬಿಟ್ಟು ಕೊಡಲ್ಲ, ಸಸ್ಪೆನ್ಸ್ ಅಂತ ಇಡ್ತಾರೆ. ನನಗೆ ಹೇಳಿದ್ದು ತುಂಬಾ ಫೋರ್ಸ್ ಮಾಡೋದಿಗೆ ಈ ಥರ ಹೇಳಿದ್ದಾರೆ ಅಂತ. ಕೊನೆಗೆ ಕೊಟ್ಟೆ. ಅವರು ನನ್ನ ಸುಳ್ಳಾಡಿದರೆ ಸರ್ವಜ್ಞ ಕವರ್ ಪೇಜ್ ನೋಡಿ ನನ್ನ ಸಿನಿಮಾದ ಪೋಸ್ಟರ್ನ ದೇಸಾಯಿ ಅವ್ರ ಕಲೆ ಮಾಡಿಸ್ಬೇಕು ಅಂತ
ಇವ್ರಿಗೆ ಈಗ ಕೊಟ್ಟಿದ್ದಾರೆ, ಈಗ ದೇಸಾಯಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ದೇಸಾಯಿ ಅವರ ಪ್ರಭಾವಿತರಾಗಿದ್ದಾರೆ ಅವ್ರ ಎಕ್ಸಿಬಿಷನ್ಗಳನ್ನ ಚಿತ್ರಕಲೆಗೆ. ನೋಡಿದೀನಿ ಅಂದ್ರು ಮೊನ್ನೆ. ದೇಸಾಯಿ ಅವರ ಎಕ್ಸಿಬಿಷನ್ ಅನ್ನ ನಾನು ಬೆಂಗಳೂರಲ್ಲಿ ನೋಡಿದೀನಿ ಅಂದ್ರು. ಹಾಗಾಗಿ ಇವರು ನಮ್ಮ ಸಮಕಾಲ, ನಮ್ಮ ಕಾಂಟೆಂಪರರಿ ಸ್ವಲ್ಪ ನಮ್ಗಿಂತ ಹೆಚ್ಚಿನ ಪ್ರಸಿದ್ಧರೆ ಅಂತ ನಾನು ಹೇಳ್ಬೇಕಾಗ್ತದೆ. ಇಲ್ಲ, ಅದ್ರಲ್ಲಿ ಏನ್ ಸಂಶಯ ಇಲ್ಲ ಬಿಡಿ. ನನಗೆ ದೇಸಾಯಿ ಈ ರೀತಿ ಚಿತ್ರಕಲೆಯಿಂದ ತುಂಬಾ ಹೆಸರು ಪಡ್ಕೊಂಡ್ರು. ಹಿರಿಯರ ಜೊತೆಲೆ ಸಮಕಾಲದ ನಿಮ್ಮ ಆಲೋಚನೆಗಳ ಜೊತೆಲೆ ನಮ್ಮ ಮೇಳೈಸಿಕೊಂಡು ಒಬ್ಬ ಮನುಷ್ಯರಾಗಿ ಆಲೋಚನೆ ಮಾಡ್ತಾ ಇದ್ದೇವಲ್ಲ, ಅದು ಬಹಳ ಸಂತೋಷ. ಅದು ಎಲ್ಲದಕ್ಕಿಂತಲೂ ಇಲ್ಲಿ ಯಾವುದು ಹೆಚ್ಚು ಕಡಿಮೆ ಅನ್ನೋದಕ್ಕಿಂತಲೂ ಅಲ್ಲ, ನಿಮ್ಮ ಈ ನನ್ನ ಮನಸ್ಸಿಗೆ ಹಿಡಿಸಿದ್ದು ಈ ಸಂಭಾಷಣೆಯಲ್ಲಿ ತಮ್ಮ ಸಾಧನೆ, ಅವರು ವಿದ್ಯೆಗೋಸ್ಕರ ಮಾಡಿದ್ದು ಹಠ ಸಾಧನೆ. ಆಮೇಲೆ ನಮ್ಮ ಹರೀಶ್ ಅವರು ಮಾನವೀಯತೆ ಬಗ್ಗೆ, ಸೌಹಾರ್ದತೆ ಬಗ್ಗೆ ಮಾತಾಡಿದ್ರಲ್ಲ, ತುಂಬಾ ಮನಸ್ಸಿಗೆ ಸರ್. ಇಲ್ಲ ಸರ್, ಈ ಜಗತ್ತಿಗೆ ಬೇಕಾಗಿರೋದು ಯಾವುದೇ ಸಂಪತ್ತಲ್ಲ, ಮನುಷ್ಯತ್ವ ಬೇಕು ಸರ್. ಅಲ್ವೇ, ಈ ಜಗತ್ತಿಗೆ ಬೇಕಾಗಿರೋದು ಬರೀ ಭಾರತೀಯ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲ, ಭಾರತೀಯ ಸಂದರ್ಭ ನನಗೆ ಜ್ಞಾಪಕ ಬರುತ್ತೆ ಸರ್. ಬಾಲ್ಯದ್ದು, ನಾವು ರೈತಾಪಿ ಜನ, ಆಲೂರು. ವರ್ಷಕ್ಕೊಮ್ಮೆ ನಾವು ಇದು ಕಣ ಹಾಕ್ತೀವಲ್ಲ, ಹುಲ್ಲು ಹಾಕೋದು ಅಂತ. ಆಗ ಕೆಲಸಕ್ಕೆ SC ST ಅವ್ರು ಬರೋರು, ಮಾದಿಗರು ವಲ್ಲಿಯರೆಲ್ಲ. ಕೆಲವ್ರು ಮಕ್ಕಳು ಎಷ್ಟು ಚೆನ್ನಾಗಿದ್ದವು ಅಂದ್ರೆ ನಾನು ಎತ್ಕೊಂಡು ಮುದ್ದಾಡುವೆ. ಅವ್ರೆಲ್ಲ ಸ್ವಾಮಿ ಸೌಕರ್ಯ ನೀವು ಎತ್ಕೋಬೇಡಿ ಅಂದ್ರೆ, ಯಾಕಮ್ಮ ಎತ್ಕೋಬಾರ್ದು, ಯಾರಮ್ಮ ಹೇಳಿದ್ರು? ನಮ್ಮ ಹಂಗೆ ನೀವು, ನಿಮ್ಮ ಹಾಗೆ ನಾವು, ನಾನೇನು ಮನುಷ್ಯ ಅಲ್ವಾ, ನೀವು ಮನುಷ್ಯರಲ್ವ? ಅಯ್ಯೋ ಬೇಡ ಬುದ್ಧಿ ಅಂತ ಕೈ ಜೋಡಿಸ್ಬಿಡೋರು. ನಾನು ಮುದ್ದಾಡುವೆ, ಏನು ಅದರಲ್ಲಿ ಅಂತ. ನಾನು ಬಾಲ್ಯದಿಂದಾನೆ ನಮ್ಮ ತಂದೆಯವರು ಇದು ಅವ್ರಿಗೆ ಬದುಕಿದ್ ನಾನು ನೋಡಿದ್ದೀನಿ. ಅರ್ಧ ರಾತ್ರಿಗೆ ನಮ್ಮ ಮನೆ ಹತ್ರ ಗಾಡಿಗಳು ಬರೋವು, ಹಳ್ಳಿಯಿಂದ, ಸುತ್ತಮುತ್ತ ಹಳ್ಳಿಗಳಿದ್ದಾವೆ, ಹುಣಸೊಳ್ಳಿ, ಹಳೆಹಲ್ಲೂರು, ತಿಮ್ಮನಹಳ್ಳಿ, ಇವೆಲ್ಲ. ಅರ್ಧ ರಾತ್ರಿ 3 ಗಂಟೆಗೆ ಬಂದು ಕಮಾನಿನ ಗಾಡಿ ತಂದು, ಸಾಹೇಬ್ರೆ ಗೌಡ್ರು ಕರೀತಾ ಇದ್ದಾರೆ, ಚೇರ್ಮನ್ರೇ ಕರೀತಾರೆ. ಯಾಕಪ್ಪ? ಒಂದು ಪಂಚಾಯತಿ ಇಟ್ಕೊಂಡಿದ್ದೀವಿ, ತೀರ್ಮಾನಕ್ಕೆ ನೀವು ಬರಬೇಕು ಅಂತ. 3 ಗಂಟೆ ರಾತ್ರಿಗೆ ನಮ್ಮ ತಂದೆಯವ್ರು ಹೋಗೋರು. ನಮ್ಮ ತಂದೆಗೂ ಅವ್ರ ಎಲ್ಲ ಸ್ನೇಹಿತರೆಲ್ಲ, ಅವರು ನಮ್ಮ ಆಲೂರು ಹಳ್ಳಿಯ ಎಲ್ಲ ಚೇರ್ಮನ್ರು, ಪಟೇಲ್ರು, ಗೌಡ್ರು, ಲಿಂಗಾಯತರು ಎಲ್ಲರೂ ಅವ್ರಿಗೆ ಸ್ನೇಹಿತರೆ. ಪ್ರತಿ ಪಂಚಾಯತಿಗೂ ನಮ್ಮ ತಂದೆ ಕರಿತಾ ಇದ್ರು. 3 ಗಂಟೆಗೆ ರಾತ್ರಿ ಹೋಗಿ ಬೆಳಗಿನ ಜಾವ ಮನೆಗೆ ಬರೋರು. ಬಂದಾಗ ಒಂದು ಹಾರ ಹಾಕೊ ಬಂದ್ಬಿಡೋರು. ಅವಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ, ಅಷ್ಟು ಒಳ್ಳೆ ತೀರ್ಮಾನ ಆಯ್ತು ಅಂತ ಹೇಳಿ ಹಾರ ಹಾಕಿ ಕಳಿಸೋರು. ನಮ್ಮ ತಂದೆಯವರು ಇದ್ರಲ್ಲಿ ಬೆಳೆದವ್ರು. ಅವ್ರು ಕನ್ನಡ ನನಗೆ ಆಸಕ್ತಿ ನನಗೆ ಹೇಗೆ ಬೆಳೀತು ಅಂತ ಹೇಳಿದ್ರೆ, ಅವ್ರು ನೋಡ್ಕೊ ಬಂದಿದ್ದ ಪಿಕ್ಚರ್ ನಮ್ಗೆ ಕಳಿಸೋರು. ಆಲೂರಲ್ಲಿ ಟೂರಿಂಗ್ ಟಾಕೀಸ್ ಬರ್ತಾ ಇದ್ದು. ಆಗ ರತ್ನಗಿರಿ ರಹಸ್ಯ, ಭೂ ಕೈಲಾಸ, ಬೇಡರ ಕಣ್ಣಪ್ಪ, ಇವೆಲ್ಲ ನೋಡಕ್ ನಮ್ಗೆ ಕಳಿಸ್ತಾ ನೋಡ್ಕೋಬಾರೋ. ಭೂ ಕೈಲಾಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಆ ಭಕ್ತಿ ಹಾಡುಗಳು ಎಷ್ಟು. ಹಾಗೆ ಆ ಸೌಹಾರ್ದತೆ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ತಂದೆಯವರು, ಕೆಲವು ಪಟೇಲರು ಅವ್ರು ತೀರ್ಮಾನ ಕೊಟ್ಟರು ಅಂದ್ರೆ ಅಲ್ಲಿಗೆ ಮುಗೀತು. ಯಾರು ಕೋರ್ಟ್ಗಾಗ್ಲಿ, ಪೊಲೀಸ್ ಸ್ಟೇಷನ್ಗಾಗ್ಲಿ, ಇಲ್ಲಿ ಎಲ್ಲೂ ಅಲಿತಿರ್ಲಿಲ್ಲ. ಅಂದ್ರೆ ಅಂತ ಸಂಭಾವಿತ ವ್ಯಕ್ತಿಗಳು, ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇತ್ತು. ಹಾಗೆ ಬದುಕಿದ್ರು ಅವರು. ಆ ಕ್ಯಾಲಿಬರ್, ಆ ವರ್ಚಸ್ ಈಗಿಲ್ಲ. ಹೇಳೋದಾದ್ರೆ ಖಂಡಿತವಾಗ್ಲೂ ಅಂತ ವ್ಯಕ್ತಿ ಅಂತವ್ರು ಯಾರು ಕಾಣ್ತಾ ಇಲ್ಲ ನನ್ಗಂತ. ಈಗ ಒಟ್ಟಾರೆ ನಾವು ಅನ್ಕೊಳ್ಳೋ ಹಾಗೆ ಮೊದಲು ಆ ಸಂದರ್ಭಗಳು ಕಣ್ಮುಂದೆ ಸುಳಿದಾಡ್ತಾ ಇದ್ವು. ನೀವು ಹೇಳಿದ ಹಾಗೆ ನಾನು ಊರಿಗೆ ಹೋದ್ರೆ, ನಮ್ಮ ತೋಟ ಅಲ್ಲಿ ಹೋದಾಗ ಕೆಲಸಗಾರರೆಲ್ಲ ಬಂದು, ಅವಾಗ ನಮ್ಮ ಒಂದು ಸಿಸ್ಟಮ್ ಏನು ಅಂತಂದ್ರೆ, ದೊಡ್ಡವ್ರು ಯಾರು ಇರ್ತಾರ ಅವ್ರಿಗೆ ಹಾಕಿ ಮಾತಾಡೋದು, ಅದು ರೆಸ್ಪೆಕ್ಟ್ ಅಂತ. ನಿಮ್ ಕಡೆ ಜಾಸ್ತಿ ಕೇಳಿದ್ದೀನಿ. ಹಾಗೆ ಮಾತಾಡಿದ್ರೆ, ಗೌಡ್ರೆ ನೀವೆಲ್ಲ ಹಂಗ್ ಮಾತಾಡಬಾರ್ದು ಅಂತಾನೆ ಅನ್ನೋರು. ನಾವೆಲ್ಲ ಬಹಳ ಈಗ ಲವ್ ಅಂಡ್ ಅಫೆಕ್ಷನ್, ನಾವು ಮಕ್ಕಳು ಆವಾಗ ಚಿಕ್ಕವರು ಜೊತೆಗಾರ ಆಟ ಆಡ್ತಿದ್ದೆವು ತುಂಬಾ. ನಾವು ಅದು ಬಹಳ ದೊಡ್ಡ ಖುಷಿಯ ಆನಂದ. ಆದ್ರೆ ಒಂದು ಈ ಸ್ವಾಮಿಗಳು ಅಂತನ್ನುವಂಥವ್ರು ಅಂಥದನ್ನ ಏನ್ ಮಾಡ್ತಿದ್ರು, ಒಂದು ಪರಂಪರೆಯಾಗಿ ನಮ್ಮ ಮನೆಗಳಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಕರೆಸಿ ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರಿಗೆ ಊಟ ಹಾಕೋದು ಒಂದು ಪದ್ಧತಿ ಇತ್ತು. ನನಗೆ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ದಿನ ಅವ್ರ ಜೊತೆ ಗೋಲಿ ಆಟ ಆಡ್ತಿದ್ದೆವು, ಎಲ್ಲ ಆಟ ಆಡ್ತಿದ್ದೆವು. ಆ ಗೋಲಿಗಳು ಹೋಗಿ ಚರಂಡಿಗೆ ಬೀಳ್ತಿತ್ತು, ಆ ಚರಂಡಿ ಎತ್ತುತ್ತಿದ್ದೆವು, ಎಲ್ಲ ಮಾಡ್ತಿದ್ದೆವು. ಅದೇ ನನ್ನ ಜೊತೆ ಸ್ವಾಮಿನೂ ಅವರು ಹಾಗೆ ಆಟ ಆಡೋರು, ಇದು ಮಾಡೋರು. ಅಲ್ಲೇ ಈಗ ಹೆಂಗ, ಆದ್ರೆ ಆತ ಇಲ್ಲಿ ಮನೆ ಬಂದಾಗ ಕಾಲಿಗೆ ಮುಗಿಬೇಕಲ್ಲ, ಅದು ದೊಡ್ಡ ಸಮಸ್ಯೆ ಆಗ್ತಿತ್ತು ನನಗೆ. ಅಲ್ಲಿ ಊರಲ್ಲ ಸರ್, ಊರಲ್ಲಿ ಗೋಲಿ ಆಟ, ಬುಗುರಿ ಆಟ ಇವೆಲ್ಲ ರಾಜ್ಯಾದ್ಯಂತ ಇತ್ತು ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ನಾನು ಅವತ್ತಿನಿಂದ ಒಂದು ನಿಷೇಧ ಹೇರ್ಕೊಂಡು ಬಂದೆ.
ನಾನು ನಮಸ್ಕಾರ ಮಾಡಲ್ಲ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಮಾಡಲ್ಲ. ಹೀಗಾಗಿ ನಮ್ಮಪ್ಪ ನನಗೆ ಫಸ್ಟ್ ಜಾಬ್ ಬಂದಾಗ ಒಂದಿಷ್ಟು 5 ಜನಕ್ಕೆ ಊಟ ಹಾಕ್ಬೇಕು, 5 ಜನ ಅಲ್ಲ 100 ಜನಕ್ಕೆ ಹಾಕ್ಸೋಣ ಅಂತ ಕೂಡಲ ಸಂಗಮದೊಳಗೆ 100 ಜನಕ್ಕೆ ಊಟ ಹಾಕ್ಸಿದ್ರು. ಆದ್ರೆ ಹೀಗೆ ನನಗೆ ನನ್ನ ಸುತ್ತ ವಾತಾವರಣ 12ನೇ ಶತಮಾನ ಆಗಿ ಇವತ್ತು 800 ವರ್ಷಗಳು ಕಳೆದ್ರೂ ಕೂಡ ನನಗೆ ಇವತ್ತಿಗೂ ಕೂಡ ನಿನ್ನೆ ಮೊನ್ನೆ ನಡೆದ ಹಾಗೆ ನಮ್ಮ ಭಾವನೆಗಳು ಅಲ್ಲಿದ್ದಾವೆ. ಹೀಗಾಗಿ ನನ್ನ ಕಲಾಕೃತಿ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಳಗಡೆ ಅಂತರಾಳಕ್ಕೆ ಇಳಿದು ಹೊಸದನ್ನ ಔಟ್ಪುಟ್ ಮಾಡಿಕೊಡುವಂಥದ್ದು. ಅದು ಒಂದು ಕಲಾಕೃತಿ, ಸಾಹಿತ್ಯ, ಕಾವ್ಯ ಆಗುವಂಥದ್ದು. ಸಮಾಜಕ್ಕೆ ಒಂದು ಬಹಳ ದೊಡ್ಡ ದೇಣಿಗೆ ಬಿಡಿ. ಅದನ್ನ ನಾನು ಒಂದು ಅಮೂರ್ತ ಕೃತಿಗಳನ್ನ ಮಾಡಿದೆ, ಸುಮಾರು ಒಂದು 250 ಅಮೂರ್ತ ಕೃತಿಗಳನ್ನು ಮಾಡಿದೆ. ಅದು ರಾಜ್ಯದ ದೇಶದ ಹಲವಾರು ಭಾಗಗಳಲ್ಲಿ ಮಾಡಿದೆ. ಅದರ ನಂತರ ಯೋಗ ದರ್ಶನ ಅಂತ, ಯೋಗ ದರ್ಶನ ಅನ್ನುವಂಥದ್ದು ಶೈಕ್ಷಣಿಕವಾಗಿ ನನ್ನ ಅಂತರಂಗದ ಅಧ್ಯಯನ, ಬಾಹ್ಯದ ಅಧ್ಯಯನದ ಜೊತೆ ನನ್ನ ಅಂತರಂಗದ ಅಧ್ಯಯನ, ಹೌದು, ಆಧ್ಯಾತ್ಮಿಕವಾಗಿ. ಅದನ್ನ ನಂತರ ಅಮೂರ್ತ ಮತ್ತು ಮೂರ್ತ ರೂಪಗಳನ್ನ ಅದನ್ನು ತಗೊಂಡು ಬಂದೆ. ಅದು ನಮ್ಮ ದೇಶ ಮತ್ತು ಬೇರೆ ದೇಶಗಳ ಹಲವಾರು ದೇಶಗಳಲ್ಲಿ ಪ್ರದರ್ಶನ ಆದವು. ಅದನ್ನ ಮೀಡಿಯೇಟರ್ ಆಗಿ ಕೆಲಸ ಮಾಡಿದಂಥವರು ಈ ಮಸ್ಕತ್ ಅಂತ ಇದರಲ್ಲಿ ಪ್ರದರ್ಶನ ಮಾಡಿದ್ರು. ಅಲ್ಲಿ ಪತ್ರಿಕೆಗಳು ಬರೆದಂಥದ್ದನ್ನ ಫೈಲ್ ಮಾಡಿ ನಮಗೆ ತಗೊಂಡು ಬಂದು ಕೊಟ್ರು. ಅದು ನನಗೆ ಬಹಳ ಗ್ರೇಟ್ ಅನ್ನಿಸ್ತು. ಯಾಕೆ ಅಂತಂದ್ರೆ ಮಸ್ಕತ್ ಎಲ್ಲಿದೆ ನನಗೆ ಗೊತ್ತಿಲ್ಲ. ನಾನು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಜೊತೆಲೆ ಯುರೋಪಿಯನ್ ದೇಶಗಳನ್ನು ನೋಡಿದ್ದೆ. ಅಲ್ಲಿ ಸಾಂಸ್ಕೃತಿಕ ಒಂದು ರೈತರ ಕಷ್ಟ ಸಹಿಷ್ಣುತೆ ಜೊತೆಲೆ ಒಂದು ಸಾಂಸ್ಕೃತಿಕ ಬದುಕನ್ನ ಅಧ್ಯಯನ ಮಾಡ್ಕೊಳ್ಳುವಂಥದ್ದಿತ್ತು. ಹೀಗಾಗಿ ನನ್ನನ್ನ ಅವರು ಬಿಡ್ಲಾರ್ದೆ ಕರ್ಕೊಂಡು ಹೋಗಿದ್ರು. 1 ತಿಂಗಳು ನಾವು ಯುರೋಪಿಯನ್ ದೇಶಗಳನ್ನ ಸುತ್ತಿ ಬಂದಿದ್ದೆ. ಆದ್ರೆ ಮಸ್ಕತ್ ನೋಡಿಲ್ಲ. ಮಸ್ಕತ್ತು, ಕೆನಡಾ, ಅಮೆರಿಕ, ಲಂಡನ್ನು, ಅಲ್ಲೆಲ್ಲ ನನ್ನ ಪೇಂಟಿಂಗ್ಸ್ ಹೋದವು. ಅದು ಹೇಗೆ ಅಂತಂದ್ರೆ ಸಾಹೇಬ್ರು ಕನ್ನಡದಿಂದ ನೋಡು ಕುವೆಂಪು ಅವ್ರದ್ದು, ಭೈರಪ್ಪನವ್ರದ್ದು ಕಾದಂಬರಿಗಳನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಬಟ್ ನಮ್ದು ಭಾಷೆ ಇದೆಯಲ್ಲ, ನಮ್ದು ಭಾಷೆಗೆ ಸಿಗೋದಿಲ್ಲ, ಭಾಷೆಗೆ ಲಿಮಿಟ್ ಆಗೋಂಗಿಲ್ಲ. ನಮ್ದು ವಿಶ್ವ ಭಾಷೆ ಅಂತ ನಾನು ಕರ್ಕೋತೀನಿ ಚಿತ್ರ ಅನ್ನುವಂಥದ್ದು. ಹೀಗಾಗಿ ಯೂನಿವರ್ಸಲ್ ಲ್ಯಾಂಗ್ವೇಜ್ ಎಲ್ಲಿದ್ರು ಚಿತ್ರ. ಹೌದು. ಹೀಗಾಗಿ ಯಾವುದೇ ಭಾಷಾ ದೇಶಗಳ ಗಡಿ ದಾಟಿ ಆರಾಮಾಗಿ ಅವು ಹೋಗಿ ತಲುಪಿದ್ವು. ಅದರಲ್ಲಿಂದ ನನಗೆ ಒಳ್ಳೆ ಗೌರವ ಸಿಕ್ತು, ಒಳ್ಳೆ ದುಡ್ಡು ಸಿಕ್ತು. ಇವತ್ತಿಗೂ ಕೂಡ ಅಂಥದನ್ನ ಇನ್ನೂ ಹೊಸ ಆವಿಷ್ಕಾರಗಳನ್ನ ಮಾಡುವ ಆಲೋಚನೆಗಳಿದ್ದಾವೆ, ಮಾಡ್ತಾ ಬರಬೇಕಾಗಿದೆ. ರಿಟೈರ್ಮೆಂಟ್ ಅನ್ನೋದು ಇಲ್ಲ, ನಮ್ಮ ನಿವೃತ್ತಿ ಅನ್ನುವಂಥದ್ದು ನಮ್ದು ಇಲ್ಲವೇ ಇಲ್ಲ. ನಾವು ಶಿಕ್ಷಕ ವೃತ್ತಿಗೆ ನಿವೃತ್ತಿ ಇರಬಹುದು, ಆದ್ರೆ ಪ್ರವೃತ್ತಿಗೆ ನಿವೃತ್ತಿ ಯಾವತ್ತೂ ಇರೋದಿಲ್ಲ. ಅದು ನೀವು ಅವಕಾಶ ಸಿಕ್ಬಿಡುತ್ತೆ. ಹೌದು ಹೌದು, ಇನ್ನೂ ಸಮಯ ಸಿಗ್ಬಿಡತ್ತೆ ನಿಮ್ಗೆ. ಈಗ ಹಲವಾರು ವಿಷಯಗಳನ್ನ ನಾವು ಚರ್ಚೆ ಮಾಡ್ಕೊಂಡವು. ತುಂಬಾ ವಿಷಯಗಳು ಇದ್ದಾವೆ. ಹಾಸನದಲ್ಲಿ ನಾವು ಮಕ್ಕಳಿಗಾಗಿನೇ ತುಂಬಾ ವಿಶೇಷವಾದಂತ ಕಲಾ ಪ್ರೌಢಿಮೆಯನ್ನ ನಾನು ಗಳಿಸ್ಕೊಳ್ಳಲಿಕ್ಕೆ ಅವರಿಗೆ ತರಬೇತಿಯನ್ನ ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ, ಕಳೆದ 34 ವರ್ಷಗಳಿಂದ. ಅದರಲ್ಲಿ ಅವರು ಇಂಜಿನಿಯರ್ಸ್ ಆಗಿರ್ಬಹುದು, ಆರ್ಕಿಟೆಕ್ಟ್ ಆಗಿರ್ಬಹುದು, ಡಾಕ್ಟರ್ ಯಾವುದೇ ಹುದ್ದೆಯಲ್ಲಿ ಹೋಗಿ, ಆದ್ರೆ ಕಲೆಯ ಸೌಂದರ್ಯವನ್ನ ಮರಿಬೇಡಿ ಅಂತ ನಾನು ಹೇಳ್ತಾ ಇರೋದು. ಕಲೆ ಅನ್ನುವಂಥದ್ದು ನಿಮ್ಮ ಜೀವನದ ಒಂದು ಅಮೃತದ ಸಿಂಚನ, ಎಲ್ಲ ಗಡಿ ಪಾರ್ ಮಾಡಿತ್ತು. ಹೀಗಾಗಿ ಅದು 2017 ಅಲ್ಲಿ ನಾವು ಒಂದು ವಿಶ್ವ ದಾಖಲೆಯನ್ನು ಮಾಡಿದೆವು. 100 ಅಡಿಗಳ ಚಿತ್ರವನ್ನ ಮಕ್ಕಳ ಕಡೆಯಿಂದ ಬರೆಸಿದಂಥದ್ದು ಅದು ವಿಶ್ವ ದಾಖಲೆ ಆಯಿತು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನೊಳಗೆ ದಾಖಲೆ ಆಯಿತು. ನಂತರ ಹುಣಸನಕೆರೆ ನನಗೆ ಬಹಳ ಅಚ್ಚುಮೆಚ್ಚಿನ ಕ್ಷೇತ್ರ. ಆ ನೀರು ಯಾಕೆ ಅಂತಂದ್ರೆ ಜಲಮೂಲಗಳು ಇಲ್ಲದೆ ಹೋದ್ರೆ, ಆಗ್ಲೇ ನೀರಿನ ಬಗ್ಗೆ ತಾವು ಮಾತಾಡಿದ್ರು, ನೀರಿಗಾಗಿನೇ ಮಹಾಯುದ್ಧ ನಡೆಯುವಂತ ಸಂದರ್ಭ ಬರಬಹುದು. ಯಾಕೆಂದ್ರೆ ಅದರ ಮಹತ್ವ ಇನ್ನೂ ನಮ್ಮ ಜನಕ್ಕೆ ಗೊತ್ತಾಗಿಲ್ಲ, ಈಗೀಗ ಸ್ವಲ್ಪ ಗೊತ್ತಾಗ್ತಾ ಇದೆ. ಜಲಮೂಲಗಳು, ಕೆರೆ ಕಟ್ಟೆಗಳು ಇಲ್ಲದೆ ಹೋದ್ರೆ ನಾಡು ಉಳಿಯೋದಿಲ್ಲ. ನಾವು ಇವನ್ನೆಲ್ಲ ತೆಗೆದು ನಾಡು ಕಟ್ಟುತ್ತಾ ಇದ್ದೇವೆ. ಆದ್ರೆ ಅದನ್ನ ಕೆರೆ ಕಟ್ಟೆಗಳನ್ನ ನಾವು ಕಿತ್ತಾಕಿ ನಾಡನ್ನು ಕಟ್ಟಿದ್ರೆ ನಾಳೆ ನಾಡಿನೊಳಗಡೆ ನೀರೇ ಇಲ್ಲ ಅಂತಂದ್ರೆ ಈಗ ಉಸಿರೇ ಇಲ್ಲ. ಸರ್, ಏನಂದ್ರೆ ನಮ್ಮ ಇಡೀ ನಮ್ಮ ಚರಿತ್ರೆಯನ್ನ ಓದ್ಕೊಂತಾ ಹೋದ್ರೆ
ನಮ್ಮ ನಾಗರಿಕತೆಗಳೆಲ್ಲ ಹುಟ್ಟಿರೋದು ನೀರಿನ ಮೂಲದಲ್ಲಿ ನದಿ ದಡಗಳ ನದಿ ಸಿವಿಲೈಸೇಷನ್ಸ್ ಎಲ್ಲ ನದಿ ದಡಗಳಲ್ಲೇ. ದೊಡ್ಡ ದೊಡ್ಡ ನದಿಗಳ ಪಕ್ಕನೇ ಶುರುವಾಗಿದೆ. ಅಂತ ನೀರಿನ ಮೂಲನೇ ನಾವು ನಾಶ ಮಾಡ್ಕೊಂಡ್ರೆ ನಮ್ ನಾಗರಿಕತೆ ಉಳಿಯುತ್ತ. ಹಾಗಾಗಿ ಹೇಳೋದು ಕರೆಕ್ಟ್ ಇದೆ. ಮನುಷ್ಯನ್ಗೆ ಒಂಥರ ನಾನ್ ಕಾಣ್ತಾ ಇರೋದು ಒಂದು ಧಾವಂತ. ಏನ್ ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ, ಎಲ್ಲಾನು ಆಗ್ಬಿಡ್ಬೇಕು ಮನುಷ್ಯನ್ಗೆ. ಯಾವ ಪ್ರಕೃತಿ ಏನ್ ನಮ್ಗೆ ನೀಡಿದೆ, ನಾವು ಹೇಗೆ ಅದ್ ನಿಭಾಯಿಸ್ಕೋಬೇಕು, ಮುಂದಿನ ಪೀಳಿಗೆಗೆ ನಾವು ಏನ್ ಮಾಡ್ಬೇಕು ಅನ್ನೋದು ಈ ತರ ಚಿಂತೆನೆ ಇಲ್ಲ. ದೇಸಾಯಿ ಸರ್ ಹೇಳೋದು ಕರೆಕ್ಟು. ನೀರು ನಮಗೆ ಎಲ್ಲಾ ಬದುಕಿನ ಮೂಲ, ಅದನ್ನ ಉಳಿಸ್ಕೊಬೇಕು ಅಂತ ಕರೆಕ್ಟ್ ಹೇಳ್ತಾ ಇದಾರೆ ಅವರು. ಇದಕ್ಕಾಗಿ ಹಸಿರು ಭೂಮಿ ಪ್ರತಿಷ್ಠಾನ ಅಂತ ಹಾಸನದಲ್ಲಿ ಮಾಡಿದಾಗ ನಾವು ಕೂಡ ಮೊದಲು ಅದಕ್ಕೆ ಫೌಂಡರ್ ಮೆಂಬರ್ ಆಗಿ ಟ್ರಸ್ಟಿಗಳಾಗಿ ಸೇರ್ಕೊಂಡು. ಅಪ್ಪಾಜಿಗೌಡರು ಅದರಲ್ಲಿ. ಹೌದು. ಯಾಕೆ ಅಂತಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗ್ತಿದೆ ಅಂತಂದ್ರೆ ಮೊದಲು ಅಲ್ಲಿ ನಿಲ್ಲೋದು. ಅದ್ರ ನಂತರ ಬೇಕಾದ್ರೆ ನಮ್ಮ ಕರ್ತವ್ಯಗಳಿದ್ದಾವೆ, ಬೇಕಾದಷ್ಟು ಇದ್ದಾವೆ, ಮತ್ತೆ ಬೇರೆ ಬೇರೆ ಗುಂಪು ಸೇರಿದಾಗ ನಾವು ದೂರ ಬರೋಣ, ಆದ್ರೆ ಮೊದಲಿಗರಾಗಿ ನಿಲ್ಲೋಣ ಅಂತ ಹಾಗೆಲ್ಲ ನಿಂತುಕೊಂಡು ನಾವು ಆ ಕೆಲಸಗಳನ್ನ ಮಾಡ್ಕೊಂಡು. ಜೋಹನ ಅವರು ನೀವು ಮಾತಾಡ್ತಿದ್ರಲ್ಲ ಈ ವಿಷಯದಲ್ಲಿ ಎಲ್ಲ ಬಹಳ ಮುಂಚೂಣಿಯಲ್ಲಿ ಇದ್ರು. ಅಲ್ಲ, ಬಹಳ ಖಂಡಿತವಾಗಿ ನನಗೆ ಜವಾನ ಅವರು ನನಗೆ ನೇರವಾಗಿ ಗುರು ಅಲ್ಲದೆ ಹೋದ್ರು, ಅವ್ರ ಗುರುವಿನ ಸಮಾನ ಅಂತಾನೆ ನಾನು ತಿಳ್ಕೊಂಡೆ. ಭಾವನೆ ನಿಮ್ಮ, ಯಾಕಂದ್ರೆ ಆ ಒಡನಾಟ ನನಗೆ ಜಾಸ್ತಿ ಇತ್ತು. ನಾವು ಜೊತೆ ದಿನ ಬೆಳಿಗ್ಗೆ ಅಂತೂ ವಾಕ್ ಮಾಡ್ತಿದ್ದೆವು, ಸಂಜೆ ವಾಕ್ ಮಾಡ್ತಿದ್ದೆವು, ಸೂರ್ಯೋದಯ ಸೂರ್ಯಾಸ್ತಮಾನ ಹಬ್ಬಕ್ಕೆ ನಮ್ಮ ಮನೆಗೆ ಬರೋರು ಬಂದಿದ್ದೆ, ನಾನು ಬಂದಿದ್ದೆ ಅವ್ರ ಜೊತೆ. ನಮ್ ಕರಿಯೋರು. ಹೌದು, ನಮ್ಗೆ ಬಹಳ ಅದೊಂದು ದೊಡ್ಡ ದುರಂತ ಹಾಸನದಲ್ಲಿ. ನಮ್ಗೆ ಹೋಗಿದ್ದು ಅವ್ರಿದ್ದಾಗ ಈ ಕನ್ನಡ ಸಾಹಿತ್ಯ ಪರಿಷತ್ ಆಗ್ಲಿ, ಸಾಹಿತಿಗಳು ಎಲ್ರಿಗೂ ಒಂದು ಮಾರ್ಗದರ್ಶನ ಅವ್ರದ್ದು ಹೇಗಿತ್ತು. ಈಗ ಅದು ನಾವ್ ಏನೋ ಕಳ್ಕೊಂಡಿದೀವಿ, ಎಲ್ಲೂ ನಾವು ನಮ್ ದಾರಿನೇ ತಪ್ಪೋಗಿದೆ ಅನ್ನೋ ತರ. ಒಬ್ಬ ನಾಯಕ ಬೇಕು, ಆ ರೀತಿಯ ಆಲೋಚನೆಗಳಿದ್ದವರು ಮುನ್ನಡೆಸ್ಕೊಂಡು ಹೋಗೋರು ಬಹಳ ಬೇಕು. ಹೀಗೆ ಈ ಮಕ್ಕಳ ಇವತ್ತು ಬಹಳ ದೇಶ ಮತ್ತೆ ದೇಶದ ಹೊರಗಡೆನೂ ಕೂಡ ಅವರು ಕೆಲಸ ಮಾಡಿ ನನಗೆ ಆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ನನಗೆ ತುಂಬಾ ಸಂತೋಷ ಅಲ್ಲ, ನಿಮ್ಗೆ ಪ್ರಕೃತಿ ಅಂತ ಒಂದು ಪ್ರತಿಭೆ ನೀಡಿದೆ. ಹಾಗಾಗಿ ನೀವು ಇದು ಇಷ್ಟೊಂದು ವಿಶಾಲವಾದ ಮನೋಭಾವ ಬೆಳೆಸ್ಕೊಂಡು ಸಾಹಿತ್ಯದಲ್ಲೂ ಕಲಾ ಕ್ಷೇತ್ರದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ತಾವು ದುಡಿತಾ ಇದ್ದೀರಿ, ಶ್ರಮ ಪಡ್ತಾ ಇದ್ದೀರಿ. ಅದು ಸಮಾಜಕ್ಕೆ ಬಹಳ ದೊಡ್ಡ ದೇಣಿಗೆ. ನಿಮ್ಮ ದೇಸಾಯಿ ಅವ್ರದ್ದು ಬಹಳ ದೊಡ್ಡ ದೇಣಿಗೆ ಸಮಾಜಕ್ಕೆ. ಮುಂದಿನ ಪೀಳಿಗೆನೂ ಸಹ ನಿಮ್ಮನ್ನ ಸ್ಮರಿಸತ್ತೆ, ಮರೆಯಲ್ಲ. ಖಂಡಿತ ಕೆಲಸ ಮಾಡಿದ್ರೆ ನಾಳೆ ನಮ್ಮ ಹೆಸರು ಮುಖಾಂತರ ನಮ್ಮನ್ನ ಉಳಿಸ್ಕೊಳ್ತಾರೆ ಅವರು. ಹರೀಶ್ ಅವರು ಕುವೆಂಪು ಸಾಹಿತ್ಯ ತುಂಬಾ ಓದಿರ್ಬೋದು, ಓದ್ಕೊಂಡಿದ್ದೆ. ಯಾಕಂದ್ರೆ ನಿಮ್ಮಲ್ಲಿ ಆ ಮನೋಭಾವ ಇದೆಯಲ್ಲ, ನಿಮ್ಮ ಥಾಟ್ಸ್, ನಿಮ್ ಏಮ್ ಇವೆಲ್ಲ ನೋಡಿದ್ರೆ ಕುವೆಂಪುವಿಂದ ಪ್ರಭಾವಿತರಾಗಿದ್ದೀರಾ ಅಂತ. ನಾನು ತುಂಬಾ ಪ್ರಭಾವಿತ. ಅವ್ರಿಗೆ ಸ್ಮರಿಸದೆ ನಾನು ಯಾವ ದಿನಾನು ಕಳೀಲಿಲ್ಲ. ಈಗ ಕುವೆಂಪು ಅವ್ರದ್ದು ನೆನಪು ಬಂದಾಗ ನಿಮಗ್ ಕೊನೆಯ ಅಂಶಗಳನ್ನ ಬಿಡ್ತೀನಿ. ಕುವೆಂಪು ಸಂಸ್ಮರಣ ದಿನ ಅಂತ ಹೇಳಿ ಮಾಡಿದ್ರು ಜವಾನ್ ಅವ್ರ ನೇತೃತ್ವದೊಳಗೆ. ನಾವು ಬಹಳ ಮುಂಚಿನೊಳಗಿತ್ತು ಅವರ ಪೇಂಟಿಂಗ್ ಅನ್ನು ನಾನು ಮಾಡಿದ್ದೆ ಕುವೆಂಪು ಅವ್ರದ್ದು. ಸಂಸ್ಮರಣ ದಿನ ಅಂತ ತಾವು ನೋಡಿರ್ಬೇಕು, ತಾವು ಇದ್ರೇನು. ಅದು ಜಾಗತೀಕರಣದ ವಿರುದ್ಧ ಒಂದು ಧ್ವನಿ ಎತ್ತಬೇಕು ಅನ್ನೋದ್ರೊಳಗೆ ಆ ಟೈಮ್ನೊಳಗಡೆ ಒಂದು ಬ್ಯಾಕ್ ಡ್ರಾಪ್ ಮಾಡಿದ್ದೆ, ಬಹಳ ಸೊಗಸಾಗಿತ್ತು. ಹೀಗೆ ಎಲ್ಲವೂ ನಾವು ನಡೆದು ಬಂದಂತ ದಾರಿ ಬಹಳ ಖುಷಿ ತರುವಂತದ್ದು, ಮತ್ತೆ ಸಮಾಜದ ಸಮಾಧಾನ ಇದೆ. ಅದನ್ನ ಎಂತ ಕೊಳೆ ಕಳೆ ಅಂತದ್ ಬಂದ್ರೆ ಕಿತ್ತಾಕೋಣ, ಒಳ್ಳೇದನ್ನು ಬೆಳೆಸೋಣ ಅನ್ನುವಂಥದ್ದೇ ನಮ್ಮ ಅಂತರಾತ್ಮದ ಗುರಿಯಾಗಿದೆ. ಈಗ ನೀವು ಉರ್ದು ಸಾಹಿತ್ಯದ ಮುಖಾಂತರ ಭೈರಪ್ಪನವ್ರದ್ದು ಮತ್ತು ಕುವೆಂಪು ಅವ್ರದನ್ನ ಉರ್ದು ಸಾಹಿತ್ಯಕ್ಕೆ ತರ್ಜುಮೆ ಮಾಡಿದ್ರಲ್ಲ ನೀವು, ಅದ್ರ ಬಗ್ಗೆ ಒಂದು ಕೊನೆಯ ಒಂದಿಷ್ಟು ಅಂಶಗಳನ್ನು ನೋಡಿ ಸರ್. ಕುವೆಂಪು ಅವರು ನ್ಯಾಷನಲ್ ಪೋಯೆಟ್, ವಿಶ್ವಕವಿ. ನ್ಯಾಷನಲ್ ಪೋಯೆಟ್ ಅಂದ್ರೆ ವಿಶ್ವಕವಿ ಅಂತ ಹೇಳ್ಬೋದು. ಅಂಥ ದೊಡ್ಡ ಕವಿ ಬಗ್ಗೆ ಈ ಉರ್ದು ಮಾಧ್ಯಮದಲ್ಲಿ, ಉರ್ದು ಪುಸ್ತಕಗಳಲ್ಲಿ ಒಂದೇ ಒಂದು ಪಾಠ ಇರಲಿಲ್ಲ. ನಾನು ಅವರ ಜೀವನ ಚರಿತ್ರೆ ಉರ್ದುನಲ್ಲಿ ಬರೆದೆ, ಶಾಯರ್ ಆಜಮ್ ಕುವೆಂಪು ಅಂತ. ಆ ಪುಸ್ತಕಕ್ಕೆ ಗೌರ್ಮೆಂಟ್ ಆಫ್ UP ನಲ್ಲಿ ಒಂದು ಫಖ್ರುದ್ದೀನ್ ಅಲಿ ಅಹಮದ್ ಮೆಮೋರಿಯಲ್ ಕಮಿಟಿ ಅಂತ ಇದೆ, ಸರ್ಕಾರದದ್ದು. ಅವರು 12,000 ರೂಪಾಯಿ ಕೊಟ್ಟರು. ಈ ನ್ಯಾಷನಲ್ ಪೋಯೆಟ್, ಇವ್ರ ಬಗ್ಗೆ ನೀವು ಬರೆದಿರೋದು ಬಹಳ ಸಂತೋಷ, ಇದನ್ನು ಪ್ರಕಟಿಸಿ ಅಂತ. ನಾನು ಅದನ್ನು ಪ್ರಕಟಿಸಿದೆ. ಕರ್ನಾಟಕ ಉರ್ದು ಅಕಾಡೆಮಿ, ಅದು ಕನ್ನಡ ಆ್ಯಂಡ್ ಕಲ್ಚರ್ ಸಂಬಂಧಪಟ್ಟಿದ್ದು, ಅವರು ಅದಕ್ಕೆ ಪ್ರಶಸ್ತಿ ಕೊಟ್ಟರು. ಈ ಪ್ರಶಸ್ತಿ ಕೊಡೋಕ್ಕಿಂತಾನು ನನಗೆ ಜಾಸ್ತಿ ಸಮಾಧಾನ ಆಗಿದ್ದು, ಸಂತೋಷ ಪಟ್ಟಿದ್ದು ನಾನು ಎಲ್ಲಿ ಅಂತ ಹೇಳಿದರೆ,
ನಾನು ಬರೆದಿರೋ ಕುವೆಂಪು ಅವರ ಜೀವನ ಚರಿತ್ರೆಯ ಆಯ್ದ ಭಾಗನ 7ನೇ ತರಗತಿಗೆ ಕಳೆದ 6 ವರ್ಷದಿಂದ ಸಿಲೆಬಸ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ನನ್ಗೆ ಅದೊಂದು ಯಾವ ಪ್ರಶಸ್ತಿ ಕೊಡೋದು ಬೇಡ. ಕುವೆಂಪು ಅವರಿಗೆ ಉರ್ದು ಮಕ್ಕಳು ಓದ್ತಾ ಇದ್ದಾರಲ್ಲ, ನನ್ಗೆ ಅದೊಂದು ಬಹಳ ಸಂತೋಷ, ತುಂಬಾ ಸಂತೋಷ. ಅದಕ್ಕಿಂತ ಹಿಂದೆ ಇಟ್ಟಿರ್ಲಿಲ್ಲ. ಆಮೇಲೆ ಭೈರಪ್ಪನವರ ವಂಶವೃಕ್ಷ ನಾನು ಟ್ರಾನ್ಸ್ಲೇಟ್ ಮಾಡಿದ್ದು ಅದಾಗಲೇ 95-96 ಗುಲ್ಬರ್ಗಾ ಯೂನಿವರ್ಸಿಟಿಲಿ MA ಇಟ್ಟಿದ್ರು. ಅದಕ್ಕೂ ಉತ್ತರ ಪ್ರದೇಶ ಸರ್ಕಾರ ಆಮೇಲೆ ಕುವೆಂಪು ಅವರ 8 ಕಥೆಗಳ ಸಂಕಲನ, ನನ್ನ ದೇವರು ಮತ್ತು ಇತರ ಕಥೆಗಳು, ಅದನ್ನ ನಾನು ಉರ್ದು ಟ್ರಾನ್ಸ್ಲೇಟ್ ಮಾಡಿದೆ. ಪತ್ರಿಕೆಯಲ್ಲಿ ಇನ್ನೊಂದು ಕಥೆ ಕಳಿಸ್ತಾ ಇದ್ದೆ, ಸಾಲರ್, ಡೈಲಿ ಸಾಲರ್ ಅಂತ ಬರುತ್ತೆ ಬೆಂಗಳೂರಿನ, ರಾಜ್ಯಾದ್ಯಂತ ಹೋಗುತ್ತೆ ಆ ಪೇಪರ್. ಅದು ಓದ್ದವರೆಲ್ಲ ಕಿತ್ತನೆ ಅಚ್ಚೆ ಹೇ ಕುವೆಂಪು ಕೆ ಅಫ್ಸಾನೆ ಅಂತ ಟ್ರಾನ್ಸ್ಲೇಟ್ ಕರೋ ಪಡೆಂಗೆ ಅಂತ ಎಷ್ಟು ಜನ ಫೋನ್ ಮಾಡಿದ್ರು, ಪತ್ರಗಳು ಬರೆದ್ರು. ಅದರಲ್ಲಿ ಸಾಲದ ಹುಡುಗ, ಗಂಡು ಎಲ್ಲ ಎಷ್ಟು ಆಗಿನ ಮಲೆನಾಡು ಅದು ಓದ್ತಾ ಇದ್ರೆ ಕುವೆಂಪುವನ್ನು ಓದ್ತಾ ಇದ್ರೆ ನಮ್ಮ ಪ್ರಕೃತಿಯ ಒಳಗಡೆ ನಮ್ಮ ಪಯಣ ನಡೆಸಿದ ಹಾಗೆ. ಅವರ ಒಂದು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನುವಂತ ಪದ್ಯ ಇದೆಯಲ್ಲ, ಅದು ಎಲ್ಲದರಲ್ಲಿಂದ ಮೇಲಕ್ಕೆ 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 ಕರ್ಕೊಂಡು. ಅವ್ರು ತೀರ್ಕೊಂಡಾಗ ನಾನು ಹೋಗಿದ್ದೆ ಸರ್ ಕುಪ್ಪಳ್ಳಿಗೆ. ಅವತ್ತು ಆಗ ನಾನು ಶಿವಮೊಗ್ಗದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ. ಬೆಳಿಗ್ಗೆ ಪ್ರದೇಶ ಸಮಾಚಾರದಲ್ಲಿ ಬಂತು ಕುವೆಂಪು ಅವರು ವಿಧಿವಶರಾದರು ಅಂತ. ಕೂಡಲೇ ಪ್ರಿನ್ಸಿಪಾಲ್ ಹೇಳಿಬಿಟ್ಟು ನಾನು ಕುಪ್ಪಳ್ಳಿಗೆ ಹೋದೆ. ಆಗ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟ್ರು. ಅವ್ರ ಪಾರ್ಥಿವ ಶರೀರನ ಅವ್ರ ಅಂಗಳದಲ್ಲಿ ಇಟ್ಟಿದ್ರು, ಹರೀಶ್ನವ್ರೆ ಅಂಗಳದಲ್ಲಿ ಇಟ್ಟಿದ್ರು ಪಾರ್ಥಿವ ಶರೀರ ಕುವೆಂಪು ಅವ್ರಿಗೆ. ನಾನು ಹಿಂಗೆ ದಿಟ್ಟಿಸ್ ನೋಡ್ತಾ ಇರುವಾಗ ಎಲ್ಲರೂ ಎತ್ತಿ ಎತ್ತಿ ಅಂದ್ರಲ್ಲ, ಅವ್ರಿಗೆ ಫಸ್ಟ್ 4 ಜನ ಹೆಗಲು ಕೊಟ್ರಲ್ಲ, ಅವರಲ್ಲಿ ನಾನೊಬ್ಬ. ಅಂಥ ಮಹಾಕವಿಗೆ ಅದೊಂದು ಸೇವೆ ಸಲ್ಲಿಸಿದ್ದೀನಲ್ಲ, ನನಗೆ ಸ್ಮರಿಸ್ಕೊಂಡ್ರೆ ಅದೇನು ದೇವರ ಅದೊಂದು ಅವಕಾಶ ಕೊಟ್ಟ ನನಗೆ ಅನ್ನೋದು ಭಾಳ ದೇವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ಈ ಒಂದು ಸಂದರ್ಭದೊಳಗೆ ನಮ್ಮ ನೆನಪಿನ ಆಳದಲ್ಲಿರುವಂಥ ವಿಚಾರಗಳನ್ನ BBC ಚಾನಲ್ ನೆನಪಿನ ಭೂಮಿಯಲ್ಲಿ ಆ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಭಾಗಿಗಳಾಗಿದ್ದೇವೆ. ಅದಕ್ಕಾಗಿ ಈ ಹಾಸನದ ಜನಪ್ರಿಯ BBC ಚಾನಲ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಲುಪಿಸ್ತೇನೆ.